ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ ಗ್ರಂಥದ ಉಪಕ್ರಮ, ಗ್ರಂಥದಲ್ಲಿ ಬರುವ ವಿಷಯಗಳ ಸಂಕ್ಷೇಪ ಸೂಚಿ ಮತ್ತು ಮಹಾಭಾರತದ ಮಹಿಮೆಯನ್ನು ತಿಳಿಸುವ ಮೊದಲ ಅಧ್ಯಾಯಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಗೆ. ನಾರಾಯಣನನ್ನು, ನರಶ್ರೇಷ್ಠನಾದ ಅರ್ಜುನನನ್ನು, ಸರಸ್ವತೀ ದೇವಿಯನ್ನು ನಮಸ್ಕರಿಸಿದ ನಂತರದಲ್ಲಿ ಜಯವನ್ನು ಅಂದರೆ ಮಹಾಭಾರತವನ್ನು ಪ್ರವಚನ ಮಾಡಬೇಕು. ನಾರಾಯಣನನ್ನು, ನರಶ್ರೇಷ್ಠನಾದ ನರಮುನಿಯನ್ನು ಅಂದರೆ ಅರ್ಜುನನನ್ನು ಮತ್ತು ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಅನಂತರ ಜಯವನ್ನು ಅಂದರೆ ಮಹಾಭಾರತವನ್ನು ಕೇಳಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಪಿತಾಮಹಾಯ. ಓಂ ನಮಃ ಪ್ರಜಾಪತಿಭ್ಯಃ. ಓಂ ನಮಃ ಕೃಷ್ಣದ್ವೈಪಾಯನಾಯ. ಓಂ ನಮಃ ಸರ್ವ ವಿಘ್ನ ವಿನಾಯಕೇಭ್ಯಃ. ಭಗವಂತನಾದ ಓಂಕಾರ ಸ್ವರೂಪನಾದ ವಾಸುದೇವನಿಗೆ ನಮಸ್ಕಾರವಿರಲಿ. ಓಂಕಾರ ಸ್ವರೂಪನಾದ ಪಿತಾಮಹನಿಗೆ ನಮಸ್ಕಾರವಿರಲಿ. ಓಂಕಾರ ಸ್ವರೂಪರಾದ ಪ್ರಜಾಪತಿ ಬ್ರಹ್ಮರಿಗೆ ನಮಸ್ಕಾರವಿರಲಿ. ಓಂಕಾರ ಸ್ವರೂಪರಾದ ಕೃಷ್ಣದ್ವೈಪಾಯನರಿಗೆ ನಮಸ್ಕಾರವಿರಲಿ. ಓಂಕಾರ ಸ್ವರೂಪರಾದ ಸರ್ವ ವಿಘ್ನ ವಿನಾಶಕರಾದ ವಿನಾಯಕರಿಗೆ ನಮಸ್ಕಾರವಿರಲಿ. ಹಿಂದೊಮ್ಮೆ ನೈಮಿಷಾರಣ್ಯದಲ್ಲಿ ಕುಲಪತಿಗಳಾದ ಶೌನಕರ 12 ವರ್ಷ ಪರ್ಯಂತವಾದ ಸತ್ರಯಾಗದಲ್ಲಿ ಭಾಗವಹಿಸಿದ್ದ ಋತ್ವಿಜರು ಯಜ್ಞದ ವಿರಾಮ ಕಾಲದಲ್ಲಿ ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಿದ್ದರು. ಸುಖಾಸೀನರಾಗಿದ್ದ ಕಠೋರ ವ್ರತನಿಷ್ಠರಾಗಿದ್ದ ಬ್ರಹ್ಮರ್ಷಿಗಳಿಗೆ ಲೋಮಹರ್ಷಣರ ಪುತ್ರರಾದ ಪೌರಾಣಿಕರಾದ ಉಗ್ರಶ್ರವ ಸೌತಿಗಳು ವಿನೀತರಾಗಿ ನಮಸ್ಕರಿಸಿದರು. ತಮ್ಮ ಆಶ್ರಮಕ್ಕೆ ಆಗಮಿಸಿದ ಪೌರಾಣಿಕರನ್ನು ಕಂಡೊಡನೆಗೆ ಸುಖಾಸೀನರಾಗಿದ್ದ ನೈಮಿಷಾರಣ್ಯವಾಸಿಗಳಾದ ತಪಸ್ವಿಗಳು ಚಿತ್ರ ವಿಚಿತ್ರವಾದ ಕಥೆಗಳನ್ನು ಸೌತಿಗಳಿಂದ ಕೇಳಿ ತಿಳಿದುಕೊಳ್ಳಬೇಕೆಂಬ ಆಶಯದಿಂದ ಅವರನ್ನು ಸುತ್ತುವರಿದು ಕುಳಿತರು. ಸತ್ಪುರುಷರಿಂದ ಸತ್ಕೃತರಾದ ಸೌತಿಗಳು ಅಂದರೆ ಸೂತ ಮಹಾಮುನಿಗಳು ತಮ್ಮ ಸುತ್ತಲೂ ಕುಳಿತಿದ್ದ ಎಲ್ಲ ಋಷಿಗಳಿಗೂ ಅಭಿವಾದನ ಮಾಡಿ ಬದ್ಧಾಂಜಲಿಗಳಾಗಿ ತಮ್ಮ ತಪಸ್ಸು ಈತಿ ಬಾಧೆಗಳಿಲ್ಲದೆ ವೃದ್ಧಿಸುತ್ತಿರುವುದೇ ಎಂದು ಪ್ರಶ್ನಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಉಗ್ರಶ್ರವ ಸೌತಿಗಳಿಗೆ ಒಂದು ಆಸನವನ್ನು ಸಿದ್ಧಪಡಿಸಿ ಕುಳಿತುಕೊಳ್ಳುವಂತೆ ಅವರನ್ನು ಪ್ರಾರ್ಥಿಸಿ ತಪಸ್ವಿಗಳೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡರು. ಋಷಿ ಸತ್ತಮರಿತ್ತ ಆಸನದಲ್ಲಿ ಸೌತಿಗಳು ಬಹು ವಿನೀತರಾಗಿ ಕುಳಿತರು. ಸ್ವಲ್ಪ ಹೊತ್ತು ಕಳೆದ ನಂತರ ಸುಖಾಸೀನರಾಗಿದ್ದ ಸೌತಿಗಳು ಆಯಾಸವನ್ನು ಪರಿಹಾರ ಮಾಡಿಕೊಂಡಿರುವರು ಎಂಬುದನ್ನು ಅವರ ಮುಖಭಾವದಿಂದ ತಿಳಿದುಕೊಂಡು ಋಷಿಗಳ ಸಮೂಹದಲ್ಲಿ ಇದ್ದವರೊಬ್ಬರು ಸಮಯೋಚಿತವಾಗಿ ಮಾತನಾಡುತ್ತಾ ಸೌತಿಗಳನ್ನು ಪ್ರಶ್ನಿಸಿದರು. ಕಮಲಪತ್ರಾಕ್ಷರೇ, ತಾವು ಎಲ್ಲಿಂದ ಆಗಮಿಸಿದಿರಿ? ಇದುವರೆಗೂ ತಾವು ಎಲ್ಲಿದ್ದಿರಿ? ಈ ನನ್ನ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಿಸಿರಿ. ಅದಕ್ಕೆ ವಚನ ಸಂಪನ್ನರಾದ ಸೌತಿಗಳು ಭಾವಿತಾತ್ಮರಾದ ಮುನಿಗಳಿದ್ದ ಆ ಮಹಾಸಭೆಯಲ್ಲಿ ಸಭ್ಯರಿಗೆ ಹೀಗೆ ಹೇಳಿದರು. ಮಹಾತ್ಮನಾದ ಪಾರ್ಥಿವೇಂದ್ರನಾದ ರಾಜರ್ಷಿಯಾದ ಪಾರೀಕ್ಷಿತನ ಅಂದರೆ ಪರೀಕ್ಷಿತ ಪುತ್ರನಾದ ಜನಮೇಜಯನ ಸರ್ಪಯಾಗದಲ್ಲಿ ಶ್ರೀಕೃಷ್ಣದ್ವೈಪಾಯನ ಪ್ರೋಕ್ತವಾದ ಪುಣ್ಯಕರವಾದ ವಿಧವಿಧವಾದ ಕಥೆಗಳು ವೈಶಂಪಾಯನರಿಂದ ಹೇಳಲ್ಪಟ್ಟವು. ವಿಚಿತ್ರಾರ್ಥಗಳಿಂದ ಕೂಡಿದ ಆ ಮಹಾಭಾರತದಲ್ಲಿನ ಕಥೆಗಳನ್ನು ವೈಶಂಪಾಯನರಿಂದ ಕೇಳಿಕೊಂಡು ನಾನು ಅಲ್ಲಿಂದ ಮುಂದೆ ತೀರ್ಥಯಾತ್ರೆಗೆಂದು ಹೊರಟು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಹಿಂದೆ ಕೌರವ ಪಾಂಡವರ ಯುದ್ಧಭೂಮಿಯಾಗಿದ್ದ ಕುರುಕ್ಷೇತ್ರದ ಸಮೀಪದಲ್ಲಿರುವ ಸಮಂತ ಪಂಚಕವೆಂಬ ಸರೋವರವನ್ನು ಸಂದರ್ಶಿಸಿದನು. ತಪೋಧನರಾದ ತಮ್ಮ ದರ್ಶನಾಕಾಂಕ್ಷೆಯಿಂದ ಇಂದು ನಾನು ಇಲ್ಲಿಗೆ ಬಂದಿರುವೆನು. ಇಲ್ಲಿ ಉಪಸ್ಥಿತರಾಗಿರುವ ಶೌನಕರ ಮಹಾಸತ್ರದಲ್ಲಿ ಋತ್ವಿಜರ ಸ್ಥಾನವನ್ನು ವಹಿಸಿರುವ ನೀವೆಲ್ಲರೂ ಆಯುಷ್ಮಂತರು, ಬ್ರಹ್ಮಭೂತರು, ಮಹಾಭಾಗರು, ಸೂರ್ಯಾಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳವರು ಆಗಿರುವಿರಿ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ನೀವೆಲ್ಲರೂ ಸ್ನಾನ, ಸಂಧ್ಯಾವಂದನೆ, ಜಪ ಮತ್ತು ಅಗ್ನಿಹೋತ್ರಗಳನ್ನು ಮುಗಿಸಿಕೊಂಡು ನಿಮ್ಮ ನಿಮ್ಮ ಆಸನಗಳಲ್ಲಿ ಸ್ವಸ್ಥಚಿತ್ತದಿಂದ ಉಪಸ್ಥಿತರಾಗಿರುವಿರಿ. ಬ್ರಾಹ್ಮಣೋತ್ತಮರೇ, ನಾನು ಯಾವ ಕಥಾಭಾಗವನ್ನು ಹೇಳಬೇಕೆಂಬುದನ್ನು ನೀವು ದಯಮಾಡಿ ಆಜ್ಞಾಪಿಸಿರಿ. ಧರ್ಮ ಮತ್ತು ಅರ್ಥಗಳ ರಹಸ್ಯಗಳನ್ನೊಳಗೊಂಡ ಅಂತಃಕರಣದ ಶುದ್ಧಿಯನ್ನು ಉಂಟುಮಾಡುವ ಪುರಾಣಗಳನ್ನು ಹೇಳಲೇ? ಉದಾರಚಿತ್ತರಾದ ಮಹಾತ್ಮರಾದ ನರೇಂದ್ರರ ಮತ್ತು ಮಹರ್ಷಿಗಳ ಇತಿಹಾಸಗಳನ್ನು ಹೇಳಲೇ?
ಮಹಾಭಾರತದ ಕಥೆಯನ್ನು ವೈಶಂಪಾಯನರಿಂದ ಕೇಳಿ ಬಂದಿರುವುದಾಗಿ ಸೌತಿಗಳು ಈ ಹಿಂದೆ ಹೇಳಿದ್ದರಿಂದ ಋಷಿಗಳಿಗೂ ಸಹ ಮಹಾಭಾರತದ ಕಥೆಯನ್ನೇ ಕೇಳಬೇಕು ಎನಿಸಿತು. ಅಂತೆಯೇ ಸೌತಿಗಳನ್ನು ಕುರಿತು ಹೇಳುತ್ತಾರೆ, ಪರಮ ಋಷಿಗಳಾದ ಕೃಷ್ಣದ್ವೈಪಾಯನರಿಂದ ಯಾವುದು ಹೇಳಲ್ಪಟ್ಟಿತೋ, ಯಾವ ಪುಣ್ಯ ಚರಿತವನ್ನು ಕೇಳಿ ದೇವತೆಗಳು ಮತ್ತು ಬ್ರಹ್ಮರ್ಷಿಗಳು ಅಭಿನಂದಿಸಿದರು, ಯಾವುದು ಎಲ್ಲ ಆಖ್ಯಾನಗಳಿಗೂ ಶ್ರೇಷ್ಠವಾದುದೆಂದು ಪರಿಗಣಿತವಾಗಿರುವುದು, ಯಾವುದರ ಒಂದೊಂದು ಪದವೂ ವಾಕ್ಯವೂ ಪರ್ವವೂ ವಿಚಿತ್ರವಾಗಿದೆಯೋ, ಯಾವುದು ಯುಕ್ತ ಶಬ್ದ ವಿನ್ಯಾಸದಿಂದಲೂ ಮತ್ತು ರಮಣೀಯವಾದ ಅರ್ಥದಿಂದಲೂ ಕೂಡಿರುವುದು, ಯಾವುದರಲ್ಲಿ ಆತ್ಮದ ಸೂಕ್ಷ್ಮ ಸ್ವರೂಪ ನಿರ್ಣಯವಿರುವುದು, ಆತ್ಮಾನುಭವಕ್ಕಾಗಿ ಅನೇಕ ಮಾರ್ಗಗಳು ಯಾವುದರಲ್ಲಿ ವರ್ಣಿತವಾಗಿರುವುದು ಮತ್ತು ವೇದಾರ್ಥಗಳಿಂದ ಯಾವುದು ಭೂಷಿತವಾಗಿರುವುದು, ಅಂತಹ ಭರತವಂಶದವರ ಇತಿಹಾಸವಾದ ಮಹಾಪುಣ್ಯಕರವಾದ ಗ್ರಂಥದ ಗುಪ್ತ ಭಾಗವನ್ನು ಸುಸ್ಪಷ್ಟವಾಗಿ ವಿವರಿಸುವ ಪದ ವಾಕ್ಯಗಳ ವ್ಯುತ್ಪತ್ತಿಯಿಂದ ಕೂಡಿರುವ ಸುಸಂಸ್ಕೃತವಾದ ನಾನಾ ಶಾಸ್ತ್ರಗಳ ನಾನಾ ವಿಧವಾದ ಸಿದ್ಧಾಂತಗಳನ್ನು ತನ್ನಲ್ಲಿಯೇ ಅಳವಡಿಸಿಕೊಂಡಿರುವ ಯಾವ ದಿವ್ಯವಾಣಿಯನ್ನು ವ್ಯಾಸರ ಆಜ್ಞೆಯಿಂದ ಜನಮೇಜಯನ ಸರ್ಪಯಾಗದ ಸಮಯದಲ್ಲಿ ವೈಶಂಪಾಯನರು ಹೇಳಿದರೋ ಅಂತಹ 4 ವೇದಗಳ ಅರ್ಥವನ್ನು ತನ್ನಲ್ಲಿಯೇ ಅಳವಡಿಸಿಕೊಂಡಿರುವ ಪುಣ್ಯಕರವಾದ ಪಾಪ ಭಯ ವಿನಾಶಕವಾದ ಅದ್ಭುತ ಕರ್ಮರಾದ ವ್ಯಾಸರ ದಿವ್ಯ ಸಂಹಿತೆಯನ್ನು ಅಂದರೆ ಮಹಾಭಾರತವನ್ನು ನಾವು ನಿಮ್ಮಿಂದ ಕೇಳಲಿಚ್ಛಿಸುತ್ತೇವೆ. ಸೌತಿಗಳು ಮಂದಸ್ಮಿತರಾಗಿ ದೀರ್ಘ ಪ್ರಣವೋಚ್ಚಾರಣ ಪೂರ್ವಕವಾಗಿ ಪ್ರವಚನವನ್ನು ಪ್ರಾರಂಭಿಸುತ್ತಾ ಹೇಳತೊಡಗಿದರು. ಯಾವನು ಎಲ್ಲಕ್ಕೂ ಆದಿಯೋ ಕಾರಣನು ಅಂತರ್ಯಾಮಿಯು ನಿಯಂತ್ರವೂ ಆಗಿರುವನೋ, ಯಜ್ಞದಲ್ಲಿ ಯಾರನ್ನು ಆಹ್ವಾನ ಮಾಡುವರೋ, ಯಾವನನ್ನು ಅನೇಕ ಪುರುಷರು ಅನೇಕ ನಾಮಗಳಿಂದ ಸ್ತುತಿಸುವರೋ, ಯಾವನು ಸತ್ಯ ಸ್ವರೂಪನು ಪ್ರಣವ ಸ್ವರೂಪನು ಅವಿನಾಶಿಯು ಸರ್ವವ್ಯಾಪಿಯೂ ಆಗಿರುವನೋ, ಯಾವನು ಸಾಕಾರನೂ ನಿರಾಕಾರನೂ ಆಗಿರುವನೋ, ಯಾವನು ಸನಾತನನು ಸತ್ ಅಸತ್ ಈ 2 ರೂಪಗಳಿಂದಲೂ ಯಾವನು ವಿರಾಜಮಾನನಾಗಿರುವನೋ, ಹೀಗಿದ್ದರೂ ಯಾವನು ಸತ್ ಮತ್ತು ಅಸತ್ತುಗಳಿಂದ ಬೇರೆಯಾಗಿರುವನೋ, ಹೀಗಿದ್ದರೂ ಯಾವನು ಸತ್ ಮತ್ತು ಅಸತ್ತುಗಳಿಂದ ಬೇರೆಯಾಗಿರುವನೋ, ಈ ವಿಶ್ವವು ಯಾವನಿಂದ ಅಭಿನ್ನವಾಗಿರುವುದು, ಯಾವನು ಸ್ಥೂಲ ಸೂಕ್ಷ್ಮ ಜಗತ್ತುಗಳ ಸೃಷ್ಟಿಗೂ ಕಾರಣನು, ಪುರಾಣ ಪುರುಷನು, ಸರ್ವಶ್ರೇಷ್ಠನು, ವೃದ್ಧಾದಿ ವಿಕಾರರಹಿತನು, ಶುದ್ಧನು, ಯಾವನು ಹೃಷಿಕೇಶನು ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಪ್ರೇರಕನು, ಚರಾಚರಗಳೆಲ್ಲಕ್ಕೂ ಪರಮಗುರುವೋ ಅಂತಹ ಮಂಗಲಕರನಾದ ಮಂಗಲಮಯನಾದ ಶ್ರೀ ಮಹಾವಿಷ್ಣುವನ್ನು ನಮಸ್ಕರಿಸಿ ಸರ್ವಲೋಕ ಪೂಜಿತರಾದ ಮಹಾತ್ಮರಾದ ಅದ್ಭುತ ಕರ್ಮರಾದ ವ್ಯಾಸ ಮಹರ್ಷಿಗಳು ರಚಿಸಿರುವ ಪುಣ್ಯಪ್ರಾಪಕವಾದ ಸಚ್ಚರಿತ್ರೆಯನ್ನು ಹೇಳುತ್ತೇನೆ. ಪೃಥ್ವಿಯಲ್ಲಿ ಅನೇಕ ಕವಿಗಳು ಈ ಆಖ್ಯಾನವನ್ನು ಈಗಾಗಲೇ ಹೇಳಿರುವರು, ಈಗಲೂ ಅನೇಕರು ಹೇಳುತ್ತಿದ್ದಾರೆ, ಮುಂದೆಯೂ ಸಹ ಅನೇಕರು ಈ ಇತಿಹಾಸವನ್ನು ಹೇಳುತ್ತಾರೆ. ಈ ಮಹಾಭಾರತವು 3 ಲೋಕಗಳಲ್ಲಿಯೂ ಮಹಾಜ್ಞಾನದ ರೂಪದಲ್ಲಿ ಪ್ರತಿಷ್ಠಿತವಾಗಿದೆ. ಬ್ರಾಹ್ಮಣಾದಿ ದ್ವಿಜರು ಈ ಇತಿಹಾಸವನ್ನು ಸೂಕ್ಷ್ಮ ರೂಪದಲ್ಲಿಯೂ ಮತ್ತು ವಿಸ್ತಾರವಾಗಿಯೂ ಪರಂಪರಾಗತವಾಗಿ ಪಡೆದುಕೊಂಡು ತಮ್ಮ ಹೃದಯಗಳಲ್ಲಿ ಧಾರಣ ಮಾಡಿಕೊಂಡಿರುತ್ತಾರೆ. ಈ ಮಹಾಭಾರತವು ಲಲಿತವಾದ ಮತ್ತು ಮಂಗಲಮಯವಾದ ಶಬ್ದ ವಿನ್ಯಾಸಗಳಿಂದ ಸುಶೋಭಿತವಾಗಿದೆ. ವೈದಿಕ ಲೌಕಿಕ ಸಂಸ್ಕೃತ ಪ್ರಾಕೃತ ಸಂಕೇತಗಳಿಂದ ಸುಶೋಭಿತವಾಗಿದೆ. ಅನುಷ್ಠುಪ್ ಇಂದ್ರವಜ್ರ ಇವೇ ಮೊದಲಾದ ಛಂದಸ್ಸುಗಳಿಂದ ಕೂಡಿರುವುದಾಗಿದೆ. ಆದುದರಿಂದಲೇ ಈ ಮಹಾಗ್ರಂಥವು ವಿದ್ವಾಂಸರಿಗೆ ಬಹು ಪ್ರಿಯವಾಗಿದೆ. ಯುಗಾಂತ್ಯದಲ್ಲಿ ಪ್ರಪಂಚವೆಲ್ಲವೂ ಅಂಧಕಾರಮಯವಾಗಿರುವಾಗ ಸಕಲ ಚರಾಚರಗಳ ಬೀಜ ಸ್ವರೂಪವಾದ ದೊಡ್ಡ ಅಂಡವೊಂದು ಹುಟ್ಟಿತು. ಅದಕ್ಕೆ ಮಹಾದಿವ್ಯವೆಂದು ಹೆಸರು. ಅದನ್ನು ಶಾಶ್ವತ ಪರಬ್ರಹ್ಮ ವಸ್ತುವೆಂದು ಹೇಳುತ್ತಾರೆ. ಆ ಅಂಡವು ಅದ್ಭುತವೂ ಅಚಿಂತ್ಯವೂ ಆಗಿದ್ದಿತು. ಅದು ಸರ್ವತ್ರ ಸಮಾನ ರೂಪದಿಂದ ಕೂಡಿದ್ದಿತು. ಅವ್ಯಕ್ತವು ಸೂಕ್ಷ್ಮವು ಕಾರಣ ಸ್ವರೂಪವು ಸತ್ ಮತ್ತು ಅಸತ್ತುಗಳಿಗೆ ಆತ್ಮಸ್ವರೂಪವೂ ಆಗಿದ್ದಿತು. ಆ ಅಂಡದಿಂದ ಮೊದಲು ಪ್ರಜಾಪಾಲಕನಾದ ಪ್ರಭುವಾದ ದೇವಗುರುವಾದ ಪಿತಾಮಹ ಬ್ರಹ್ಮನು ಪ್ರಕಟವಾದನು. ಅವನನ್ನೇ ಅನುಸರಿಸಿ ರುದ್ರ, ಮನು, ಪ್ರಜಾಪತಿ, ಪರಮೇಷ್ಠಿ, ಪ್ರಚೇತಸನ ಪುತ್ರ ದಕ್ಷ ಮತ್ತು ದಕ್ಷಪುತ್ರರು ಪ್ರಕಟವಾದರು. ದಕ್ಷನಿಗೆ ಕ್ರೋಧ, ತಮಸ, ದಮ, ವಿಕ್ರೀತ, ಅಂಗೀರಸ, ಕರ್ದಮ ಮತ್ತು ಅಶ್ವ ಎಂಬ 7 ಮಕ್ಕಳು ಹುಟ್ಟಿದರು. ಅನಂತರದಲ್ಲಿ ಮರೀಚ್ಯಾದಿ ಸಪ್ತಋಷಿಗಳು 14 ಮನುಗಳು ಅನುಕ್ರಮವಾಗಿ ಹುಟ್ಟಿದರು. ಯಾವನನ್ನು ಎಲ್ಲಾ ಋಷಿಗಳು ಮಹಾಪುರುಷನೆಂದು ಅಪ್ರಮೇಯಾತ್ಮನೆಂದು ತಿಳಿದಿರುವರೋ ಅಂತಹ ಮಹಾವಿಷ್ಣುವು ಮತ್ತು ಅವನನ್ನು ಅನುಸರಿಸಿ ವಿಶ್ವೇ ದೇವತೆಗಳು, ದ್ವಾದಶಾದಿತ್ಯರು,
ಅಷ್ಟವಸುಗಳು ಮತ್ತು ಅಶ್ವಿನಿ ದೇವತೆಗಳು ಪ್ರಕಟವಾದರು. ಅನಂತರದಲ್ಲಿ ಯಕ್ಷರು, ಸಾಧ್ಯರು, ಪಿಶಾಚರು, ಗುಹ್ಯಕರು, ಪಿತೃದೇವತೆಗಳು ಪ್ರಾದುರ್ಭವಿಸಿದರು. ಅನಂತರ ವಿದ್ವಾಂಸರಾದ ಶಿಷ್ಟಾಚಾರ ಸಂಪನ್ನರಾದ ಬ್ರಹ್ಮರ್ಷಿಗಳು ಹುಟ್ಟಿದರು. ಅನಂತರ ಶೌರ್ಯ ಸದ್ಗುಣ ಸಂಪನ್ನರಾದ ಅನೇಕಾನೇಕ ರಾಜಋಷಿಗಳು ಹುಟ್ಟಿದರು. ಜಲ, ದ್ಯುಲೋಕ, ಪೃಥಿವಿ, ವಾಯು, ಅಂತರಿಕ್ಷ ಮತ್ತು ದಶದಿಕ್ಕುಗಳು ಪ್ರಾದುರ್ಭೂತವಾದವು. ಸಂವತ್ಸರಗಳು, 6 ಋತುಗಳು, 12 ಮಾಸಗಳು, ಶುಕ್ಲ ಕೃಷ್ಣ ಪಕ್ಷಗಳು, ಹಗಲು ಮತ್ತು ರಾತ್ರಿಗಳು, ಇವುಗಳ ಮೂಲಕವಾಗಿ ಕಾಲದ ವ್ಯವಸ್ಥೆಯೂ ಆಯಿತು. ಇವುಗಳೇ ಅಲ್ಲದೆ ಕಣ್ಣುಗಳಿಗೆ ಗೋಚರವಾಗಿರುವ ಕಿವಿಗಳಿಂದ ಕೇಳಿರಬಹುದಾದ ಅಸಂಖ್ಯಾತವಾದ ಚರಾಚರ ವಸ್ತುಗಳೆಲ್ಲವೂ ಅದ್ಭುತವಾದ ಆ ಅಂಡದಿಂದಲೇ ಉತ್ಪನ್ನವಾದವು. ಮಹಾಮುನಿಗಳೇ, ನಮ್ಮ ಕಣ್ಣುಗಳಿಗೆ ಕಾಣುತ್ತಿರುವ ಈ ಸ್ಥಾವರ ಜಂಗಮಗಳೆಲ್ಲವೂ ಯುಗ ಕ್ಷಯವಾದ ನಂತರ ಅಣುಪ್ರಾಯವಾಗಿ ಪುನಃ ಪರಮಾದ್ಭುತವಾದ ಆ ಅಂಡದಲ್ಲಿಯೇ ಸೇರಿಕೊಳ್ಳುತ್ತವೆ. ಯಾವ ರೀತಿಯಲ್ಲಿ ವಸಂತಾದಿ ಋತುಗಳು ಪ್ರಾದುರ್ಭವಿಸಿದೊಡನೆಯೇ ವೃಕ್ಷಗಳು ಚಿಗುರಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಕೆಳಗುದುರಿ ಹೋಗುತ್ತವೆಯೋ, ಅದೇ ರೀತಿಯಲ್ಲಿ ಸೃಷ್ಟಿಕಾಲವು ಪ್ರಾಪ್ತವಾದೊಡನೆಯೇ ವಿಶ್ವವು ಯಥಾಪೂರ್ವವಾಗಿ ಉದಯಿಸಿ ಬೆಳೆಯುತ್ತಲಿದ್ದು, ಲಯಕಾಲವು ಪ್ರಾಪ್ತವಾಗುತ್ತಿದ್ದಂತೆ ಅಣುರೂಪದಲ್ಲಿ ಪುನಃ ಅಂಡವನ್ನು ಸೇರಿಕೊಳ್ಳುತ್ತದೆ. ಈ ರೀತಿಯಾಗಿ ಅನಾದಿಯಾದ ಮತ್ತು ಅನಂತವಾದ ಕಾಲಚಕ್ರವು ಲೋಕದಲ್ಲಿ ಪ್ರವಾಹ ರೂಪವಾಗಿ ತಿರುಗುತ್ತಲೇ ಇದ್ದು ಪ್ರಾಣಿಗಳ ಉತ್ಪತ್ತಿ ಮತ್ತು ಲಯಗಳನ್ನು ಮಾಡುತ್ತಲೇ ಇರುತ್ತದೆ. ಆ ಚಕ್ರಕ್ಕೆ ಉತ್ಪತ್ತಿ ಎಂಬುದೂ ಇಲ್ಲ, ವಿನಾಶವೆಂಬುದೂ ಇಲ್ಲ. ದೇವತೆಗಳ ಸೃಷ್ಟಿಯನ್ನು ಸಂಕ್ಷೇಪಿಸಿ ಹೇಳುವುದಾದರೆ 33,033 ಮತ್ತು 33 ಒಟ್ಟು 36,333 ಎಂದು ಹೇಳಬಹುದಾಗಿದೆ. ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿವಸ್ವಂತನೆಂಬ ಹೆಸರು ಇದೆ. ಅವನಿಗೆ ದಿವಃಪುತ್ರ, ಬೃಹದ್ಭಾನು, ಚಕ್ಷು, ಆತ್ಮ, ವಿಭಾವಸು, ಸವಿತಾ, ರುಚಿಕ, ಅರ್ಕ, ಭಾನು, ಆಶಾವಹ, ರವಿ ಮತ್ತು ಮನು ಎಂಬ ಪುತ್ರರಿದ್ದರು. ಅವರಲ್ಲಿ ಮನುವೆ ಕಿರಿಯವನು. ಮನುವಿಗೆ ದೇವಭ್ರಾಜನೆಂಬ ಮಗನು ಹುಟ್ಟಿದನು. ದೇವಭ್ರಾಜನಿಗೆ ಸುಭ್ರಾಜನೆಂಬ ಮಗನು. ಸುಭ್ರಾಜನಿಗೆ ದಶಜ್ಯೋತಿ, ಶತಜ್ಯೋತಿ, ಸಹಸ್ರಜ್ಯೋತಿ ಎಂಬ 3 ಮಕ್ಕಳು ಹುಟ್ಟಿದರು. ಮಹಾತ್ಮನಾದ ದಶಜ್ಯೋತಿಗೆ 10,000 ಮಕ್ಕಳು, ಶತಜ್ಯೋತಿಗೆ 1,00,000 ಪುತ್ರರು, ಸಹಸ್ರಜ್ಯೋತಿಗೆ 10 ಲಕ್ಷ ಪುತ್ರರು ಹುಟ್ಟಿದರು. ಕುರು, ಯದು, ಭರತ, ಯಯಾತಿ, ಇಕ್ಷ್ವಾಕು ಮೊದಲಾದ ಮಹಾಪುರುಷರ ಉದಯಕ್ಕೆ ಆ 3 ಕಾರಣರು. ಅವರಿಂದ ಅನೇಕಾನೇಕ ವಂಶಗಳು ಬೆಳೆದವು. ಪ್ರಾಣಿಗಳ ಸವಿಸ್ತಾರವಾದ ವಂಶ ಪರಂಪರೆಯು ಅವರಿಂದಲೇ ಬೆಳೆಯಿತು. ಭಗವಾನ್ ವೇದವ್ಯಾಸರು ತಮ್ಮ ಅಂತರ್ದೃಷ್ಟಿಯಿಂದ ಪ್ರಾಣಿಗಳ ರಹಸ್ಯ, ಜ್ಞಾನರೂಪವಾದ ವೇದ, ವಿಜ್ಞಾನ ಸಹಿತವಾದ ಯೋಗ, ಧರ್ಮಾರ್ಥ ಕಾಮಗಳನ್ನು ಪ್ರತಿಪಾದಿಸುವ ವಿವಿಧ ಶಾಸ್ತ್ರಗಳು, ಲೋಕ ವ್ಯವಹಾರಕ್ಕೆ ಅನುಕೂಲವಾದ ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯ ವೇದ, ಗಾಂಧರ್ವ ವೇದ ಇವೇ ಮೊದಲಾದ ಲೌಕಿಕ ಶಾಸ್ತ್ರಗಳು, ಇವುಗಳೆಲ್ಲವನ್ನು ಕಂಡುಕೊಂಡರು. ಸರ್ವದರ್ಶಿಗಳಾದ ವ್ಯಾಸರು ವ್ಯಾಖ್ಯಾನ ಸಹಿತವಾದ ಆ ಎಲ್ಲ ಇತಿಹಾಸಗಳ ರಹಸ್ಯವನ್ನು, ಶ್ರುತಿಗಳ ರಹಸ್ಯವನ್ನು ಈ ಮಹಾಭಾರತದಲ್ಲಿ ತುಂಬಿಬಿಟ್ಟಿದ್ದಾರೆ. ಎಲ್ಲ ಶಾಸ್ತ್ರಗಳ, ಇತಿಹಾಸಗಳ ಮತ್ತು ಶ್ರುತಿಗಳ ರಹಸ್ಯಗಳು ಇದರಲ್ಲಿ ಪರಿಪೂರ್ಣತೆಯೆಂದಿರುವುದೇ ಈ ಮಹಾಗ್ರಂಥದ ವೈಶಿಷ್ಟ್ಯವಾಗಿದೆ. ಮಹಾಭಾರತದಲ್ಲಿ ಸಂಕ್ಷೇಪ ಭಾರತ ಮತ್ತು ವಿಶಾಲ ಭಾರತಗಳೆಂಬ 2 ಭಾಗಗಳಿವೆ. ಜ್ಞಾನಿಗಳು ಎರಡೂ ಭಾಗಗಳನ್ನು ತಿಳಿದುಕೊಂಡಿರುತ್ತಾರೆ. ಕೆಲವರು ಮಹಾಭಾರತವನ್ನು ಆದಿಪರ್ವದಿಂದಲೂ, ಮತ್ತೆ ಕೆಲವರು ಆಸ್ತಿಕ ಪರ್ವದಿಂದಲೂ, ಕೆಲವರು ಉಪರಿಚರ ಪರ್ವದಿಂದಲೂ ಪ್ರಾರಂಭಿಸಿ ಹೇಳುತ್ತಾರೆ. ವಿದ್ವಾಂಸರಾದವರು ಈ ಭಾರತ ಸಂಹಿತೆಯನ್ನು ವಿವಿಧ ರೀತಿಯಲ್ಲಿ ಪ್ರವಚನ ಮಾಡುತ್ತಾರೆ. ವಿವಿಧ ರೀತಿಯಿಂದ ಇದರಲ್ಲಿರುವ ತತ್ವಗಳನ್ನು ಹೊರತೆಗೆದು ಹೇಳಿ ಶ್ರೋತೃಗಳ ಬುದ್ಧಿಯನ್ನು ವಿಕಾಸಗೊಳಿಸುತ್ತಾರೆ. ಈ ಮಹಾಭಾರತವನ್ನು ವ್ಯಾಖ್ಯಾನ ಮಾಡುವುದರಲ್ಲಿಯೇ ಅನೇಕರು ಬಹು ಕುಶಲರಾಗಿದ್ದಾರೆ. ಕೆಲವು ವಿದ್ವಾಂಸರು ತಮ್ಮ ಬಹುತೀಕ್ಷ್ಣವಾದ ಮೇಧಾಶಕ್ತಿಯಿಂದ ಸಮಗ್ರ ಮಹಾಭಾರತವನ್ನೇ ತಮ್ಮ ಬುದ್ಧಿಯಲ್ಲಿ ಧಾರಣ ಮಾಡಿಕೊಂಡಿರುತ್ತಾರೆ. ತಪಸ್ಸಿನಿಂದಲೂ ಮತ್ತು ಬ್ರಹ್ಮಚರ್ಯದಿಂದಲೂ ಸನಾತನವಾದ ವೇದಗಳನ್ನೇ ವಾಂಗ್ಮಯದ ಮೂಲಕವಾಗಿ ವಿವರಿಸಿ ಪವಿತ್ರವೂ ಪಾವನವೂ ಆಗಿರುವ ಈ ಮಹಾಭಾರತವನ್ನು ಸತ್ಯವತಿಯ ಮಕ್ಕಳಾದ ವೇದವ್ಯಾಸರು ರಚಿಸಿರುವರು. ಪರಾಶರ ಮಹರ್ಷಿಗಳ ಮಕ್ಕಳಾದ ವಿದ್ವಾಂಸರಾದ ಬ್ರಹ್ಮರ್ಷಿಗಳಾದ ಕಠಿಣ ವ್ರತನಿಷ್ಠರಾದ ಪ್ರಭುಗಳಾದ ಕೃಷ್ಣದ್ವೈಪಾಯನರು ಇತಿಹಾಸ ಶಿರೋಮಣಿ ಎನಿಸಿರುವ ಮಹಾಭಾರತವನ್ನು ರಚಿಸಿದ ನಂತರ ಅದನ್ನು ಶಿಷ್ಯರಿಗೆ ಯಾವ ರೀತಿಯಲ್ಲಿ ಅಧ್ಯಾಪನ ಮಾಡಿಸಬೇಕೆಂದು ಚಿಂತಿಸತೊಡಗಿದರು. ಮಹರ್ಷಿಗಳು ಚಿಂತಿಸುತ್ತಿರುವುದನ್ನು ಲೋಕಗುರುವಾದ ಭಗವಾನ್ ಚತುರ್ಮುಖನು ತಿಳಿದವನಾಗಿ ಮಹರ್ಷಿಗಳ ಪ್ರೀತ್ಯರ್ಥವಾಗಿಯೂ ಮತ್ತು ಲೋಕಗಳ ಹಿತಾಸಕ್ತಿಯಿಂದಲೂ ತಾನಾಗಿಯೇ ವ್ಯಾಸರ ಆಶ್ರಮಕ್ಕೆ ತೆರಳಿದನು. ಭಗವಂತನಾದ ಚತುರ್ಮುಖನು ಅನಾಹೂತನಾಗಿ ತಮ್ಮ ಆಶ್ರಮಕ್ಕೆ ಬಂದುದನ್ನು ನೋಡಿ ವಿಸ್ಮಿತರಾದ ವ್ಯಾಸರು ಆಶ್ರಮದಲ್ಲಿದ್ದ ಇತರ ಮುನಿಸ್ತೋಮದಿಂದೊಡಗೂಡಿ ಚತುರ್ಮುಖನನ್ನು ಸ್ವಾಗತಿಸಿ ಸತ್ಕರಿಸಿ ಆಸನದಲ್ಲಿ ಕುಳ್ಳಿರಿಸಿದರು.
ಶ್ರೇಷ್ಠವಾದ ಆಸನದಲ್ಲಿ ಕುಳಿತಿದ್ದ ಆ ಹಿರಣ್ಯಗರ್ಭನನ್ನು ವ್ಯಾಸರು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಚತುರ್ಮುಖನ ಸಮೀಪದಲ್ಲಿಯೇ ನಿಂತುಕೊಂಡರು. ಬ್ರಹ್ಮನಿಂದ ಅನುಜ್ಞೆಯನ್ನು ಪಡೆದ ನಂತರ ಬಹುಪ್ರೀತರಾದ ಕೃಷ್ಣದ್ವೈಪಾಯನರು ಮಂದಸ್ಮಿತರಾಗಿ ಬ್ರಹ್ಮನ ಸಮೀಪದಲ್ಲಿಯೇ ಕುಳಿತರು. ಅನಂತರ ಮಹಾ ತೇಜಸ್ವಿಗಳಾದ ವ್ಯಾಸರು ಪರಮೇಷ್ಠಿ ಬ್ರಹ್ಮನಿಗೆ ಹೇಳಿದರು, ಪರಮಪೂಜ್ಯನೇ, ಪರಮಪೂಜ್ಯವಾದ ಈ ಮಹಾಕಾವ್ಯವನ್ನು ರಚಿಸಿರುತ್ತೇನೆ. ನಾನು ಈ ಮಹಾಗ್ರಂಥದಲ್ಲಿ ವೇದಗಳ ರಹಸ್ಯವನ್ನು, ಇತರ ಶಾಸ್ತ್ರಗಳ ಸಾರವನ್ನು ಪ್ರತಿಷ್ಠಾಪಿಸಿದ್ದೇನೆ. ವೇದಗಳ ಷಡಂಗಗಳ ಸಾರವನ್ನು ಮತ್ತು ಉಪನಿಷತ್ತುಗಳ ಸಾರವನ್ನು ಈ ಮಹಾಗ್ರಂಥದಲ್ಲಿ ಅಳವಡಿಸಿದ್ದೇನೆ. ಇತಿಹಾಸ ಪುರಾಣಗಳೆಲ್ಲವನ್ನೂ ಇದರಲ್ಲಿ ತುಂಬಿಬಿಟ್ಟಿದ್ದೇನೆ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳೆಂಬ 3 ಕಾಲ ಸಂಜ್ಞೆಗಳ ವಿಷಯವಾಗಿಯೂ ಇದರಲ್ಲಿ ನಿರೂಪಣೆಯಿದೆ. ವೃದ್ಧಾಪ್ಯ, ಮೃತ್ಯು, ಭಯ, ರೋಗ, ಪದಾರ್ಥಗಳ ಸತ್ಯತ್ವ ಮತ್ತು ಮಿಥ್ಯಾತ್ವ ಇವುಗಳ ಸ್ವರೂಪ ಲಕ್ಷಣಗಳನ್ನು ನಿಶ್ಚಯಿಸಿ ಹೇಳಲಾಗಿದೆ. ವಿವಿಧ ಧರ್ಮಗಳ ಮತ್ತು ಆಶ್ರಮಗಳ ಲಕ್ಷಣಗಳನ್ನು ಸಹ ಇದರಲ್ಲಿ ಅಳವಡಿಸಿದ್ದೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣದವರ ಕರ್ತವ್ಯ, ಪುರಾಣಗಳ ಮೂಲತತ್ವ ಇವುಗಳನ್ನು ಸ್ಪಷ್ಟಪಡಿಸಿದ್ದೇನೆ. ತಪಸ್ಸು ಮತ್ತು ಬ್ರಹ್ಮಚರ್ಯವೇ ಸ್ವರೂಪ, ಅವುಗಳ ಅನುಷ್ಠಾನ ಮತ್ತು ಅದರಿಂದ ಪ್ರಾಪ್ತವಾಗುವ ಫಲಗಳ ವಿವರಣೆಯು ಈ ಮಹಾಗ್ರಂಥದಲ್ಲಿದೆ. ಪೃಥ್ವಿ, ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ, ತಾರೆಗಳು, ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳ ಪರಿಮಾಣ ಮತ್ತು ಪ್ರಮಾಣ, ಋಗ್ಯಜು, ಸಾಮವೇದಗಳಲ್ಲಿ ಬರುವ ಆಧ್ಯಾತ್ಮಿಕ ವಿಷಯಗಳು ಈ ಎಲ್ಲವನ್ನು ಈ ಮಹಾಗ್ರಂಥದಲ್ಲಿ ಅಳವಡಿಸಲಾಗಿದೆ. ನ್ಯಾಯ, ಶಿಕ್ಷಾ, ಚಿಕಿತ್ಸೆ, ದಾನ ಮತ್ತು ಪಾಶುಪತ ಅಂದರೆ ಪಶುಪತಿಯ ಉಪದೇಶ ಇವುಗಳನ್ನೂ ಸಹ ಈ ಗ್ರಂಥದಲ್ಲಿ ವಿಶದೀಕರಿಸಲಾಗಿದೆ. ಇದರೊಂದಿಗೆ ದೇವತೆಗಳ, ಮನುಷ್ಯರ ಮತ್ತು ಮೃಗ ಪಕ್ಷಿಗಳ ಯೋನಿಗಳಲ್ಲಿ ಜನ್ಮ ಪಡೆಯುವ ಕಾರಣಗಳನ್ನು ನಿರೂಪಿಸಲಾಗಿದೆ. ಈ ಮಹಾಭಾರತದಲ್ಲಿ ಪುಣ್ಯ ತೀರ್ಥಗಳ, ನದಿಗಳ, ಪರ್ವತಗಳ, ಅರಣ್ಯಗಳ ಮತ್ತು ಸಾಗರಗಳ ಕೀರ್ತನವಿದೆ. ದಿವ್ಯ ನಗರಗಳ ಮತ್ತು ದುರ್ಗಗಳ ನಿರ್ಮಾಣ, ಅನೇಕ ಹಿಂದಿನ ಕಾಲದಲ್ಲಿ ರಾಜರಲ್ಲಿದ್ದ ಯುದ್ಧ ಕೌಶಲ ಇವುಗಳ ವರ್ಣನೆಗಿದೆ. ವಿವಿಧ ಭಾಷೆಗಳ, ವಿವಿಧ ಜಾತಿ ವಿಶೇಷಗಳ ವರ್ಣನೆಗಿದೆ. ಲೋಕ ವ್ಯವಹಾರಕ್ಕೆ ಉಪಯುಕ್ತವಾದ ಉಕ್ತಿಗಳಿವೆ. ಸರ್ವ ಪ್ರಾಣಿಗಳ ಹೃದಯ ಗುಹೆಗಳಲ್ಲಿಯೂ ಇರುವ ಬ್ರಹ್ಮವಸ್ತುವಿನ ವಿಷಯವಾಗಿಯೂ ಪ್ರತಿಪಾದನೆ ಮಾಡಲಾಗಿದೆ. ಬ್ರಹ್ಮದೇವ, ಆದರೆ ಈ ಮಹಾಗ್ರಂಥವನ್ನು ಪುಸ್ತಕ ರೂಪದಲ್ಲಿ ತರಲು ಲೇಖಕನೊಬ್ಬನನ್ನು ಈ ಪೃಥ್ವಿಯಲ್ಲಿ ಕಾಣದವನಾಗಿದ್ದೇನೆ. ಪರಮೇಷ್ಠಿಯು ಹೇಳುತ್ತಾರೆ, ಮಹರ್ಷಿಯೇ, ನಿನ್ನನ್ನು ತಪೋವಿಶಿಷ್ಟರಾದ ಎಲ್ಲ ಮುನಿಗಳಿಗಿಂತಲೂ ಶ್ರೇಷ್ಠತಮನಾದವನೆಂದು ನಾನು ಭಾವಿಸಿದ್ದೇನೆ. ಏಕೆಂದರೆ ಜಗತ್ತು, ಜೀವ, ಈಶ್ವರ ಈ ಎಲ್ಲದರ ರಹಸ್ಯಗಳನ್ನು ನೀನು ತಿಳಿದವನಾಗಿರುವೆ. ಹುಟ್ಟಿದ ಮೊದಲುಗೊಂಡು ನಿನ್ನ ವಾಣಿಯು ಬ್ರಹ್ಮ ಪ್ರತಿಪಾದಕವೂ ಸತ್ಯ ಪ್ರತಿಷ್ಠಾನವುಳ್ಳದ್ದು ಆಗಿರುವುದು ಎಂಬುದನ್ನು ನಾನು ತಿಳಿದಿರುತ್ತೇನೆ. ನೀನು ರಚಿಸಿರುವ ಮಹಾಗ್ರಂಥವನ್ನು ನೀನು ಕಾವ್ಯವೆಂದು ಹೇಳಿದೆಯಾದ ಕಾರಣ ಅದು ಕಾವ್ಯವೆಂದೇ ಪ್ರಸಿದ್ಧಿ ಹೊಂದುತ್ತದೆ. ಪ್ರಪಂಚದ ಎಂತೆಂತಹ ಮಹಾಕವಿಗಳು ನೀನು ರಚಿಸಿರುವುದಕ್ಕಿಂತಲೂ ಶ್ರೇಷ್ಠವಾದ ಕಾವ್ಯವನ್ನು ರಚಿಸಲಾರರು. ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳು ಶ್ರೇಷ್ಠತೆಯಲ್ಲಿ ಗೃಹಸ್ಥಾಶ್ರಮಕ್ಕೆ ಯಾವ ರೀತಿಯಲ್ಲಿ ಸಮಾನವಾಗಲಾರವೋ ಅದೇ ರೀತಿಯಲ್ಲಿ ನಿನ್ನ ಕಾವ್ಯಕ್ಕೆ ಬೇರೆ ಯಾವ ಕಾವ್ಯಗಳು ಸಮಾನವಾಗಲಾರವು. ಮಹರ್ಷಿಯೇ, ನೀನೀಗ ಲೇಖಕನ ಅಂದರೆ ಬರೆಯುವವನ ವಿಷಯವಾಗಿ ಪ್ರಸ್ತಾಪಿಸಿದೆಯಲ್ಲವೇ? ಲೇಖಕನ ಬರೆಯುವಿಕೆಯ ಲಿಪಿಕಾರನ ಕಾರ್ಯಕ್ಕಾಗಿ ವಿಘ್ನಹರನಾದ ಗಣೇಶನನ್ನೇ ಸ್ಮರಿಸು. ಹೀಗೆ ಹೇಳಿ ಬ್ರಹ್ಮನು ತನ್ನ ಲೋಕಕ್ಕೆ ತೆರಳಿದನು. ಬ್ರಹ್ಮನ ಸಲಹೆಯಂತೆ ಸತ್ಯವತಿಯ ಮಕ್ಕಳಾದ ವ್ಯಾಸರು ಹೇರಂಬನನ್ನು ಸ್ಮರಿಸಿದರು. ಭಕ್ತ ಸಂಕಲ್ಪ ಪೂರಕನಾದ ವಿಘ್ನೇಶನಾದ ಗಣೇಶನು ವ್ಯಾಸರು ಸ್ಮರಿಸಿದ ಮಾತ್ರದಿಂದಲೇ ಅವರಿದ್ದ ಸ್ಥಳಕ್ಕೆ ಆಗಮಿಸಿದನು. ಗಣೇಶನು ಆಗಮಿಸಿದೊಡನೆಯೇ ಪರಮಪ್ರೀತರಾದ ವ್ಯಾಸರು ಅವನನ್ನು ಯಥಾವಿಧಿಯಾಗಿ ಪೂಜಿಸಿ ಸತ್ಕರಿಸಿ ಹೇಳಿದರು, ಗಣನಾಯಕನೇ, ನನ್ನ ಮನಸ್ಸಿನಿಂದ ಕಲ್ಪಿತವಾಗಿರುವ ಮತ್ತು ನನ್ನಿಂದಲೇ ಹೇಳಲ್ಪಡುವ ಮಹಾಭಾರತ ಗ್ರಂಥಕ್ಕೆ ನೀನು ಲೇಖಕನಾಗು, ಲಿಪಿಕಾರನಾಗು. ವ್ಯಾಸರ ಮಾತನ್ನು ಕೇಳಿದೊಡನೆಯೇ ವಿಘ್ನೇಶನು ಹೇಳುತ್ತಾನೆ, ಮಹರ್ಷಿಯೇ, ನೀನು ಹೇಳುವುದನ್ನು ನಾನು ಬರೆಯುತ್ತಾ ಹೋಗುವೆನು. ನನ್ನ ಲೇಖನಿಗೆ ವಿರಾಮವು ಸಿಗದ ರೀತಿಯಲ್ಲಿ ನೀನು ಮಹಾಭಾರತವನ್ನು ಹೇಳುತ್ತಾ ಹೋಗಬೇಕು. ಹಾಗಾಗುವುದಾದರೆ ಮಾತ್ರವೇ ನಾನು ನಿನ್ನ ಮಹಾಗ್ರಂಥದ ಲೇಖಕನಾಗಲು ಒಪ್ಪುವೆನು. ಗಣೇಶನ ನಿಬಂಧನೆಗೆ ವ್ಯಾಸರು ಒಪ್ಪಿ ತಾವು ಒಂದು ಸಣ್ಣ ನಿಬಂಧನೆಯನ್ನು ಗಣೇಶನ ಮುಂದೆ ಹೇಳಿದರು. ದೇವ, ನೀನು ಪ್ರಸಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಬರೆಯುತ್ತಾ ಹೋಗಬಾರದು. ವಿಷಯಗಳನ್ನು ಪೂರ್ಣವಾಗಿ ಗ್ರಹಿಸಿ ಬರೆಯಬೇಕು. ವಿದ್ಯಾನಿಧಿಯಾದ ಗಣಪತಿಗೆ ಆ ನಿಬಂಧನೆಯು ಅಷ್ಟೇನೂ ದೊಡ್ಡದೆನಿಸಲಿಲ್ಲ. ವ್ಯಾಸರ ಮಾತಿಗೆ ಓಂಕಾರಪೂರ್ವಕವಾಗಿ ಒಪ್ಪಿಗೆಯನ್ನಿತ್ತನು.
ವಿದ್ಯಾಗಣಪತಿಯು ಕ್ಷಣಕಾಲ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕಾಗುವಂತೆ ಅರಹಸ್ಯವಾದ ಕೂಟ ಶ್ಲೋಕಗಳನ್ನು ಕೇವಲ ಕುತೂಹಲದ ಕಾರಣದಿಂದಾಗಿ ವ್ಯಾಸರು ರಚಿಸಿದರು. ಆ ಸಂಬಂಧವಾಗಿ ತಾವು ಇಷ್ಟೇ ಕೂಟ ಶ್ಲೋಕಗಳನ್ನು ರಚಿಸಿರುವುದಾಗಿ ವ್ಯಾಸರು ಪ್ರತಿಜ್ಞಾಪೂರ್ವಕವಾಗಿ ಹೇಳಿರುತ್ತಾರೆ. ಮಹಾಭಾರತದಲ್ಲಿರುವ 8800 ಕೂಟ ಶ್ಲೋಕಗಳ ಅರ್ಥವನ್ನು ನಾನು ತಿಳಿದಿರುತ್ತೇನೆ, ಶುಕನು ತಿಳಿದಿರುತ್ತಾನೆ, ಸಂಜಯನಿಗೆ ಇದು ತಿಳಿದಿರಲೂಬಹುದು, ತಿಳಿಯದೇ ಇರಲೂಬಹುದು. ಇದು ಸ್ವಲ್ಪ ಸಂದೇಹದ ವಿಷಯವೇ ಆಗಿದೆ. ಶೌನಕರೇ, ಆ ಕೂಟ ಶ್ಲೋಕಗಳು ಈಗಲೂ ಸಹ ಸುದೃಢವಾಗಿಯೂ ಬಹು ಕ್ಲಿಷ್ಟವಾಗಿಯೂ ಇವೆ. ಅವುಗಳ ಅರ್ಥವು ಬಹಳ ಗೂಢವಾಗಿರುವುದರಿಂದಲೂ ಮತ್ತು ಶಬ್ದವು ಯೋಗವೃತ್ತಿ ಮತ್ತು ರೂಢವೃತ್ತಿ ಇವೇ ಮೊದಲಾದ ರಚನಾ ವೈಚಿತ್ರ್ಯದಿಂದ ಕೂಡಿರುವುದರಿಂದಲೂ ಆ ಶ್ಲೋಕಗಳ ಅಭಿಪ್ರಾಯವೇನು ಎಂಬುದನ್ನು ತಿಳಿದುಕೊಳ್ಳಲು ಇಂದಿಗೂ ಸಾಧ್ಯವಾಗಿಲ್ಲ. ಗಣೇಶನು ಸರ್ವಜ್ಞನೇ ಆಗಿದ್ದರೂ ಆ ಕೂಟ ಶ್ಲೋಕಗಳನ್ನು ವ್ಯಾಸರು ಹೇಳಿದಾಗ ಅವುಗಳ ಅರ್ಥವನ್ನು ಗ್ರಹಿಸಲು ಕ್ಷಣಕಾಲ ಸ್ತಬ್ಧನಾಗಿ ಕುಳಿತುಕೊಳ್ಳುತ್ತಿದ್ದನು. ಆ ವೇಳೆಯಲ್ಲಿ ವ್ಯಾಸರು ಮುಂದಕ್ಕೆ ಶ್ಲೋಕಗಳನ್ನು ರಚಿಸುತ್ತಾ ಹೋಗುತ್ತಿದ್ದರು. ಅಜ್ಞಾನ ತಿಮಿರಾಂಧಸ್ಯ ಲೋಕಸ್ಯ ತು ವಿಚೇಷ್ಟತಃ ಜ್ಞಾನಾಂಜನ ಶಲಾಕಾಭಿರ್ ನೇತ್ರೋನ್ಮೀಲಿನ ಕಾರಕಂ ಧರ್ಮಾರ್ಥಕಾಮ ಮೋಕ್ಷಾರ್ಥೈಃ ಸಮಾಸವ್ಯಾಸ ಕೀರ್ತನೈಃ ತಥಾ ಭಾರತ ಸೂರ್ಯೇಣ ನೃಣಾಂ ವಿನಿಹಿತಂ ತಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿ ತೊಳಲಾಡುತ್ತಿರುವ ಲೋಕಕ್ಕೆ ಈ ಮಹಾಭಾರತವು ಜ್ಞಾನವೆಂಬ ಅಂಜನದ ಶಲಾಕೆಗಳಿಂದ ಕಣ್ಣುಗಳನ್ನು ಅರಳಿಸುವ ಸಾಧನವಾಗಿದೆ. ಧರ್ಮಾರ್ಥಕಾಮ ಮೋಕ್ಷಗಳಿಂದ ಮತ್ತು ಅವುಗಳ ಸೂಕ್ಷ್ಮ ಮತ್ತು ವಿಸ್ತಾರವಾದ ಕಥನದಿಂದ ಭಾರತವೆಂಬ ಸೂರ್ಯನು ಮಾನವರ ಅಜ್ಞಾನವನ್ನು ಹೋಗಲಾಡಿಸಿದ್ದಾನೆ. ಚಂದ್ರನು ತನ್ನ ಮನೋಹರವಾದ ಬೆಳದಿಂಗಳಿನಿಂದ ಕನ್ನೈದಿಲೆಯನ್ನು ಅರಳಿಸುವಂತೆ ಮಹಾಭಾರತವು ಶ್ರುತಿ ದೀವಿಗೆಗಳ ಹೊಂಬೆಳಕನ್ನು ಮಾನವನ ಬುದ್ಧಿಯ ಮೇಲೆ ಚೆಲ್ಲಿ ಅದನ್ನು ವಿಕಾಸಗೊಳಿಸುತ್ತದೆ. ಈ ಮಹಾಭಾರತದ ಇತಿಹಾಸವು ಜಾಜ್ವಲ್ಯಮಾನವಾದ ದೀಪಪ್ರಾಯವಾಗಿದೆ. ಈ ಬೆಳಕು ಮೋಹದ ಆವರಣವನ್ನು ಸಂಪೂರ್ಣವಾಗಿ ವಿನಾಶಗೊಳಿಸುತ್ತದೆ. ಲೋಕಕ್ಕೆ ಗರ್ಭಗೃಹವೆನಿಸಿರುವ ಸಕಲ ಪ್ರಾಣಿಗಳ ಹೃದಯ ಗುಹೆಗಳ ಮೇಲೆ ಬಹಳ ಚೆನ್ನಾಗಿ ಈ ಮಹಾಭಾರತವು ಬೆಳಕನ್ನು ಚೆಲ್ಲುತ್ತದೆ. ಈ ಮಹಾಭಾರತಕ್ಕೆ ಸಂಗ್ರಹಾಧ್ಯಾಯವೆಂಬುದೇ ಬೀಜಪ್ರಾಯವಾಗಿದೆ. ಪೌಲೋಮ ಮತ್ತು ಆಸ್ತಿಕ ಪರ್ವಗಳು ಮಹಾಭಾರತ ವೃಕ್ಷದ ಬೇರಿನಂತಿವೆ. ಸಂಭವ ಪರ್ವವು ಇದರ ನಡುಭಾಗ. ಸಭಾ ಮತ್ತು ಅರಣ್ಯ ಪರ್ವಗಳು ಈ ವೃಕ್ಷದ ಮೇಲೆ ಪಕ್ಷಿಗಳು ವಾಸ ಮಾಡಲು ಯೋಗ್ಯವಾದ ಪೊಟರೆಗಳ ರೂಪದಲ್ಲಿವೆ. ಆರಣಿ ಪರ್ವವು ಈ ಮಹಾಭಾರತ ವೃಕ್ಷದ ಗ್ರಂಥಿಸ್ಥಳವಾಗಿದೆ. ವಿರಾಟ ಮತ್ತು ಉದ್ಯೋಗ ಪರ್ವಗಳೇ ಈ ಮಹಾಭಾರತ ವೃಕ್ಷದ ಸಾರಭೂತವಾದ ಭಾಗಗಳು. ಭೀಷ್ಮ ಪರ್ವವು ಮಹಾಭಾರತ ವೃಕ್ಷದ ದೊಡ್ಡ ಕೊಂಬೆಯಾಗಿದೆ. ದ್ರೋಣ ಪರ್ವವು ಇದರ ಎಲೆಗಳು. ಕರ್ಣ ಪರ್ವವು ಮಹಾಭಾರತ ವೃಕ್ಷದ ಶ್ವೇತ ಕುಸುಮಗಳು. ಶಲ್ಯ ಪರ್ವವು ಈ ಕುಸುಮಗಳ ಸುಗಂಧ ರೂಪದಲ್ಲಿದೆ. ಸ್ತ್ರೀ ಮತ್ತು ಐಶಿಕ ಪರ್ವಗಳು ಈ ವೃಕ್ಷದ ಛಾಯಾರೂಪದಲ್ಲಿವೆ. ಶಾಂತಿ ಪರ್ವವೇ ಈ ಮಹಾಭಾರತ ವೃಕ್ಷದ ಮಹಾಫಲ. ಅಶ್ವಮೇಧ ಪರ್ವವೇ ಈ ವೃಕ್ಷದ ಅಮೃತ ರಸ. ಆಶ್ರಮವಾಸಿಕ ಪರ್ವವು ವೃಕ್ಷದಡಿಯಲ್ಲಿ ಕುಳಿತುಕೊಳ್ಳಲು ಯೋಗ್ಯವಾದ ಒಂದು ನಿವಾಸ ಸ್ಥಾನದಂತಿದೆ. ಶ್ರುತಿರೂಪವಾಗಿರುವ ಮೌಸಲ ಪರ್ವವು ಎಲ್ಲ ಶಾಖೆಗಳ ಅಂತಿಮ ರೂಪದಲ್ಲಿದ್ದು ಶಿಷ್ಟರಿಂದಲೂ ದ್ವಿಜರಿಂದಲೂ ಸೇವಿಸಲ್ಪಡಲು ಯೋಗ್ಯವಾಗಿದೆ. ಮೇಘವು ಯಾವ ರೀತಿಯಲ್ಲಿ ಸರ್ವಭೂತಗಳಿಗೂ ಆಶ್ರಯದಾಯಕವಾಗಿದೆಯೋ ಅದೇ ರೀತಿಯಲ್ಲಿ ಈ ಭಾರತ ಕಲ್ಪ ವೃಕ್ಷವು ಸರ್ವ ಕವಿ ಮುಖ್ಯರಿಗೂ ಆಶ್ರಯವಾಗಿದೆ. ಈ ಭಾರತ ವೃಕ್ಷದಲ್ಲಿ ರುಚಿಕರವಾದ, ಪವಿತ್ರವಾದ, ರಸಯುಕ್ತವಾದ, ಅವಿನಾಶಿಯಾದ ಪುಷ್ಪಗಳು ಮತ್ತು ಫಲಗಳು ಇವೆ. ಈ ವೃಕ್ಷವನ್ನು ದೇವತೆಗಳು ಛೇದನ ಮಾಡಲಾರರು. ಇಂತಹ ಮಹಾಭಾರತ ಮಹಾವೃಕ್ಷದ ವರ್ಣನೆಯನ್ನು ನಾನೀಗ ಮಾಡುತ್ತೇನೆ. ಹೀಗೆ ಹೇಳಿ ಸೂತಮುನಿಗಳು ಮುಂದುವರೆದು ಹೇಳುತ್ತಾರೆ. ಧರ್ಮಾತ್ಮರಾದ ಕೃಷ್ಣದ್ವೈಪಾಯನರು ತಾಯಿಯಾದ ಸತ್ಯವತಿಯ ಮತ್ತು ಗಂಗಾಪುತ್ರನಾದ ಭೀಷ್ಮನ ಆದೇಶದಂತೆ ವಿಚಿತ್ರವೀರ್ಯನ 2 ರಾಣಿಯರಲ್ಲಿ ಮತ್ತು ಒಬ್ಬಳು ದಾಸಿಯಲ್ಲಿ ಅಗ್ನಿತ್ರಯಗಳಂತೆ ಪ್ರಕಾಶಮಾನರಾದ ಧೃತರಾಷ್ಟ್ರ, ಪಾಂಡು, ವಿದುರರೆಂಬ 3 ಮಕ್ಕಳನ್ನು ಅನುಗ್ರಹಿಸಿ ತಪಶ್ಚರಣ ಮಾಡಲು ಪುನಃ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅವರೆಲ್ಲರೂ ಹುಟ್ಟಿ ಬೆಳೆದು ವೃದ್ಧರಾಗಿ ಪರಮಪದವನ್ನು ಹೊಂದಿದ ನಂತರ ಈ ಮನುಷ್ಯಲೋಕದಲ್ಲಿ ಮಹರ್ಷಿಗಳು ಕುರು ರಾಜಕುಮಾರರಿಗೆ ಸಂಬಂಧಿಸಿದ ಈ ಮಹಾಭಾರತವನ್ನು ಹೇಳಿದರು. ಜನಮೇಜಯನಿಂದಲೂ ಸಾವಿರಾರು ಬ್ರಾಹ್ಮಣರಿಂದಲೂ ಪ್ರಾರ್ಥಿತರಾದ ವೇದವ್ಯಾಸರು ತಮ್ಮ ಸಮೀಪದಲ್ಲಿಯೇ ಕುಳಿತಿದ್ದ ವೈಶಂಪಾಯನರಿಗೆ ಮಹಾಭಾರತ ಕಥಾಪ್ರವಚನ ಮಾಡುವಂತೆ ನಿರ್ದೇಶಿಸಿದರು.
ಯಜ್ಞದಲ್ಲಿ ಭಾಗವಹಿಸಿದ್ದ ಸದಸ್ಯರೊಡನೆ ಕುಳಿತಿದ್ದ ವೈಶಂಪಾಯನರು ಯಜ್ಞದ ವಿರಾಮ ಕಾಲಗಳಲ್ಲಿ ಸದಸ್ಯರಿಂದ ಪುನಃ ಪುನಃ ಪ್ರಾರ್ಥಿಸಲ್ಪಟ್ಟವರಾಗಿ ಈ ಮಹಾಭಾರತದ ಕಥೆಯನ್ನು ಹೇಳುತ್ತಿದ್ದರು. ವ್ಯಾಸರು ಮಹಾಭಾರತದಲ್ಲಿ ಕುರುವಂಶದ ವಿಸ್ತಾರವನ್ನು, ಗಾಂಧಾರಿಯ ಧರ್ಮಶೀಲತೆಯನ್ನು, ವಿದುರನ ಜ್ಞಾನವನ್ನು, ಕುಂತಿಯ ಸ್ಥೈರ್ಯವನ್ನು, ವಾಸುದೇವನ ಮಹಾತ್ಮ್ಯವನ್ನು, ಪಾಂಡವರ ಸತ್ಯನಿಷ್ಠೆಯನ್ನು, ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ದುರ್ವೃತ್ತಗಳನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಲೋಕದ ಪುಣ್ಯಶಾಲಿಗಳ ಉಪಾಖ್ಯಾನಗಳಿಂದ ಕೂಡಿರುವ ಈ ಆದ್ಯ ಮಹಾಭಾರತವು 1,00,000 ಶ್ಲೋಕಗಳಿಂದ ಕೂಡಿರುವುದೆಂದು ತಿಳಿಯಬೇಕು. ಕೃಷ್ಣ ದ್ವೈಪಾಯನರು ಉಪಕಥೆಗಳನ್ನು ಬಿಟ್ಟು 24,000 ಶ್ಲೋಕಗಳಿಂದ ಭಾರತವನ್ನು ರಚಿಸಿದರು. ಜ್ಞಾನಿಗಳು ಆ ಭಾಗಕ್ಕೆ ಮಾತ್ರ ಮಹಾಭಾರತವೆನ್ನುತ್ತಾರೆ. ಅನಂತರ ಭೂಮಿಕೆಯಾಗಿ 150 ಶ್ಲೋಕಗಳನ್ನು ಪರ್ವ ಸಂಗ್ರಹವನ್ನು ರಚಿಸಿದರು. ಮೊಟ್ಟಮೊದಲು ಮಹಾಭಾರತವನ್ನು ವ್ಯಾಸರು ಶುಕರಿಗೂ, ಅನಂತರ ಶುಕರಂತೆ ಪಾಂಡಿತ್ಯವನ್ನು ಪಡೆದಿದ್ದ ಇತರ ಶಿಷ್ಯರಿಗೂ ಉಪದೇಶಿಸಿದರು. ಅದಾದ ನಂತರ 60 ಲಕ್ಷ ಶ್ಲೋಕಗಳನ್ನುಳ್ಳ ಮತ್ತೊಂದು ಮಹಾಗ್ರಂಥವನ್ನು ರಚಿಸಿದರು. ಅದರಲ್ಲಿ 30 ಲಕ್ಷ ಶ್ಲೋಕಗಳು ದೇವಲೋಕದಲ್ಲಿಯೂ, 15 ಲಕ್ಷ ಶ್ಲೋಕಗಳು ಪಿತೃಲೋಕದಲ್ಲಿಯೂ, 14 ಲಕ್ಷ ಶ್ಲೋಕಗಳು ಗಂಧರ್ವ ಲೋಕದಲ್ಲಿಯೂ, ಉಳಿದ 1 ಲಕ್ಷ ಶ್ಲೋಕಗಳು ಮಾನವ ಲೋಕದಲ್ಲಿಯೂ ಪ್ರಚಾರದಲ್ಲಿವೆ. ನಾರದರು ದೇವತೆಗಳಿಗೂ, ದೇವಲರು ಪಿತೃಗಳಿಗೂ, ಶುಕರು ಗಂಧರ್ವ ಯಕ್ಷ ರಾಕ್ಷಸರಿಗೂ ಇದನ್ನು ಹೇಳಿದರು. ವ್ಯಾಸ ಶಿಷ್ಯರಾದ ಧರ್ಮಾತ್ಮರಾದ ವೈಶಂಪಾಯನರು ಮನುಷ್ಯ ಲೋಕದಲ್ಲಿ ಇದರ ಪ್ರಚಾರಕರಾದರು. ಋಷಿಸತ್ತಮರೇ, ನಾನೂ ಕೂಡ 1 ಲಕ್ಷ ಶ್ಲೋಕಗಳ ಪಾಠವನ್ನು ಮಾಡಿದ್ದೇನೆ. ಅದನ್ನೇ ನೀವು ಕೇಳಿರಿ. ಮಹಾಭಾರತದಲ್ಲಿ 2 ಮುಖ್ಯ ಪಾತ್ರಗಳಿವೆ. ಒಂದು ದುರ್ಯೋಧನ, ಇನ್ನೊಂದು ಧರ್ಮಜ. ಇವರಲ್ಲಿ ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂದಕರ್ಣ ಶಕುನಿಸ್ತಸ್ಯ ಶಾಖಾಃ ದುಶ್ಯಾಸನ ಪುಷ್ಪಫಲೇ ಸಮೃದ್ಧೇ ಮೂಲಂ ರಾಜ ಧೃತರಾಷ್ಟ್ರೋ ಮನೀಷಿ. ದುರ್ಯೋಧನನು ಕಾಮ, ಕ್ರೋಧ, ಲೋಭ, ಮೋಹಾದಿ ದುರ್ಗುಣಗಳಿಂದ ಕೂಡಿರುವ ಒಂದು ಮಹಾವೃಕ್ಷ. ಕರ್ಣನು ಆ ವೃಕ್ಷದ ಕಾಂಡ, ಶಕುನಿ ಅದರ ಕೊಂಬೆ, ದುಶ್ಯಾಸನ ಆ ಮರದ ಫಲ ಪುಷ್ಪಪ್ರಾಯ, ಮತ್ತು ಚಂಚಲ ಬುದ್ಧಿಯ ಧೃತರಾಷ್ಟ್ರನು ಆ ವೃಕ್ಷದ ಬೇರು. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಧರ್ಮರಾಜನು ಧರ್ಮರೂಪವಾದ ಒಂದು ಮಹಾವೃಕ್ಷ, ಅರ್ಜುನನು ಅದರ ಕಾಂಡ, ಭೀಮನು ಮರದ ಕೊಂಬೆ, ನಕುಲ ಸಹದೇವರು ಆ ವೃಕ್ಷದ ಫಲಪುಷ್ಪಗಳು. ಶ್ರೀಕೃಷ್ಣನ ಬ್ರಹ್ಮ ಅಂದರೆ ವೇದ ಮತ್ತು ಬ್ರಾಹ್ಮಣರೇ, ಆ ಶ್ರೀಕೃಷ್ಣ ಮತ್ತು ವೇದಗಳು, ಬ್ರಾಹ್ಮಣರು ಇವರೇ ಆ ಮರದ ಬೇರುಗಳು. ಪಾಂಡವು ಭುಜಬಲ ಪರಾಕ್ರಮಗಳಿಂದ ಅನೇಕ ರಾಜ್ಯ ಕೋಶಗಳನ್ನು ಗೆದ್ದು ಬೇಟೆಯಾಡುವ ಸಲುವಾಗಿ ಒಮ್ಮೆ ಅರಣ್ಯಕ್ಕೆ ಹೋಗಿದ್ದನು. ಒಂದು ದಿನ ಬೇಟೆಯಾಡುತ್ತಿದ್ದಾಗ ರತಿಕ್ರೀಡೆಯಲ್ಲಿದ್ದ ಜಿಂಕೆಗಳ ಯುಗ್ಮವು ಕಣ್ಣಿಗೆ ಬಿದ್ದಿತು. ರಾಜನು ಕಾರ್ಯಕಾರ್ಯ ವಿವೇಚನೆಯನ್ನು ಅರಿತಿದ್ದರೂ ವಿಧಿಯ ಕಟ್ಟಳೆಯಂತೆ ಆ ಜಿಂಕೆಗಳ ಜೋಡಿಯನ್ನು ಕೊಂದು ವಿರಹವೇದನೆಯನ್ನು ಅನುಭವಿಸುವ ಶಾಪರೂಪವಾದ ಮಹಾವಿಪತ್ತಿಗೆ ಗುರಿಯಾದನು. ಆದರೆ ಪಾಂಡುವಿನ ಪತ್ನಿಯರಾದ ಕುಂತಿ ಮಾದ್ರಿಯರು ಧರ್ಮ ಸಂರಕ್ಷಣಾರ್ಥವಾಗಿ ಧರ್ಮ, ವಾಯು, ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ 5 ಜನ ಮಕ್ಕಳನ್ನು ಪಡೆದರು. ಆ ಪಂಚ ಪಾಂಡವರು ತಮ್ಮ 2 ತಾಯಂದಿರಿಂದ ಪೋಷಿಸಲ್ಪಡುತ್ತಾ ದಟ್ಟವಾದ ಅರಣ್ಯಗಳಲ್ಲಿದ್ದ ತಪಸ್ವಿಗಳ ಪುಣ್ಯಾಶ್ರಮಗಳಲ್ಲಿ ತಪಸ್ವಿ ಜನರ ಮಧ್ಯದಲ್ಲಿ ಇದ್ದುಕೊಂಡು ದಿನ ದಿನಕ್ಕೂ ವೃದ್ಧಿ ಹೊಂದುತ್ತಿದ್ದರು. ವಿಧಿಯ ನಿಯಮದಂತೆ ಒಂದು ವಸಂತ ಸಮಯದಲ್ಲಿ ಪಾಂಡುವು ಮನ್ಮಥನ ಪೀಡೆಯನ್ನು ತಾಳಲಾರದೆ ಮಾದ್ರಿಯೊಡನೆ ರಮಿಸಲು ಹೋಗಿ ಪರಲೋಕವನ್ನೈದಿದನು. ಧರ್ಮಾದಿಗಳು ಕೆಲವು ವರ್ಷಗಳ ನಂತರ ಕಾಡಿನಲ್ಲಿ ಬೆಳೆದ ನಂತರ ಅಲ್ಲಿದ್ದ ಋಷಿಗಳೆಲ್ಲರೂ ಸೇರಿ ರಾಜಕುಮಾರರು ರಾಜಧಾನಿಯನ್ನು ಸೇರುವುದು ಸೂಕ್ತವೆಂದು ನಿಶ್ಚಯಿಸಿ ಹಸ್ತಿನಾಪುರಕ್ಕೆ ತಾಯಿ ಮಕ್ಕಳನ್ನು ಕರೆದೊಯ್ದರು. ಆ ಸಮಯದಲ್ಲಿ ಬ್ರಹ್ಮಚಾರಿಗಳಾಗಿದ್ದ ಪಾಂಡುವಿನ ಮಕ್ಕಳು ಜಟಾಧಾರಿಗಳು, ರೂಪವಂತರು ಆಗಿದ್ದರು. ತಾಪಸೋತ್ತಮರು ಧೃತರಾಷ್ಟ್ರನ ಮತ್ತು ಅವನ ಮಕ್ಕಳ ಸಮ್ಮುಖಕ್ಕೆ ಪಾಂಡುಪುತ್ರರನ್ನು ಕರೆದೊಯ್ದು, ಈ ಬಾಲಕರು ನಿಮ್ಮ ಪುತ್ರರು, ಭ್ರಾತೃಗಳು, ಶಿಷ್ಯರು ಮತ್ತು ಸುಹೃದರು ಆಗಿರುತ್ತಾರೆ ಎಂದು ಹೇಳಿ ಅಂತರ್ಧಾನ ಹೊಂದಿದರು. ಋಷಿಗಳು ಹೀಗೆ ಹೇಳುತ್ತಲೇ ಕೌರವರು, ಶಿಷ್ಟರು, ಪಟ್ಟಣಿಗರು ಮತ್ತು ವರ್ಣಾಶ್ರಮಿಗಳು ಪಾಂಡುಕುಮಾರರನ್ನು ನೋಡಿ ಆನಂದಭರಿತರಾದರು. ಕೆಲವರಿಗೆ ಇವರು ಪಾಂಡುಪುತ್ರರೇ ಎಂಬ ವಿಷಯದಲ್ಲಿ ಜಿಜ್ಞಾಸೆಯೂ ಉಂಟಾಯಿತು. ಅವರಲ್ಲಿ ಕೆಲವರು ಇವರು ಪಾಂಡುಪುತ್ರರೇ ಅಲ್ಲ ಎಂದು ಹೇಳಿಬಿಟ್ಟರು.
ಮತ್ತೆ ಕೆಲವರು ಅವರ ಮುಖಲಕ್ಷಣಗಳನ್ನು ನೋಡಿ ಇವರು ಪಾಂಡುವಿನ ಪುತ್ರರೇ ಆಗಿರುವರು ಎಂದು ದೃಢೀಕರಿಸಿ ಹೇಳಿದರು. ಪಾಂಡುವು ಸತ್ತು ಬಹಳ ಕಾಲವೇ ಆಗಿ ಹೋಗಿರುವಾಗ ಇವರು ಅವನ ಮಕ್ಕಳು ಹೇಗೆ ತಾನೇ ಆದಾರೋ ಎಂದು ಇನ್ನೂ ಕೆಲವರು ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿದರು. ಆದರೂ ನಾವು ಖಂಡಿತವಾಗಿಯೂ ಈ ಬಾಲಕರನ್ನು ಸ್ವಾಗತಿಸುತ್ತೇವೆ. ಅದೃಷ್ಟವಶದಿಂದ ನಾವೆಂದು ಪಾಂಡುವಿನ ಸಂತಾನವನ್ನು ಕಾಣುತ್ತಿದ್ದೇವೆ. ಎಲ್ಲರೂ ಪಾಂಡುವಿನ ಮಕ್ಕಳಿಗೂ ಸ್ವಾಗತವೆಂದು ಘೋಷಿಸಿರಿ ಎಂಬಿ ಮಾತುಗಳು 4 ದಿಕ್ಕುಗಳಿಂದಲೂ ಕೇಳಿಬಂದವು. ನಾಗರಿಕರ ಆ ಘೋಷ ಪ್ರತಿಘೋಷಗಳು ಶಾಂತವಾದ ನಂತರ 4 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯುಂಟು ಮಾಡುತ್ತಿದ್ದ ಅದೃಶ್ಯ ಭೂತಗಳ ಶಬ್ದವೊಂದು ಕೇಳಿಬಂದಿತು. ಇವರು ಪಾಂಡುವಿನ ಮಕ್ಕಳೇ ಎಂಬುದನ್ನು ಆ ಅಶರೀರವಾಣಿಯು ಸ್ಥಿರಪಡಿಸಿತು. ಅಶರೀರವಾಣಿಯನ್ನು ಕೇಳುತ್ತಲೇ ಪೌರ ಸಮೇತರಾದ ಕೌರವರು ಪಾಂಡವರನ್ನು ಕರೆದೊಯ್ದರು. ಆ ಸಮಯದಲ್ಲಿ ಅರಮನೆಯೊಳಗೆ ಪಾಂಡುಕುಮಾರರ ಮೇಲೆ ಪುಷ್ಪವೃಷ್ಟಿಯಾಯಿತು. ಸುಗಂಧ ದ್ರವ್ಯಗಳ ಸೇಚನೆಯಾಯಿತು. ದುಂದುಭಿಗಳು ಮೊಳಗಿದವು. ಅದು ಪೌರರೆಲ್ಲರಿಗೂ ಪರಮಾದ್ಭುತವಾಗಿ ಕಂಡಿತು. ಪಾಂಡವರ ಮೇಲಿನ ಪ್ರೀತಿಯಿಂದಾಗಿ ಪಟ್ಟಣಿಗರ ಹರ್ಷೋದ್ವೇಗಗಳಿಂದ ಹೊರಹೊರಟ ಮಹಾನಿನಾದವು ಸ್ವರ್ಗವನ್ನೇ ಮುಟ್ಟಿತು ಮತ್ತು ಅದು ಪಾಂಡವರ ಕೀರ್ತಿಯನ್ನು ವರ್ಧಿಸುವ ಮಹಾಶಬ್ದವೂ ಆಗಿದ್ದಿತು. ಪಾಂಡವರು ಧೃತರಾಷ್ಟ್ರನ ಅರಮನೆಯಲ್ಲಿ ವೇದಾಂಗಗಳನ್ನು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದು ಎಲ್ಲರ ಪ್ರೀತಿಗೂ ಪಾತ್ರರಾದರು. ಯಾವ ವಿಧವಾದ ಭಯವೂ ಅವರಿಗಿರಲಿಲ್ಲ. ಧರ್ಮರಾಜನ ಶೌಚ ಅಂದರೆ ಪರಿಶುದ್ಧತೆ, ಭೀಮನ ಧೈರ್ಯ, ಅರ್ಜುನನ ಶೌರ್ಯ, ನಕುಲ ಸಹದೇವರ ಗುರು ಶುಶ್ರೂಷೆ, ತಾಳ್ಮೆ, ವಿನಯ ಈ ಗುಣಗಳು ಪ್ರಜೆಗಳನ್ನು ಸಂತೋಷಗೊಳಿಸಿದವು. ಕೆಲವು ದಿನಗಳ ನಂತರ ಅನೇಕ ರಾಜಕುಮಾರರ ಮಧ್ಯದಲ್ಲಿದ್ದ ಅರ್ಜುನನು ಅತ್ಯಂತ ದುಷ್ಕರವಾದ ಪರಾಕ್ರಮವನ್ನು ಪ್ರದರ್ಶಿಸಿ ಸ್ವಯಂವರದಲ್ಲಿ ಪತಿಯನ್ನು ಆರಿಸಿಕೊಳ್ಳಲು ನಿಶ್ಚಯಿಸಿದ್ದ ದ್ರುಪದ ರಾಜಪುತ್ರಿಯಾದ ದ್ರೌಪದಿಯನ್ನು ಪಡೆದುಕೊಂಡನು. ಅದು ಮೊದಲುಗೊಂಡು ಅರ್ಜುನನು ಪ್ರಪಂಚದಲ್ಲಿರುವ ಸರ್ವ ಧನುಷ್ಮಂತರಿಗೂ ಪೂಜ್ಯನೆಂಬ ಕೀರ್ತಿಯನ್ನು ಪಡೆದನು. ಮಧ್ಯಾಹ್ನದ ವೇಳೆಯಲ್ಲಿ ಸೂರ್ಯನು ದುಷ್ಪ್ರೇಕ್ಷ್ಯನಾಗುವಂತೆಯೇ ಯುದ್ಧಗಳಲ್ಲಿ ಅರ್ಜುನನು ದುಷ್ಪ್ರೇಕ್ಷ್ಯನೆಂದು ದುರ್ಧರನೆಂದು ಪರಿಗಣಿತನಾದನು. ಧರ್ಮಜನು ಮಾಡಬೇಕೆಂದಿದ್ದ ರಾಜಸೂಯ ಯಾಗಕ್ಕೆ ಅರ್ಜುನನು ಅಣಿಮಾಡಿಕೊಟ್ಟನು. ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ ರಾಜಸೂಯವೂ ನೆರವೇರಿತು. ಭಗವಂತನಾದ ಶ್ರೀಕೃಷ್ಣನ ಸುನೀತಿಯಿಂದಲೂ ಭೀಮಾರ್ಜುನರ ಬಲದಿಂದಲೂ ಜರಾಸಂಧನ ಮತ್ತು ಬಲದಿಂದ ಬಹುಗರ್ವಿತನಾಗಿದ್ದ ಶಿಶುಪಾಲನ ಸಂಹಾರವೂ ಆಗಿ ಧರ್ಮರಾಜನ ರಾಜಸೂಯ ಯಾಗವು ಪೂರ್ಣವಾಯಿತು. ಯುಧಿಷ್ಠಿರನು ಮಾಡಿದ ಆ ರಾಜಸೂಯ ಮಹಾಕ್ರತುವು ಅನ್ನ ಸಮೃದ್ಧವು, ದಕ್ಷಿಣಾ ಸಮೃದ್ಧವು, ಮಹಾಯಜ್ಞದ ಸಕಲ ಗುಣಗಳಿಂದ ಪರಿಪೂರ್ಣವಾದುದು ಆಗಿದ್ದಿತು. ಆ ರಾಜಸೂಯ ಯಾಗದ ಸಮಯದಲ್ಲಿ ದುರ್ಯೋಧನನೇ ಕೋಶಾಧ್ಯಕ್ಷನಾಗಿದ್ದನು. ನಾನಾ ದೇಶಗಳ ಅನೇಕ ರಾಜರುಗಳಿಂದ ತರಲ್ಪಡುತ್ತಿದ್ದ ಮಣಿ ಕಾಂಚನ ರತ್ನಗಳು, ಹಸು ಕುದುರೆ ಆನೆಗಳು, ಐಶ್ವರ್ಯಗಳು, ಚಿತ್ರವಿಚಿತ್ರವಾದ ಬಟ್ಟೆಗಳು, ಆಭರಣಗಳು, ಕಂಬಲಗಳು, ಮೃಗ ಚರ್ಮಗಳು, ರತ್ನಗಳು, ರಂಕೂಮೆಂಬ ಹೆಸರಿನ ಮೃಗದ ಕೂದಲಿನಿಂದ ಮಾಡಿದ ಮೃದುವಾದ ಆಸ್ತರಣಗಳು ಧನಾಧ್ಯಕ್ಷನಾಗಿದ್ದ ದುರ್ಯೋಧನನ ಬಳಿಗೆ ಪ್ರವಾಹ ರೂಪದಲ್ಲಿ ಬಂದು ಸೇರುತ್ತಿದ್ದವು. ಪಾಂಡವರ ಸಮೃದ್ಧವಾದ ಈ ಸಂಪತ್ತನ್ನು ಕಂಡು ದುರ್ಯೋಧನನಿಗೆ ಈರ್ಷ್ಯೆಯುಂಟಾಯಿತು. ಅಸೂಯೆಯಿಂದ ಮಹಾಕೋಪವು ಹುಟ್ಟಿತು. ಪಾಂಡವರ ಸಲುವಾಗಿ ಮಯನಿಂದ ಸುನಿರ್ಮಿತವಾಗಿದ್ದ ವಿಮಾನ ಸದೃಶವಾದ ಸಭಾಮಂಟಪವನ್ನು ಕಂಡು ದುರ್ಯೋಧನನಿಗೆ ತುಂಬಾ ಸಂತಾಪ ಉಂಟಾಯಿತು. ಅರಮನೆಯಲ್ಲಿ ಸುತ್ತಲೂ ತಿರುಗುತ್ತಿದ್ದಾಗ ಶಿಲ್ಪಿಯು ಕುಶಲತೆಯಿಂದ ಚಿತ್ರಿಸಿದ ಭಾಗಗಳನ್ನು ಸಹಜವೋ ಅಸಹಜವೋ ಎಂದು ಭ್ರಮಿಸಿ ವರ್ತಿಸಿದ ದುರ್ಯೋಧನನು ಶ್ರೀಕೃಷ್ಣನ ಸಮಕ್ಷಮದಲ್ಲಿ ಅಲ್ಲಿಯೇ ನಿಂತಿದ್ದ ಭೀಮಸೇನನ ಮೂದಲಿಕೆಗೆ ಗುರಿಯಾದನು. ದುರ್ಯೋಧನನು ರಾಜಯೋಗ್ಯವಾದ ಸುಖೋಪಭೋಗಗಳನ್ನೇ ಅನುಭವಿಸುತ್ತಿದ್ದನು. ನಾನಾ ವಿಧವಾದ ರತ್ನಗಳಿಂದ ತನ್ನ ಶರೀರವನ್ನು ಅಲಂಕರಿಸಿಕೊಳ್ಳುತ್ತಿದ್ದನು. ಆದರೂ ಪಾಂಡವರ ಮೇಲಿನ ಮಾತ್ಸರ್ಯದ ಕಾರಣದಿಂದ ಅವನು ಕೃಶನಾಗಿ ಕಳೆಗೊಂದಿದನು. ಆ ವಿಷಯವನ್ನು ದುರ್ಯೋಧನನ ಸುಹೃದರು ಧೃತರಾಷ್ಟ್ರನಿಗೂ ಹೇಳಿದರು. ವಿದುರಾದಿಗಳು ವಿರೋಧಿಸಿದರೂ ಸಹ ಪುತ್ರವಾತ್ಸಲ್ಯದಿಂದ ಪಾಂಡವರ ವಿನಾಶಕ್ಕೆಂದು ಅಣಿಮಾಡಿದ್ದ ದ್ಯೂತಕ್ಕೆ ರಾಜನು ಅನುಮತಿಯನ್ನಿತ್ತನು. ದ್ಯೂತವಾರ್ತೆಯನ್ನು ಕೇಳಿ ಕೃಷ್ಣನಿಗೆ ಬಹಳ ಕೋಪವೇ ಬಂದಿತು. ನಿಶ್ಚಯವಾಗಿಯೂ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಮಾಡಿದ ಕಾರ್ಯವು ಸ್ವಲ್ಪವೂ ಪ್ರಿಯವಾಗಿರಲಿಲ್ಲ. ಆದರೂ ಪಾಂಡವ ಕೌರವರ ವಿವಾದವನ್ನು ಅವನು ಅನುಮೋದಿಸಿದನು. ಅನೀತಿಯಿಂದ ಕೂಡಿದ ದ್ಯೂತಾದಿಗಳನ್ನು, ಘೋರ ಕೃತ್ಯಗಳನ್ನು, ಅನ್ಯಾಯಗಳನ್ನು ಅವನು ಉಪೇಕ್ಷೆ ಮಾಡಿಬಿಟ್ಟನು. ಧೃತರಾಷ್ಟ್ರನು ಆ ಸಮಯದಲ್ಲಿ ಮಾಡಿದ ಉಪೇಕ್ಷೆಯೇ ಸರ್ವ ಕ್ಷತ್ರಿಯರ ವಿನಾಶಕ್ಕೂ ಕಾರಣವಾಯಿತು. ವಿದುರ, ಭೀಷ್ಮ, ದ್ರೋಣ, ಕೃಪ ಇವರು ಹೇಳಿದ ಬುದ್ಧಿವಾದವನ್ನು ತಿರಸ್ಕರಿಸಿ ಪಾಂಡವ ಕೌರವರ ವೈಮನಸ್ಯದ ಕಾರಣದಿಂದ ಉಂಟಾದ ಮಹಾಯುದ್ಧದಲ್ಲಿ ಕ್ಷತ್ರಿಯರು ಪರಸ್ಪರವಾಗಿ ಕಾದಾಡಿ ತಮ್ಮ ತಮ್ಮ ಕ್ರೋಧಾಗ್ನಿಯಿಂದಲೇ ಒಬ್ಬರು ಮತ್ತೊಬ್ಬರನ್ನು ದಹಿಸಿಬಿಟ್ಟರು.
ಪಾಂಡವರು ಜಯಗಳಿಸುತ್ತಿರಲಾಗಿ ಅವರು ದಿನ ದಿನಕ್ಕೂ ಜಯಶಾಲಿಗಳಾಗುತ್ತಿರುವರೆಂಬ ಅಪ್ರಿಯ ವಾರ್ತೆಯನ್ನು ಧೃತರಾಷ್ಟ್ರನು ಸಂಜಯನಿಂದ ಕೇಳಿ ದುರ್ಯೋಧನ, ಕರ್ಣ ಮತ್ತು ಶಕುನಿಗಳ ಅಭಿಪ್ರಾಯವೇನಿತ್ತು ಎಂಬುದನ್ನು ತಿಳಿದು ಬಹುಕಾಲ ಚಿಂತಿಸುತ್ತಿದ್ದು ಅನಂತರ ಸಂಜಯನನ್ನು ಕುರಿತು ಹೇಳುತ್ತಾನೆ. ಸಂಜಯ, ನಾನು ಹೇಳುವುದೆಲ್ಲವನ್ನೂ ಕೇಳು. ಈಗ ನಡೆಯುತ್ತಿರುವ ಯುದ್ಧಕ್ಕೆ ಅಥವಾ ಸರ್ವ ವಿನಾಶಕ್ಕೆ ನಾನೇ ಕಾರಣನೆಂದು ನಿಂದಿಸಬೇಡ. ನೀನು ವಿದ್ಯಾವಂತನು, ಮೇಧಾವಿಯು, ಬುದ್ಧಿವಂತನು, ಪ್ರಾಜ್ಞ ಸಮ್ಮತನೂ ಆಗಿರುವೆ. ಪಾಂಡವರೊಡನೆ ಯುದ್ಧ ಮಾಡಲು ನನಗೆ ಮನಸ್ಸಿರಲಿಲ್ಲ. ಈಗಾಗುತ್ತಿರುವ ಕುಲಕ್ಷಯವು ನನಗೆ ಪ್ರೀತಿಕರವಾಗಿಲ್ಲ. ನನಗೆ ನನ್ನ ಪುತ್ರರಲ್ಲಿ ಮತ್ತು ಪಾಂಡುವಿನ ಪುತ್ರರಲ್ಲಿ ಯಾವ ವಿಧವಾದ ಭೇದ ಭಾವವೂ ಇರಲಿಲ್ಲ. ಆದರೆ ಕ್ರೋಧ ಪರವಶರಾದ ನನ್ನ ಮಕ್ಕಳು ವೃದ್ಧನಾದ ನನ್ನನ್ನು ನಿಂದಿಸುತ್ತಿದ್ದರು. ಕುರುಡನಾದ ನಾನು ಪುತ್ರ ಪ್ರೇಮದ ಕೃಪಣತೆಯಿಂದ ಅವೆಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದನು. ಮಂದಬುದ್ಧಿಯಾದ ದುರ್ಯೋಧನನು ಪಾಂಡವರ ಐಶ್ವರ್ಯವನ್ನು ನೆನೆದು ಅಸೂಯೆಯಿಂದ ದುಃಖಿಸಿದರೆ ನಾನೂ ಅವನೊಡನೆ ದುಃಖಿಸುತ್ತಿದ್ದೆನು. ನಾನು ಮೋಹಪರವಶನಾಗುತ್ತಿದ್ದೆನು. ರಾಜಸೂಯೆಯಾಗದ ಸಮಯದಲ್ಲಿ ಮಹಾಪರಾಕ್ರಮಿಗಳಾದ ಪಾಂಡವರ ಮಹೈಶ್ವರ್ಯವನ್ನು ಕಂಡು ಸಭಾಭವನದ ಉಪ್ಪರಿಗೆಯನ್ನು ಹತ್ತಿ ನೋಡುತ್ತಿದ್ದ ಸಮಯದಲ್ಲಿ ಭೀಮನಿಂದಾದ ಅಪಹಾಸ್ಯಕ್ಕೆ ಗುರಿಯಾಗಿ ದುರ್ಯೋಧನನು ಕುಪಿತನಾದನು. ಆದರೆ ಪಾಂಡವರನ್ನು ಜಯಿಸುವ ಸಾಮರ್ಥ್ಯ ಅವನಿಗಿರಲಿಲ್ಲ. ಕ್ಷತ್ರಿಯನಾಗಿದ್ದರೂ ಅವನಿಗೆ ಯುದ್ಧದಲ್ಲಿ ನಿರುತ್ಸಾಹ ಉಂಟಾಯಿತು. ಆಗವನು ಪಾಂಡವರ ಸಂಪತ್ತನ್ನು ಅಪಹರಿಸಲು ಬೇರೊಂದು ಮಾರ್ಗವನ್ನು ಹುಡುಕಿದನು. ಶಕುನಿಗಿಂದೊಡಗೂಡಿ ಮೋಸದ ಪಗಡೆಯಾಟಕ್ಕೆ ಪಾಂಡವರನ್ನು ಆಹ್ವಾನಿಸಿದನು. ಈ ರೀತಿಯಾಗಿ ಪಾಂಡವರೊಡನೆ ಪಗಡೆಯಾಡಬೇಕೆಂದು ನನ್ನ ಮಗನು ನಿಶ್ಚಯಿಸಿದ ನಂತರ ಯಾವ ಯಾವ ಘಟನೆಗಳು ನಡೆದವು, ಅದರ ಹಿಂದೆ ಯಾವ ಯಾವ ಘಟನೆಗಳು ನಡೆದಿದ್ದವು, ಆಯಾ ಘಟನೆಗಳು ನಡೆದ ಸಮಯದಲ್ಲಿ ನನ್ನ ಮನಸ್ಸಿನ ಮೇಲೆ ಅದರಿಂದಾದ ಪರಿಣಾಮವೇನು ಎಲ್ಲವನ್ನೂ ಸಮಗ್ರವಾಗಿ ಹೇಳುವೆನು, ಕೇಳು. ಸಂಜಯ, ಬುದ್ಧಿಯುಕ್ತವಾದ ನನ್ನ ವಾಕ್ಯಗಳನ್ನು ಸಮಗ್ರವಾಗಿ ಕೇಳಿದ ನಂತರ ನೀನು ನಿಶ್ಚಯವಾಗಿಯೂ ಪ್ರಜ್ಞಾಚಕ್ಷುವೆಂಬುದನ್ನು, ವಿವೇಕವಂತನು ಎಂಬುದನ್ನು, ಅಂದರೆ ನಾನು ನಿಶ್ಚಯವಾಗಿಯೂ, ಇಲ್ಲಿ ಧೃತರಾಷ್ಟ್ರನು ಹೇಳುತ್ತಿರುವುದು ನಾನು ನಿಶ್ಚಯವಾಗಿಯೂ ಪ್ರಜ್ಞಾಚಕ್ಷುವು ವಿವೇಕವಂತನು ಎಂಬುದನ್ನು ನೀನು ದೃಢಪಡಿಸಿಕೊಳ್ಳುವೆ. ಯದಾಶ್ರೌಷಂ ಧನುರಾಯಮ್ಯ ಚಿತ್ರಂ ವಿದ್ಧಂ ಲಕ್ಷ್ಯಂ ಪಾತಿತಂ ವೈ ಪೃಥಿವ್ಯಾಂ ಕೃಷ್ಣಾಂ ಹೃತಾಂ ಪ್ರೇಕ್ಷತಾಂ ಸರ್ವರಾಜ್ಞಾಂ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಬ್ರಾಹ್ಮಣ ವೇಷಧಾರಿಯಾಗಿದ್ದ ಅರ್ಜುನನು ವಿಚಿತ್ರವಾದ ಬಹಳ ಭಾರವಾದ ಧನುಸ್ಸನ್ನೆತ್ತಿ ನಾಣನ್ನು ಸೆಳೆದು ಕಟ್ಟಿ ಲಕ್ಷ್ಯವನ್ನು ಭೇದಿಸಿದನು. ಸರ್ವರಾಜರ ಸಮ್ಮುಖದಲ್ಲಿ ಪಾಂಚಾಲಿಯನ್ನು ಪಾಂಡವರು ಕರೆದುಕೊಂಡು ಹೋದರು ಎಂಬ ವಾರ್ತೆಯನ್ನು ಎಂದು ನಾನು ಕೇಳಿದೆನು, ಅಂದೇ ನನ್ನ ಮಕ್ಕಳು ಜಯಗಳಿಸುವರು ಎಂಬ ಆಸೆಯನ್ನು ಬಿಟ್ಟುಕೊಟ್ಟೆನು. ಯದಾಶ್ರೌಷಂ ದ್ವಾರಕಾಯಾಂ ಸುಭದ್ರಾಂ ಪ್ರಸಹ್ಯೋಢಾಂ ಮಾಧವೀಂ ಅರ್ಜುನೇನ ಇಂದ್ರಪ್ರಸ್ಥಂ ವೃಷ್ಣಿವೀರೌ ಚ ಯಾತೌ ತದಾನಾಶಂಸೆ ವಿಜಯಾಯ ಸಂಜಯ. ಮಧುವಂಶದ ರಾಜಕುಮಾರಿಯಾದ ಸುಭದ್ರೆಯನ್ನು ಅರ್ಜುನನು ಅಪಹರಿಸಿಕೊಂಡು ಹೊರಟು ಹೋದನು. ಆದರೆ ಅದಕ್ಕೆ ಪ್ರತಿಯಾಗಿ ಕೃಷ್ಣ ಬಲರಾಮರು ಸೌಹಾರ್ದದಿಂದ ಬಳುವಳಿಗಳೊಡನೆ ಇಂದ್ರಪ್ರಸ್ಥಕ್ಕೆ ಹೋದರು ಎಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ಜಯದ ಆಸೆಯನ್ನೇ ಬಿಟ್ಟುಕೊಟ್ಟೆನು. ಸಂಜಯ, ಯದಾಶ್ರೌಷಂ ದೇವರಾಜಂ ಪ್ರವಿಷ್ಟಂ ಶರೈರ್ದಿವ್ಯೈರ್ವಾರಿತಂ ಚಾರ್ಜುನೇನ ಅಗ್ನಿಂ ತಥಾ ತರ್ಪಿತಂ ಕಾಂಢವೇ ಚ ತದಾನಾಶಂಸೆ ವಿಜಯಾಯ ಸಂಜಯ. ದೇವೇಂದ್ರನೇ ಅರ್ಜುನನೊಡನೆ ಯುದ್ಧಕ್ಕೆ ಬಂದಾಗಲಾದರೂ ಅರ್ಜುನನು ಸೋತು ಹೋಗಬಾರದಾಗಿತ್ತೇ. ಆದರೆ ಅಗ್ನಿಯು ಖಾಂಡವ ವನವನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದಾಗ ಸಕಲ ಮೇಘಗಳೊಡನೆ ಆಗಮಿಸಿದ ಇಂದ್ರನನ್ನು ಅರ್ಜುನನು ತನ್ನ ದಿವ್ಯವಾದ ಶರಗಳ ಜಾಲದಿಂದ ಹಿಂದಿರುಗಿಸಿ ಅಗ್ನಿಯನ್ನು ಸಂತೃಪ್ತಿಗೊಳಿಸಿದನು. ಸಂಜಯ, ಆ ವಾರ್ತೆಯನ್ನು ಕೇಳಿದೊಡನೆಯೇ ನನ್ನ ಮಕ್ಕಳು ಜಯಶಾಲಿಗಳಾಗುತ್ತಾರೆ ಎಂಬ ಆಸೆಯೇ ಹೊರಟು ಹೋಯಿತು. ಯದಾಶ್ರೌಷಂ ಜಾತುಷಾ ದ್ವೇಷ್ಮನಸ್ಥ ಮುಕ್ತಾನ್ ಪಾರ್ಥಾನ್ ಪಂಚಕುಂತ್ಯಾ ಸಮೇತ ಯುಕ್ತಂ ಚೈಷಾಂ ವಿದುರಂ ಸ್ವಾರ್ಥಸಿದ್ಧೌ ತದಾನಾಶಂಸೆ ವಿಜಯಾಯ ಸಂಜಯ. ನನ್ನ ಮಕ್ಕಳು ಪಾಂಡವರ ನಿರ್ಮೂಲಕ್ಕಾಗಿ ಅರಗಿನ ಮನೆಯನ್ನು ಕಟ್ಟಿಸಿದ್ದರು. ಅಲ್ಲಿ ತಂಗಲು ವ್ಯವಸ್ಥೆಯಾದ ನಂತರ ಅವರು ಉಳಿಯುವುದೆಂತು? ಅಲ್ಲಿಂದಲೂ ಕುಂತಿಯೊಡನೆ ಆ ಪಾಂಡವರೈವರು ತಪ್ಪಿಸಿಕೊಂಡೇ ಬಿಟ್ಟರು. ಸ್ವಯಂ ವಿದುರನೇ ಆ ಕಾರ್ಯಸಿದ್ಧಿಗೆ ಅನುವಾದನು. ವಿದುರನ ಸೂಚನೆಗಿಂದಲೇ ಪಾಂಡವರು ಪಾರಾದರು. ಆ ವಾರ್ತೆಯನ್ನು ನಾನು ಕೇಳಿದೊಡನೆಯೇ ನನ್ನ ಮಕ್ಕಳು ವಿಜಯ ಗಳಿಸುವ ಆಸೆಯು ನನಗೆ ಉಳಿಯಲಿಲ್ಲ. ಯದಾಶ್ರೌಷಂ ದ್ರೌಪದೀಂ ರಂಗಮಧ್ಯೆ ಲಕ್ಷ್ಯಂ ಭಿತ್ವಾ ನಿರ್ಜಿತಾಮರ್ಜುನೇನ ಶೂರ್ಯಾನ್ಯಾಂಚಾಲ
ಪಾಂಡವೇಯಾಂಶ್ಚ ಯುಕ್ತಂ ತದಾನಾಶಂಸೆ ವಿಜಯಾಯ ಸಂಜಯ. ಶೂರಾನ್ ಪಾಂಚಾಲ ಪಾಂಡವೇಯಾಂಶ್ಚ ಯುಕ್ತಾಂ ನಾಶಂಸೆ ವಿಜಯಾಯ ಸಂಜಯ. ಅರ್ಜುನನು ಲಕ್ಷ್ಯವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದುದರಿಂದ ಪಾಂಚಾಲರಿಗೆ ಮೈತ್ರಿ ಉಂಟಾಗಿದೆಂಬ ವಾರ್ತೆಯನ್ನು ಕೇಳಿದ ನಂತರ ನನ್ನ ಮಕ್ಕಳು ಜಯಿಸುವರೆಂಬ ಆಸೆಯನ್ನೇ ತೊರೆದನು ಸಂಜಯ. ಯದಾಶ್ರೌಷಂ ಆಗಧಾನಾಂ ವರಿಷ್ಠಂ ಜರಾಸಂಧಂ ಕ್ಷತ್ರ ಮಧ್ಯೆ ಜ್ವಲಂತಂ ದೌರ್ಭ್ಯಾಂ ಹತಂ ಭೀಮಸೇನೇನ ಗತ್ವಾ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಮಗಧ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠನಾದ ಜರಾಸಂಧನು ಕ್ಷತ್ರಿಯ ರಾಜರ ಮಧ್ಯದಲ್ಲಿ ರತ್ನಪ್ರಾಯನಾಗಿದ್ದನು. ಅಂತಹವನನ್ನು ಭೀಮಸೇನನು ಆಯುಧಗಳನ್ನೇ ಉಪಯೋಗಿಸದೆ ಬಾಹುಬಲದಿಂದಲೇ ಸಂಹರಿಸಿದನೆಂದು ತಿಳಿದೊಡನೆಯೇ ನನಗೆ ಜಯದ ಆಸೆಯೇ ಹೊರಟು ಹೋಯಿತು. ಯದಾಶ್ರೌಷಂ ದಿಗ್ವಿಜಯೇ ಪಾಂಡುಪುತ್ರೈರ್ ವಶೀಕೃತಾನ್ ಭೂಮಿಪಾಲಾನ್ ಪ್ರಹಸ್ಯ ಮಹಾಕೃತಂ ರಾಜಸೂಯಂ ಕೃತಂಚ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಮಾಡುವ ಮೊದಲು ಭೀಮಾದಿಗಳು ದಿಗ್ವಿಜಯಕ್ಕಾಗಿ ಹೊರಟರು. ಭೂಮಂಡಲದ ಎಲ್ಲ ರಾಜರನ್ನು ಅವರು ಬಲಪೂರ್ವಕವಾಗಿಯೇ ತಮ್ಮ ಆಶ್ರಿತರನ್ನಾಗಿ ಮಾಡಿಕೊಂಡರು. ಮಹಾಕೃತವಾದ ರಾಜಸೂಯವನ್ನು ಯುಧಿಷ್ಠಿರನು ಮಾಡಿಬಿಟ್ಟನು. ಆ ವಾರ್ತೆಯನ್ನು ಕೇಳಿದೊಡನೆಯೇ ನನಗೆ ಜಯಗಳಿಸುವ ಆಸೆಯೇ ಹೊರಟು ಹೋಯಿತು. ಯದಾಶ್ರೌಷಂ ದ್ರೌಪದೀಮಶ್ರುಕಂಠೀಂ ಸಭಾಂ ನೀತಾಂ ದುಃಖಿತಾಮೇಕವಸ್ತ್ರಾಂ ರಜಸ್ವಲಾಂ ನಾಥವತೀಮನಾಥವ ತದಾ ನಾಶಂಸೆ ವಿಜಯಾಯ ಸಂಜಯ. ಸಂಜಯ, ದ್ರೌಪದಿಯ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದಿತು. ಆಕೆ ಒಂದೇ ವಸ್ತ್ರವನ್ನುಟ್ಟಿದ್ದಳು, ಮೇಲಾಗಿ ರಜಸ್ವಲೆಯಾಗಿದ್ದಳು. 5 ಮಂದಿ ವೀರರನ್ನು ನಾಥರನ್ನಾಗಿ ಪಡೆದಿದ್ದ, ಗಂಡಂದಿರನ್ನಾಗಿ ಪಡೆದಿದ್ದ ಅವಳನ್ನು ಅನಾಥೆಯೊಬ್ಬಳನ್ನು ಸೆಳೆದು ತರುವಂತೆ ತುಂಬಿದ ಸಭೆಗೆ ಸೆಳೆದು ತಂದರೆಂದು ತಿಳಿದ ಕ್ಷಣದಲ್ಲಿಯೇ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ವಾಸಸಾಂ ತತ್ರ ರಾಶಿಂ ಸಮಾಕ್ಷಿಪತ್ ಕೆತವೋ ಮಂದಬುದ್ಧಿ ದುಶ್ಯಾಸನೋ ಗತವಾನ್ಯೈಮಚಾಂತಂ ತದಾನಾಶಂಸೆ ವಿಜಯಾಯ ಸಂಜಯ. ಧೂರ್ತನಾದ ಮಂದಬುದ್ಧಿಯವನಾದ ನನ್ನ ಮಗ ದುಶ್ಯಾಸನನು ದ್ರೌಪದಿಯ ಸೆರಗನ್ನು ಹಿಡಿದು ಸೀರೆಯನ್ನು ಎಳೆಯುತ್ತಲೇ ಇದ್ದನು. ಸೀರೆಗಳು ರಾಶಿ ರಾಶಿಯಾಗಿ ಬಿದ್ದುವೆ ಹೊರತು ಅದರ ಕೊನೆಯನ್ನು ಅವನು ಕಾಣಲೇ ಇಲ್ಲ. ಆ ವಾರ್ತೆಯನ್ನು ನಾನು ಕೇಳಿದೊಡನೆಯೇ ವಿಜಯದ ಆಸೆಯನ್ನು ತೊರೆದನು. ಯದಾಶ್ರೌಷಂ ಹೃತರಾಜ್ಯಂ ಯುಧಿಷ್ಠಿರಂ ಪರಾಜಿತಂ ಸೌಬಲೇನ ಅಕ್ಷವತ್ಯಾಂ ಅನ್ವಾಗತಂ ಭ್ರಾತೃಬಿರಪ್ರಮೇಯೈ ತದಾನಾಶಂಸೆ ವಿಜಯಾಯ ಸಂಜಯ. ಶಕುನಿಯಾಡಿದ ಪಗಡೆಯಾಟದಲ್ಲಿ ಯುಧಿಷ್ಠಿರನು ಪರಾಜಿತನಾಗಿ ಹೋದನು. ಅಣ್ಣನು ಪಗಡೆಯಾಟದಲ್ಲಿ ರಾಜ್ಯಕೋಶಗಳನ್ನು ಕಳೆದುಕೊಂಡುದಕ್ಕಾಗಿ ಸ್ವಲ್ಪವಾದರೂ ಪ್ರತಿಭಟಿಸದೆ ಮಹಾಪರಾಕ್ರಮಿಗಳಾದ ಭೀಮಾದಿಗಳು ಅಣ್ಣನನ್ನೇ ಅನುಸರಿಸಿ ಹೊರಟು ಹೋದರೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ವಿಜಯದ ಆಸೆಯನ್ನು ಇಟ್ಟುಕೊಳ್ಳಲಿಲ್ಲ ಸಂಜಯ. ಯದಾಶ್ರೌಷಂ ವಿವಿಧಸ್ತತ್ರ ಚೇಷ್ಟ ಧರ್ಮಾತ್ಮನಾಂ ಪ್ರಸ್ಥಿತಾನಾಂ ವನಾಯ ಜ್ಯೇಷ್ಠ ಪ್ರೀತ್ಯ ಕ್ಲಿಶ್ಯತಾಂ ಪಾಂಡವಾನಾಂ ತದಾನಾಶಂಸೆ ವಿಜಯಾಯ ಸಂಜಯ. ಅಣ್ಣನ ಮೇಲಿನ ಪ್ರೀತಿಯಿಂದಾಗಿ ಅಣ್ಣನ ಮನಸ್ಸಿಗೆ ನೋವನ್ನು ಉಂಟು ಮಾಡಕೂಡದೆಂಬ ಕಾರಣದಿಂದ ತಮಗುಂಟಾದ ಮಹಾಸಂಕಟವನ್ನು ನುಂಗಿಕೊಂಡು ಭೀಮಾದಿಗಳು ಅರಣ್ಯಕ್ಕೇನೋ ಹೊರಟರು. ಆದರೆ ಹೊರಡುವ ಮೊದಲು ಪಾಂಡವರು ಆಪತ್ಸೂಚಕಗಳಾದ ಚೇಷ್ಟೆಗಳನ್ನು ಮಾಡಿದರೆಂದು ತಿಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಸ್ನಾತಕಾನಾಂ ಸಹಸ್ರೈರಂಜಾಗತಂ ಅನ್ವಾಗತಂ ಧರ್ಮರಾಜಂ ವನಸ್ಥಂ ಭಿಕ್ಷಾಭುಜಾಂ ಬ್ರಾಹ್ಮಣಾನಾಂ ಮಹಾತ್ಮನಾಂ ತದಾನಾಶಂಸೆ ವಿಜಯಾಯ ಸಂಜಯ. ಅರಣ್ಯಕ್ಕೆ ಅನುಜರೊಡನೆ ತೆರಳಿದ ಧರ್ಮರಾಜನನ್ನೇ ಸಾವಿರಾರು ಸ್ನಾತಕರು, ಭಿಕ್ಷೆಯಿಂದಲೇ ಜೀವಿಸುತ್ತಿದ್ದ ಅನೇಕ ಬ್ರಾಹ್ಮಣರು ಅನುಸರಿಸಿ ಹೋದರೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ಜಯದ ಆಸೆಯನ್ನು ತೊರೆದನು. ಯದಾಶ್ರೌಷಮರ್ಜುನಂ ದೇವದೇವಂ ಕಿರಾತರೂಪಂ ತ್ರ್ಯಂಬಕಂ ತೋಷ್ಯ ಮಧ್ಯೆ ಅವಾಪ್ತವಂತಂ ಪಾಶುಪತಂ ಮಹಾಸ್ತ್ರಂ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಅರ್ಜುನನು ಕಿರಾತ ವೇಷಧರನಾದ ದೇವದೇವನಾದ ತ್ರ್ಯಂಬಕನನ್ನು ಯುದ್ಧದಲ್ಲಿ ಸಂತೋಷಗೊಳಿಸಿ ಪಾಶುಪತವೆಂಬ ಮಹಾಸ್ತ್ರವನ್ನು ಪಡೆದನು ಎಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ಜಯದ ಆಸೆಯನ್ನು ತೊರೆದನು. ಯದಾಶ್ರೌಷಂ ತ್ರಿಧಿವಸ್ಥಂ ಧನಂಜಯಂ ಶಕ್ರಾತ್ ಸಾಕ್ಷಾತ್ ದಿವ್ಯವಸ್ತ್ರಂ ಯಥಾವತ್ ಅಧೀಯಾನಂ ಶಂಸಿತಂ ಸತ್ಯಸಂಧಂ ತದಾನಾಶಂಸೆ ವಿಜಯಾಯ ಸಂಜಯ. ಸಶರೀರವಾಗಿ ಮಾನವರು ಸ್ವರ್ಗಕ್ಕೆ ಹೋಗುವ ಸಾಧ್ಯತೆಯೇ ಇಲ್ಲ.
ಆದರೆ ಅರ್ಜುನನು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಿ ಇಂದ್ರನೊಡನಿದ್ದು ದಿವ್ಯಾಸ್ತ್ರಗಳನ್ನು ಯಥಾವತ್ತಾಗಿ ಪಡೆದನಲ್ಲದೆ ಸತ್ಯಸಂಧನಾದ ಕಿರೀಟಿಯು ಇಂದ್ರನ ಪ್ರಶಂಸೆಗೂ ಪಾತ್ರನಾದನೋ ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯವನ್ನು ಆಶಿಸಲಿಲ್ಲ. ಯದಾಶ್ರೋಷಂ ಕಾಲಕೇಯಾಸ್ತತಸ್ತೆ ಪೌಲೋಮಾನೋ ವರದಾನಾಚ್ಚ ತೃಪ್ತಾಃ ದೇವೈರಜೇಯ ನಿರ್ಜಿತಾಶ್ಚಾರ್ಜುನೇನ ತದಾನಾಶಂಸೆ ವಿಜಯಾಯ ಸಂಜಯ. ವರಪ್ರಾಪ್ತಿಯಿಂದ ಕೊಬ್ಬಿ ಹೋಗಿದ್ದ ದೇವತೆಗಳಿಂದಲೂ ಜಯಿಸಲು ಅಶಕ್ಯರಾಗಿದ್ದ ಪೌಲೋಮರು ಮತ್ತು ಕಾಲಕೇಯರು ಅರ್ಜುನನಿಂದ ಪರಾಜಿತರಾದರು ಎಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ವಿಜಯದ ಆಸೆಯನ್ನೇ ತೊರೆದೆನು. ಯದಾಶ್ರೌಷಂ ವೈಶ್ರವಣೇನ ಸಾರ್ಧಂ ಸಮಾಗತಂ ಭೀಮಮನ್ಯಾಂಶ್ಚ ಪಾರ್ಥ ತಸ್ಮಿನ್ ದೇಶೆ ಮಾನುಷಾಣಾಮಗಮ್ಯೆ ತದಾನಾಶಂಸೆ ವಿಜಯಾಯ ಸಂಜಯ. ಮನುಷ್ಯರ ಪ್ರವೇಶಕ್ಕೆ ಅವಕಾಶವೇ ಇಲ್ಲದ ಕುಬೇರನ ಪಟ್ಟಣಕ್ಕೆ ಭೀಮಾದಿಗಳು ಹೋಗಿ ಕುಬೇರನೊಡನೆ ಸ್ನೇಹಪೂರ್ವಕವಾಗಿ ವ್ಯವಹರಿಸಿದರು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಘೋಷಯಾತ್ರಾ ಗತಾನಾಂ ಬಂಧಂ ಗಂಧರ್ವೈರ್ಮೋಕ್ಷಣಂ ಚಾರ್ಜುನೇನ ಸ್ವೇಷಾಂ ಸುತಾನಾಂ ಕರ್ಣಬುದ್ಧೌ ರತಾನಾಂ ಸದಾನಾಶಂಸೆ ವಿಜಯಾಯ ಸಂಜಯ. ಕರ್ಣನ ಮಾತಿನಲ್ಲಿಯೇ ಹೆಚ್ಚು ವಿಶ್ವಾಸವಿರುವ ನನ್ನ ಮಕ್ಕಳು ಘೋಷಯಾತ್ರೆಯ ನೆಪ ಮಾಡಿಕೊಂಡು ಅರಣ್ಯಕ್ಕೆ ಹೋಗಿದ್ದರು. ಅವರನ್ನು ಗಂಧರ್ವರು ಬಂಧಿಸಿ ತಮ್ಮ ಲೋಕಕ್ಕೆ ಸೆಳೆದೊಯ್ಯುತ್ತಿದ್ದರು. ಆ ಸಮಯದಲ್ಲಿ ಅರ್ಜುನನು ಗಂಧರ್ವರೊಡನೆ ಯುದ್ಧ ಮಾಡಿ ಎಲ್ಲರನ್ನೂ ಬಿಡಿಸಿಕೊಂಡು ಬಂದನು. ಆ ವಾರ್ತೆಯನ್ನು ತಿಳಿದೊಡನೆಗೆ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಯಕ್ಷರೂಪೇಣ ಧರ್ಮಂ ಸಮಾಗತಂ ಧರ್ಮರಾಜೇನ ಸೂತ ಪ್ರಶ್ನಾಂ ಕಾಂಶ್ಚಿದ್ವಿಭ್ರಮಾಣಾಂ ಚ ಸಮ್ಯಕ್ ಯದಾ ನಾಶಂಸೆ ವಿಜಯಾಯ ಸಂಜಯ. ಸಮ್ಯಕ್ ತದಾ ನಾಶಂಸೆ ವಿಜಯಾಯ ಸಂಜಯ. ಯಕ್ಷರೂಪವನ್ನು ಧರಿಸಿ ಯಮಧರ್ಮನು ಯುಧಿಷ್ಠಿರನ ಬಳಿಗೆ ಬಂದಿದ್ದನ್ನು ಮತ್ತು ಯಕ್ಷರೂಪಿಯಾದ ಯಮಧರ್ಮನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಯುಧಿಷ್ಠಿರನು ಸಮಂಜಸವಾದ ಉತ್ತರ ಕೊಟ್ಟನೆಂಬ ವಾರ್ತೆಯನ್ನು ಕೇಳಿದ ನಂತರ ನನಗೆ ಜಯದ ಆಸೆಯೇ ಹೊರಟು ಹೋಯಿತು. ಯದಾಶ್ರೌಷಂನ ಮಾಮಕಾಸ್ತ ಯದಾಶ್ರೌಷಂನ ವಿದುರ್ಮಾಮಕಾಸ್ತ ಪ್ರಚ್ಛನ್ನ ರೂಪಾನ್ ವಸತಃ ಪಾಂಡವೇಯ ವಿರಾಟ ರಾಷ್ಟ್ರೇ ಸಹಕೃಷ್ಣಯಾಚ ತದಾನಾಶಂಸೆ ವಿಜಯಾಯ ಸಂಜಯ. ವಿರಾಟ ರಾಜನ ರಾಜಧಾನಿಯಲ್ಲಿ ದ್ರೌಪದಿಯೊಡನೆ ಪಂಚಪಾಂಡವರು ತಮ್ಮ ವೇಷಗಳನ್ನು ಮರೆಸಿಕೊಂಡು ಅಜ್ಞಾತವಾಸದಲ್ಲಿದ್ದರು. ನನ್ನ ಮಕ್ಕಳು ಎಷ್ಟೇ ಪ್ರಯತ್ನಿಸಿದರು 13ನೇ ವರ್ಷದ ಅಜ್ಞಾತವಾಸವು ಕಳೆಯುವವರೆಗೂ ಅವರನ್ನು ಕಂಡುಹಿಡಿಯಲಾಗಲಿಲ್ಲವೆಂದು ತಿಳಿದ ನಂತರ ನಾನು ವಿಜಯಕ್ಕೆ ಆಸೆ ಪಡಲಿಲ್ಲ. ಯದಾಶ್ರೋಷಂ ಕೀಚಕಾನಾಂ ವರಿಷ್ಠಂ ನಿಷೂದಿತಂ ಭ್ರಾತೃಶತೇನ ಸಾರ್ಧಂ ದ್ರೌಪದ್ಯರ್ಥಂ ಭೀಮಸೇನೇನ ಸಂಖ್ಯೆ ತದಾನಾಶಂಸೆ ವಿಜಯಾಯ ಸಂಜಯ. 100 ಮಂದಿ ತಮ್ಮಂದಿರಿಂದ ಕೂಡಿದ್ದ ಪರಾಕ್ರಮಿಯಾದ ಕೀಚಕನನ್ನು ದ್ರೌಪದಿಯ ಸಲುವಾಗಿ ಭೀಮಸೇನನು ಯುದ್ಧದಲ್ಲಿ ಸಂಹರಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನೇ ತೊರೆದನು. ಯದಾಶ್ರೌಷಂ ಮಾಮಕಾನಾಂ ವರಿಷ್ಠಾನ್ ಧನಂಜಯೇನೈಕ ರಥೇನ ಭಗ್ನಾನ್ ವಿರಾಟ ರಾಷ್ಟ್ರೇ ವಸತಾ ಮಹಾತ್ಮನ ತದಾನಾಶಂಸೆ ವಿಜಯಾಯ ಸಂಜಯ. ವಿರಾಟರಾಜನ ಗೋವುಗಳ ಆಕ್ರಮಣಕ್ಕಾಗಿ ಶೂರಾದಿಶೂರರಾದ ನನ್ನ ಮಕ್ಕಳೆಲ್ಲರೂ ಭೀಷ್ಮ ದ್ರೋಣರೇ ಮೊದಲಾದ ಅತಿರಥ ಮಹಾರಥರೊಡನೆ ದೊಡ್ಡ ಸೈನ್ಯವನ್ನೇ ತೆಗೆದುಕೊಂಡು ಹೋಗಿದ್ದರು. ಆದರೆ ಆ ಮಹಾಶೂರರನ್ನು ಅಪಾರ ಸೈನ್ಯವನ್ನು ಆ ಸಮಯದಲ್ಲಿ ವಿರಾಟ ನಗರದಲ್ಲಿ ವಾಸ ಮಾಡುತ್ತಿದ್ದ ಅರ್ಜುನನೊಬ್ಬನೇ ರಥದಲ್ಲಿ ಕುಳಿತು ಎದುರಿಸಿ ಪರಾಜಯಗೊಳಿಸಿದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ನನ್ನ ಜಯಗಳಿಸುವ ಆಸೆಯು ಮಣ್ಣು ಪಾಲಾಗಿ ಹೋಯಿತು. ಯದಾಶ್ರೌಷಂ ಸತ್ಕೃತಾಂ ಮತ್ಸ್ಯರಾಜ್ಞಾಃ ಸುತಾಂ ದತ್ತಾ ಮುತ್ತರಾಮರ್ಜುನಾಯ ತಾಂ ಚಾರ್ಜುನ ಪ್ರತ್ಯಗೃಹಾತ್ ಸುತಾರ್ಥೆ ತದಾನಾಶಂಸೆ ವಿಜಯಾಯ ಸಂಜಯ. ಅರ್ಜುನನು ಶತ್ರುಗಳಿಂದ ಗೋವುಗಳನ್ನು ಬಿಡಿಸಿಕೊಂಡು ಬಂದನೆಂಬ ವಾರ್ತೆಯನ್ನು ಕೇಳಿ ಮತ್ಸ್ಯರಾಜನು ಸಂತುಷ್ಟನಾಗಿ ಅರ್ಜುನನನ್ನು ಗೌರವಿಸಿ ತನ್ನ ಮಗಳಾದ ಸತ್ಕೃತಳಾದ ಉತ್ತರೆಯನ್ನು ಅರ್ಜುನನಿಗೆ ಅರ್ಪಿಸಿದನು ಎಂಬುದನ್ನು ಮತ್ತು ಧರ್ಮಾತ್ಮನಾದ ಅರ್ಜುನನು ಉತ್ತರೆಯನ್ನು ತಾನು ಪರಿಗ್ರಹಿಸದೆ ತನ್ನ ಮಗನ ಸಲುವಾಗಿ ಪರಿಗ್ರಹಿಸಿದನೆಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಬಿಟ್ಟೆನು. ಯದಾಶ್ರೌಷಂ ನಿರ್ಜಿತಸ್ಮಾ ಧನಸ್ಯ ಪ್ರವ್ರಾಜಿತಸ್ಯ ಸ್ವಜನಾತ್ ಪ್ರಚ್ಯುತಸ್ಯ ಅಕ್ಷೌಹಿಣಿ ಸಪ್ತ ಸುಧಿಷ್ಠಿರಸ್ಯ ತದಾನಾಶಂಸೆ ವಿಜಯಾಯ ಸಂಜಯ.
ಸಂಜಯ, ಯುಧಿಷ್ಠಿರನು ಪಗಡೆಯಾಟದಲ್ಲಿ ಸೋತು ನಿರ್ಧನನಾಗಿದ್ದನು. ಸ್ವಜನರೆಲ್ಲರ ಸಂಬಂಧವನ್ನು ಕಡಿದುಕೊಂಡು 12 ವರ್ಷಗಳ ಕಾಲ ಅರಣ್ಯದಲ್ಲಿದ್ದನು. ಅಂತಹವನು 7 ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಸಿದನು ಎಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾನು ಜಯದ ಆಸೆಯನ್ನು ಪೂರ್ಣವಾಗಿ ತೊರೆದೆನು. ಯದಾಶ್ರೌಷಂ ಮಾಧವಂ ವಾಸುದೇವಂ ಸರ್ವಾತ್ಮನ ಪಾಂಡವಾರ್ಥೇ ನಿವಿಷ್ಟಂ ಯಸ್ಯೇಮಾಂ ಗಾಂ ವಿಕ್ರಮಮೇಕಮಾಹು ತದಾನಾಶಂಸೆ ವಿಜಯಾಯ ಸಂಜಯ. ಮಾಧವನಾದ ವಾಸುದೇವನಾದ ಶ್ರೀಕೃಷ್ಣನು ಹಿಂದೆ ವಾಮನಾವತಾರದಲ್ಲಿ ಈ ಭೂಮಂಡಲವನ್ನು ತನ್ನ ಒಂದೇ ಹೆಜ್ಜೆಗಿಂದ ಅಳೆದಿದ್ದನು. ಅಂತಹ ಮಹಾನುಭಾವನು ಇಂದು ಪಾಂಡವರ ಯೋಗಕ್ಷೇಮಕ್ಕಾಗಿ ಪಣತೊಟ್ಟು ನಿಂತಿರುವನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನನ್ನ ವಿಜಯದ ಆಸೆಯು ಮಣ್ಣುಗೊಡಿತು. ಯದಾಶ್ರೌಷಂ ನರನಾರಾಯಣೌ ತೌ ಕೃಷ್ಣಾರ್ಜುನೌ ವದತೋ ನಾರದಸ್ಯ ಅಹಂ ದೃಷ್ಟ ಬ್ರಹ್ಮಲೋಕೆ ಚ ಸಮ್ಯಕ್ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ನಾರದರೊಮ್ಮೆ ನನ್ನಲ್ಲಿಗೆ ಬಂದಿದ್ದರು. ಕೃಷ್ಣಾರ್ಜುನರು ಪುರಾತನರಾದ ನರನಾರಾಯಣರಂತೆ. ಬ್ರಹ್ಮಲೋಕದಲ್ಲಿ ಅವರನ್ನು ಆ ದೇವರ್ಷಿಗಳು ಹಲವು ಬಾರಿ ಚೆನ್ನಾಗಿ ನೋಡಿದ್ದರಂತೆ. ಆ ವಾರ್ತೆಯು ನಾರದರಿಂದ ತಿಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದನು. ಯದಾ ಶ್ರೌಷಂ ಲೋಕಹಿತಾಯ ಕೃಷ್ಣಂ ಶಮಾರ್ಥಿನಂ ಉಪಯಾತಂ ಕುರುಣಾಂ ಶಮಂ ಕುರ್ವಾಣ ಮಕೃತಾರ್ಥಂಚ ಯಾತಂ ತದಾನಾಶಂಸೆ ವಿಜಯಾಯ ಸಂಜಯ. ಲೋಕಹಿತಕ್ಕಾಗಿ ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಶ್ರೀಕೃಷ್ಣನೇ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಬಂದಿದ್ದನು. ಆದರೆ ಶಾಂತಿ ಸಂಧಾನದಲ್ಲಿ ಅವನು ಕೃತಕೃತ್ಯನಾಗದೆ ಹಿಂದಿರುಗಬೇಕಾಯಿತು. ಅಂದೇ ನಾನು ವಿಜಯದ ಆಸೆಯನ್ನು ಸಂಜಯ ತೊರೆದು ಬಿಟ್ಟನು. ಯದಾ ಶ್ರೌಷಂ ಕರ್ಣ ದುರ್ಯೋಧನಾಭ್ಯಾಂ ಬುದ್ಧಿಂ ಕೃತಾಂ ನಿಗ್ರಹೇ ಕೇಶವಸ್ಯ ತಂ ಚಾತ್ಮಾನಂ ಬಹುಧಾ ದರ್ಶಯಾನಂ ತದಾನಾಶಂಸೆ ವಿಜಯಾಯ ಸಂಜಯ. ಶಾಂತಿ ಸಂಧಾನಕ್ಕಾಗಿ ಬಂದಿದ್ದ ಭಗವಾನ್ ಶ್ರೀಕೃಷ್ಣನು ಕೃತಕೃತ್ಯನಾಗದಿದ್ದರೂ ನಮ್ಮಿಂದ ಸತ್ಕೃತನಾಗಿ ಹಿಂದಿರುಗಬೇಕಾಗಿದ್ದಿತು. ಆದರೆ ದುರ್ಬುದ್ಧಿಯಿಂದ ಕೂಡಿದ್ದ ಕರ್ಣ ದುರ್ಯೋಧನರು ಶ್ರೀಕೃಷ್ಣನನ್ನು ಬಂಧಿಸಲು ಹೋದರು. ಆಗ ಭಗವಾನ್ ಶ್ರೀಕೃಷ್ಣನು ವಿಶ್ವರೂಪವನ್ನೇ ತೋರಿಸಿದನು. ಆಗಲೇ ನಾನು ವಿಜಯದ ಆಸೆಯನ್ನು ಬಿಟ್ಟು ಬಿಟ್ಟನು ಸಂಜಯ. ಯದಾಶ್ರೌಷಂ ವಾಸುದೇವೇ ಪ್ರಯಾತೆ ರಥಸ್ಮೈ ಕಾಮ ಗ್ರದತಿಷ್ಠಮಾನಾಂ ಆರ್ತಾಂ ಪ್ರಥಾಂ ಸಾನ್ವಿತಾಂ ಕೇಶವೇನ ತದಾನಾಶಂಸೆ ವಿಜಯಾಯ ಸಂಜಯ. ಸಭಾಭವನವನ್ನು ಬಿಟ್ಟು ರಥದಲ್ಲಿ ಕುಳಿತು ಶ್ರೀಕೃಷ್ಣನು ಹಿಂತಿರುಗುತ್ತಿದ್ದಾಗ ಆರ್ತಳಾದ ಕುಂತಿಯು ಏಕಾಕಿನಿಯಾಗಿ ರಥಕ್ಕೆ ಎದುರಾಗಿ ಬಂದು ರಥದ ಒಂದು ಭಾಗವನ್ನು ಹಿಡಿದುಕೊಂಡು ದುಃಖಿಸುತ್ತಿದ್ದಳು. ಕೇಶವನು ಅವಳಿಗೆ ಪಾಂಡವರು ವಿಜಯ ಗಳಿಸುವರೆಂಬ ಆಶ್ವಾಸನೆಯನ್ನಿತ್ತು ಕಳುಹಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದನು. ಯದಾಶ್ರೌಷಂ ಮಂತ್ರಿಣಂ ವಾಸುದೇವಂ ತಥಾ ಭೀಷ್ಮಂ ಶಾಂತನವಂ ಚ ದೇಶಾಂ ಭಾರದ್ವಾಜಂ ಚಾಶಿಷೋನುಭ್ರುವಾಣಂ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಸಾಕ್ಷಾತ್ ವಾಸುದೇವನೇ ಪಾಂಡವರಿಗೆ ಮಂತ್ರಿಯಾದನು ಎಂಬುದನ್ನು, ಶಂತನುವಿನ ಮಗನಾದ ಭೀಷ್ಮನು ಮತ್ತು ಭರದ್ವಾಜನ ಮಕ್ಕಳಾದ ದ್ರೋಣರು ವಿಜಯಿಗಳಾಗುವಂತೆ ಪಾಂಡವರನ್ನು ಆಶೀರ್ವದಿಸಿದರು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಬಿಟ್ಟು ಬಿಟ್ಟೆನು. ಯದಾಶ್ರೌಷಂ ಕರ್ಣ ಉವಾಚ ಭೀಷ್ಮಂ ನಾಹಂ ಯೋತ್ಸ್ಯ ಯುದ್ಧಮಾನೇ ತ್ವಯೇತಿ ಹಿತ್ವಾ ಸೇನಾಂ ಅಪಚಕ್ರಾಮ ಚಾಪಿ ತದಾನಾಶಂಸೆ ವಿಜಯಾಯ ಸಂಜಯ. ನಮ್ಮ ಪಕ್ಷದ ಸೇನಾಪತಿಗಳಲ್ಲಿಯೇ ಪರಸ್ಪರ ದ್ವೇಷವಿದ್ದಿತು. ಸಂಜಯ, ಯುದ್ಧವು ನಡೆಯುವ ಮೊದಲು ಮಾತಿಗೆ ಮಾತು ಬೆಳೆದು ಕರ್ಣನು ಭೀಷ್ಮನ ಮೇಲೆ ಕೋಪಿಸಿಕೊಂಡು ನೀನು ದಂಡನಾಯಕನಾಗಿರುವವರೆಗೆ ನಾನು ಯುದ್ಧವನ್ನೇ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಸೇನಾಮುಖವನ್ನು ಬಿಟ್ಟು ಹೊರಟು ಹೋದನೆಂಬ ವಾರ್ತೆಯನ್ನು ಕೇಳಿದ ನಂತರ ನನಗೆ ವಿಜಯದ ಆಸೆಯೇ ಉಳಿಯಲಿಲ್ಲ. ಯದಾಶ್ರೌಷಂ ವಾಸುದೇವಾರ್ಜುನೌ ತೌ ತಥಾ ಧನುರ್ಗಾಂಧೀವಮಪ್ರಮೇಯಂ ತ್ರೀಣ್ಯುಗ್ರವೀರ್ಯಾಣಿ ಸಮಾಗತಾನಿ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ವಾಸುದೇವ ಅರ್ಜುನರು ಉಗ್ರವೀರ್ಯರು. ಅರ್ಜುನನಲ್ಲಿರುವ ಗಾಂಧೀವ ಧನಸ್ಸು ಸಹ ಅಪ್ರಮೇಯವಾದುದು. ಈ 3 ಉಗ್ರವೀರ್ಯಗಳು ಒಂದೆಡೆ ಸೇರಿದ ನಂತರ ನಾನು ವಿಜಯದ ಹಂಬಲವನ್ನೇ ಬಿಟ್ಟು ಬಿಟ್ಟೆನು. ಯದಾಶ್ರೌಷಂ ಕಶ್ವಲೇನಾಭಿಪನ್ನೆ ರಥೋಪಸ್ಥೆ ಸೀದಮಾನೆ ಅರ್ಜುನೇ ವೈ ಕೃಷ್ಣಂ ಲೋಕಾನ್ ಸ್ಪರ್ಶಯಾನಂ ಶರೀರೆ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಯುದ್ಧದ ಮಧ್ಯದಲ್ಲಿ ರಥದಲ್ಲಿ ಕುಳಿತಿದ್ದ ಅರ್ಜುನನು ಮೋಹಗ್ರಸ್ತನಾದನು.
ಅವನಿಗೆ ಕರ್ತವ್ಯ ಅಕರ್ತವ್ಯಗಳ ವಿಷಯವಾಗಿ ಮನಸ್ಸು ಡೋಲಾಯಮಾನವಾಗಿತ್ತು. ಆ ಸಮಯದಲ್ಲಿ ಶ್ರೀಕೃಷ್ಣನು ಗೀತೆಯನ್ನು ಉಪದೇಶಿಸಿದನಲ್ಲದೆ ತನ್ನ ಶರೀರದಲ್ಲಿಯೇ ಎಲ್ಲಾ ಲೋಕಗಳನ್ನು ತೋರಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಸಂಪೂರ್ಣವಾಗಿ ತೊರೆದನು. ಯದಾಶ್ರೋಷಂ ಭೀಷ್ಮಮಿತ್ರಕರ್ಷಣಂ ನಿಘ್ನಂತ ಆಜಾವಯುತಂ ರಥಾನಾಂ ನೈಷಾಂ ಕಶ್ಚಿದ್ ವಧ್ಯತೆ ಖ್ಯಾತರೂಪಸ್ತದಾನಾಶಂಸೆ ವಿಜಯಾಯ ಸಂಜಯ. ಶತ್ರುಗಳ ವಿಧ್ವಂಸಕನಾದ ಭೀಷ್ಮನು ಅನುದಿನವೂ 10,000 ಯೋಧರನ್ನು ಸಂಹರಿಸುತ್ತಿದ್ದುದೇನೋ ನಿಜ, ಆದರೆ ಪಾಂಡವ ಪಕ್ಷದಲ್ಲಿ ವಿಖ್ಯಾತನಾದ ಒಬ್ಬ ಯೋಧನನ್ನಾಗಲಿ ಪಾಂಡವರಲ್ಲಿಯೇ ಒಬ್ಬನನ್ನಾಗಲಿ ಭೀಷ್ಮನು ಕೊಲ್ಲಲು ಕೂಡ ಸಮರ್ಥನಾಗಲಿಲ್ಲ. ಈ ವಿಷಯವನ್ನು ತಿಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದನು ಸಂಜಯ. ಯದಾಶ್ರೋಷಂ ಚಾಪಗೇಯೇನ ಸಂಖ್ಯೆ ಸ್ವಯಂ ಮೃತ್ಯುಂ ವಿಹಿತಂ ಧಾರ್ಮಿಕೇಣ ತಚ್ಚಾಕಾರ್ಷು ಪಾಂಡವೇಯಾಂ ಪ್ರಹೃಷ್ಟಾಸ್ತದಾನಾಶಂಸೆ ವಿಜಯಾಯ ಸಂಜಯ. ಧರ್ಮಾತ್ಮನಾದ ಗಾಂಗೇಯನೇ ತನ್ನ ಮರಣದ ರಹಸ್ಯವನ್ನು ಪಾಂಡವರಿಗೆ ಹೇಳಿದನು. ಅದನ್ನು ತಿಳಿದ ಪಾಂಡವರು ಸಂತೋಷಿಸಿದರಲ್ಲದೆ ಅವನು ಹೇಳಿದಂತೆಯೇ ಮಾಡಿದರು. ಆ ವಿಷಯವನ್ನು ಕೇಳಿದ ಮೇಲಂತೂ ನನಗೆ ವಿಜಯದಲ್ಲಿ ವಿಶ್ವಾಸವು ಸರ್ವಥಾ ಉಳಿಯಲಿಲ್ಲ ಸಂಜಯ. ಯದಾಶ್ರೌಷಂ ಭೀಷ್ಮತ್ಯಂತ ರೂಪಂ ಹತಂ ಪಾರ್ಥೇನಾಹ ವೇಶ್ವಪ್ರದೃಶ್ಯಂ ಶಿಖಂಡಿನಂ ಪುರತಃ ಸ್ಥಾಪಯಿತ್ವಾ ತದಾನಾಶಂಸೆ ವಿಜಯಾಯ ಸಂಜಯ. ಶಿಖಂಡಿಯನ್ನು ಭೀಷ್ಮನಿಗೆ ಎದುರಾಗಿ ನಿಲ್ಲಿಸಿ ಯುದ್ಧದಲ್ಲಿ ಅಪ್ರತಿಹತ ವಿಕ್ರಮನಾದ ಮಹಾಶೂರನಾದ ಭೀಷ್ಮನನ್ನು ಪಾರ್ಥನು ಸಂಹರಿಸಿದನೆಂಬ, ಅಂದರೆ ಮೃತಪ್ರಾಯನನ್ನಾಗಿ ಮಾಡಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಬಿಟ್ಟೆನು. ಯದಾಶ್ರೌಷಂ ಶರತಲ್ಪೇಶಯಾನಂ ವೃದ್ಧಂ ವೀರಂ ಸಾಧಿತಂ ಚಿತ್ರಪುಂಖೈ ಭೀಷ್ಮಂ ಕೃತ್ವಾ ಸೋಮಕಾನಲ್ಪಶೇಷಾಂ ತದಾನಾಶಂಸೆ ವಿಜಯಾಯ ಸಂಜಯ. ಚಿತ್ರ ವಿಚಿತ್ರವಾದ ರೆಕ್ಕೆಗಳುಳ್ಳ ಬಾಣಗಳಿಂದ ಸೋಮವಂಶೀಯ ಯೋಧರನ್ನು ಕೆಲವರು ಮಾತ್ರವೇ ಉಳಿದಿರುವಂತೆ ಮಾಡಿ ಬಹುಮಂದಿಯನ್ನು ಕೊಂದು ವೃದ್ಧನಾದ ವೀರನಾದ ಭೀಷ್ಮನು ಅರ್ಜುನನಿಂದ ಅಡಗಿಸಲ್ಪಟ್ಟವನಾಗಿ ಶರತಲ್ಪದಲ್ಲಿ ಮಲಗಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಸಂಜಯ ತೊರೆದು ಬಿಟ್ಟನು. ಯದಾಶ್ರೌಷಂ ಶಾಂತನವೇಶಯಾನೆ ಪಾನೀಯಾರ್ಥೆ ಚೋದಿತೇನ ಅರ್ಜುನೇನ ಭೂಮಿಂ ಭಿತ್ವಾ ತರ್ಪಿತಂ ತತ್ರ ಭೀಷ್ಮಂ ತದಾನಾಶಂಸೆ ವಿಜಯಾಯ ಸಂಜಯ. ಭೀಷ್ಮನು ಶರತಲ್ಪದಲ್ಲಿ ಮಲಗಿರುವಾಗ ತನಗೆ ಕುಡಿಯಲು ನೀರು ಕೊಡಬೇಕೆಂದು ಅರ್ಜುನನಿಗೆ ಹೇಳಿದನು. ಮಹಾವೀರನಾದ ಅರ್ಜುನನು ಕ್ಷಣ ಮಾತ್ರದಲ್ಲಿ ಭೂಮಿಯನ್ನು ಭೇದಿಸಿ ಅಂತರ್ಗಂಗೆಯನ್ನೇ ಮೇಲೆ ಬರುವಂತೆ ಮಾಡಿದನು. ಅರ್ಜುನನು ಮಾಡಿದ ಆ ಅದ್ಭುತ ಕಾರ್ಯವನ್ನು ಕೇಳಿದ ನಂತರ ನಾನು ವಿಜಯವನ್ನು ಆಶಿಸಲಿಲ್ಲ ಸಂಜಯ. ಯದಾ ವಾಯುಶ್ಚಂದ್ರ ಸೂರ್ಯೌಚಯುಕ್ತೌ ಕೌಂತೆಯ ನಾಮ ಅನುಲೋಮ ಜಯಾಯ ನಿತ್ಯಂ ಚಾಸ್ಮಾತ್ ವ್ಯಾಪದ ಭೀಷಯಂತಿ ತದಾನಾಶಂಸೆ ವಿಜಯಾಯ ಸಂಜಯ. ಪಾಂಡವರ ಪಕ್ಷದಲ್ಲಿ ವಾತಾವರಣವು ಸುಖದಾಯಕವಾಗಿದೆ. ಚಂದ್ರ ಸೂರ್ಯರು ಶುಭ ಸ್ಥಾನಗಳಲ್ಲಿದ್ದಾರೆ. ಇದು ಅವರಿಗೆ ವಿಜಯ ಸೂಚಕವಾಗಿದೆ. ನಮ್ಮ ಕಡೆಯಾದರೂ ನಾಯಿ ನರಿಗಳು ಅನುದಿನವೂ ವಿಕಾರವಾಗಿ ಶಬ್ದ ಮಾಡುತ್ತಿರುವುದು ಕೇಳಿಬರುತ್ತಿದೆ. ಈ ವಾರ್ತೆಯನ್ನು ಕೇಳಿ ನಾನು ಜಯದ ಆಸೆಯನ್ನು ತೊರೆದನು ಸಂಜಯ. ಯದಾದ್ರೋಣೋ ವಿವಿಧಾನಸ್ತ್ರ ಮಾರ್ಗ ನಿದರ್ಶಯನ್ನಮರೆ ಚಿತ್ರಯೋಧಿ ನ ಪಾಂಡವ ಜ್ಯೇಷ್ಠರಾನ್ ನಿಹಂತಿ ತದಾನಾಶಂಸೆ ವಿಜಯಾಯ ಸಂಜಯ. ವಿಚಿತ್ರವಾಗಿ ಯುದ್ಧ ಮಾಡುವ ಸಾಮರ್ಥ್ಯವಿರುವ ನಮ್ಮ ಆಚಾರ್ಯರಾದ ದ್ರೋಣರು ವಿವಿಧವಾದ ಬಾಣಗಳನ್ನೇನೋ ಕುಶಲತೆಯಿಂದ ಪ್ರಯೋಗಿಸುತ್ತಿದ್ದರು. ಆದರೂ ಸಹ ಪಾಂಡವರಲ್ಲಿ ಒಬ್ಬನನ್ನಾಗಲಿ ಅಥವಾ ಅವರ ಪಕ್ಷದಲ್ಲಿದ್ದ ಸುಪ್ರಸಿದ್ಧನಾದ ಒಬ್ಬ ವೀರನನ್ನಾಗಲಿ ಸಂಹರಿಸಲು ಸಮರ್ಥರಾಗಲಿಲ್ಲ. ಈ ವಿಷಯವು ನನಗೆ ತಿಳಿದ ನಂತರ ವಿಜಯದ ಆಸೆಯನ್ನು ತೊರೆದನು ಸಂಜಯ. ಯದಾಶ್ರೌಷಂ ಚಾಸ್ಮದೀಯಾನ್ ಮಹಾರಥ ವ್ಯವಸ್ಥಿತಾನ್ ಅರ್ಜುನ ಸ್ಯಾಂತಕಾಯ ಸಂಕ್ಷಪ್ತಕಾನ್ ನಿಹತಾನ್ ಅರ್ಜುನೇನ ತದಾನಾಶಂಸೆ ವಿಜಯಾಯ ಸಂಜಯ. ಅರ್ಜುನನನ್ನು ಸಂಹರಿಸುವ ಸಲುವಾಗಿ ನಮ್ಮ ಕಡೆಯಲ್ಲಿ ಅತಿರಥ ಮಹಾರಥರಾದ ಸಂಕ್ಷಪ್ತಕರು ಸಜ್ಜಾಗಿ ನಿಂತಿದ್ದರು. ಅವರೆಲ್ಲರನ್ನೂ ಅರ್ಜುನನು ಸಂಹರಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದು ಬಿಟ್ಟನು. ಯದಾಶ್ರೌಷಂ ವ್ಯೂಹಂ ಅಭೇದ ಮನ್ಯೆ ಭಾರದ್ವಾಜೇನಾತ್ತಶಸ್ತ್ರೇಣ ಗುಪ್ತಂ ಭಿತ್ವಾ ಸೌಭದ್ರಂ ವೀರಮೇಕಂ ಪ್ರವಿಷ್ಟಂ ತದಾನಾಶಂಸೆ ವಿಜಯಾಯ ಸಂಜಯ.
ನಮ್ಮ ದಂಡನಾಯಕರಾಗಿದ್ದ ದ್ರೋಣರು ಇತರರಿಂದ ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸಿ ಧನುಷ್ಪಾಣಿಗಳಾಗಿ ತಾವೇ ನಿಂತು ಆ ವ್ಯೂಹದ ರಕ್ಷಣೆಯನ್ನು ಮಾಡುತ್ತಿದ್ದರು. ಅಂತಹ ಅಭೇದ್ಯವೆನಿಸಿದ್ದ ಚಕ್ರವ್ಯೂಹವನ್ನು ಭೇದಿಸಿ ಸುಭದ್ರೆಯ ವೀರಪುತ್ರನಾದ ಅಭಿಮನ್ಯುವ ಒಳನುಗ್ಗಿದನು ಎಂಬ ವಾರ್ತೆಯನ್ನು ತಿಳಿದ ನಂತರ ನನಗೆ ವಿಜಯದಲ್ಲಿ ಆಸೆ ಉಳಿಯಲಿಲ್ಲ. ಯದಾಭಿಮನ್ಯುಂ ಪರಿವಾರ್ಯ ಬಾಲಂ ಸರ್ವೇ ಹತ್ವಾ ಹೃಷ್ಟರೂಪ ಬಭೂವುಹು ಮಹಾರಥ ಪಾರ್ಥ ಮಶಕ್ನುವಂತ ತದಾನಾಶಂಸೆ ವಿಜಯಾಯ ಸಂಜಯ. ಮಹಾವೀರನಾದ ಅರ್ಜುನನಿಗೆ ಎದುರಾಗಿ ನಿಂತು ಯುದ್ಧ ಮಾಡಲು ಅಸಮರ್ಥನಾದ ನನ್ನ ಕಡೆಯ ಅತಿರಥ ಮಹಾರಥರು ಏಕಾಕಿಯಾಗಿದ್ದ ಬಾಲಕನಾದ ಅಭಿಮನ್ಯುವನ್ನು ಸುತ್ತುವರಿದು ಸಂಹರಿಸಿ ಅಷ್ಟು ಮಾತ್ರದಿಂದಲೇ ಆನಂದ ಪರವಶರಾದರು. ಆ ವಾರ್ತೆಯನ್ನು ಕೇಳುತ್ತಲೇ ನನಗೆ ಜಯವೇ ಬೇಡವೆನಿಸಿತು. ಯದಾಶ್ರೌಷಂ ಅಭಿಮನ್ಯುಂ ನಿಹತ್ಯ ಹರ್ಷಾನ್ಮೂಢಾನ್ ಕ್ರೋಶತೋ ಧಾರ್ತ್ರರಾಷ್ಟ್ರಾನ್ ಕ್ರೋಧಾದುಕ್ತಂ ಸೈಂಧವೇ ಚಾರ್ಜುನೇನ ತದಾನಾಶಂಸೆ ವಿಜಯಾಯ ಸಂಜಯ. ಅತಿರಥ ಮಹಾರಥರು ಸೇರಿ ಕೇವಲ ಒಬ್ಬ ಬಾಲಕನನ್ನು ಸಂಹರಿಸಿದುದಕ್ಕಾಗಿ ಲಜ್ಜಿತರಾಗದೆ ಮೂಢರಾದ ನನ್ನ ಪುತ್ರರು ಮಹಾವಿಜಯವನ್ನು ಗಳಿಸಿದವರಂತೆ ಆನಂದ ಪರವಶರಾಗಿ ಕೋಲಾಹಲ ಮಾಡುತ್ತಿದ್ದರು. ಆ ವಿಷಯವನ್ನು ತಿಳಿದ ಕಿರೀಟಿಯು ಚಕ್ರವ್ಯೂಹದ ಮುಂಭಾಗವನ್ನು ರಕ್ಷಿಸುತ್ತಿದ್ದ ಸೈಂಧವನೇ ತನ್ನ ಮಗನ ಮರಣಕ್ಕೆ ಕಾರಣವೂ ಎಂದು ನಿಶ್ಚಯಿಸಿ ಅವನನ್ನು ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆ ವಾರ್ತೆಯನ್ನು ಕೇಳಿದ ನಂತರ ನನಗೆ ಜಯದ ಆಸೆಯು ಉಳಿಯಲಿಲ್ಲ. ಯದಾಶ್ರೋಷಂ ಸೈಂಧವಾರ್ಥೆ ಪ್ರತಿಜ್ಞಾತಾಂ ತದ್ವಧಾಯಾರ್ಜುನೇನ ಸತ್ಯಾಂತೀರ್ಣಾಂ ಶತ್ರು ಮಧ್ಯೆ ಚ ತೇನ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಅರ್ಜುನನು ಸೈಂಧವನನ್ನು ಸಂಹರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. ನಮ್ಮ ಪಕ್ಷದವರು ಸೈಂಧವನನ್ನು ಉಳಿಸಲು ಎಷ್ಟೇ ಪ್ರಯತ್ನಿಸಿದರು ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದನು. ಆ ವಾರ್ತೆಯನ್ನು ಕೇಳಿದ ನಂತರ ನನಗೆ ವಿಜಯದ ಆಸೆಯು ಉಳಿಯಲಿಲ್ಲ. ಯದಾಶ್ರೌಷಂ ಶ್ರಾಂತ ಹಯೇ ಧನಂಜಯೇ ಮುಕ್ತ್ವಾ ಹಯಾನ್ ಪಾಯಯಿತ್ವೋಪವೃತ್ತಾಂ ಪುನರ್ಯುಕ್ತ್ವಾ ವಾಸುದೇವಂ ಪ್ರಯಾತಂ ತದಾನಾಶಂಸೆ ವಿಜಯಾಯ ಸಂಜಯ. ಅರ್ಜುನನ ರಥಕ್ಕೆ ಕಟ್ಟಿದ್ದ ಕುದುರೆಗಳು ಸೋತು ಹೋಗಿದ್ದವು. ರಣರಂಗದ ಮಧ್ಯದಲ್ಲಿ ಆ ಸಮಯದಲ್ಲಿ ಶ್ರೀಕೃಷ್ಣನೇ ಕುದುರೆಗಳನ್ನು ಬಿಚ್ಚಿ ಅವುಗಳಿಗೆ ನೀರು ಕುಡಿಸಿ ಪುನಃ ರಥಕ್ಕೆ ಕಟ್ಟಿ ರಥವನ್ನು ನಡೆಸಿದನು ಎಂಬ ವಾರ್ತೆಯನ್ನು ಕೇಳಿ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ವಾಹನೇಶ್ಚಕ್ಷಮೇಷು ರಥೋಪಸ್ಥೆ ತಿಷ್ಠತಾ ಪಾಂಡವೇನ ಸರ್ವಾನ್ಯೋಧಾನ್ ವಾರಿತಾನ್ ಅರ್ಜುನೇನ ತದಾನಾಶಂಸೆ ವಿಜಯಾಯ ಸಂಜಯ. ಆ ಸಮಯದಲ್ಲಿ ಕುದುರೆಗಳು ಬಹಳ ನಿರ್ಬಲವಾಗಿದ್ದವು. ಶ್ರೀಕೃಷ್ಣನು ನೀರು ಕುಡಿಸಲು ಕುದುರೆಗಳನ್ನು ಹೊಡೆದುಕೊಂಡು ಹೋದಾಗ ಅರ್ಜುನನು ಸಾರಥಿಯಾಗಲಿ ಕುದುರೆಗಳಾಗಲಿ ಇಲ್ಲದ ರಥದ ಮುಂದೆಯೇ ಶತ್ರುಗಳನ್ನು ಎದುರಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ನಾಗ ಬಲೈ ಸುದುಸ್ಸಹಂ ದ್ರೋಣಾನೀಕಂ ಯುಯುಧಾನಂ ಪ್ರಮಥ್ಯ ಯಾತಂ ವಾರ್ಷ್ಣೇಯಂ ಯತ್ರತೌ ಕೃಷ್ಣಪಾರ್ಥೌ ತದಾನಾಶಂಸೆ ವಿಜಯಾಯ ಸಂಜಯ. ದ್ರೋಣರ ಸೇನೆಯು ಸುದುಸ್ಸಹವಾದ ಗಜಬಲದಿಂದಲೂ ಕೂಡಿದ್ದಿತು. ಅಂತಹ ಅಸಾಧಾರಣವಾದ ಗಜಸೇನೆಯನ್ನು ಧ್ವಂಸಗೊಳಿಸಿ ಸಾತ್ವಿಕೆಯು ಅರ್ಜುನನ ಸಹಾಯಕ್ಕಾಗಿ ಪಾರ್ಥ ಕೃಷ್ಣರಿದ್ದೆಡೆಗೆ ಆಗಮಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಕರ್ಣಮಾಸಾದ್ಯ ಮುಕ್ತಂ ವಧಾದ್ ಭೀಮಂ ಕುತ್ಸಯಿತ್ವಾ ವಚೋಭಿಃ ಧನುಷ್ಕೋಟ್ಯಾದುದ್ಯ ಕರ್ಣೇನ ವೀರಂ ತದಾನಾಶಂಸೆ ವಿಜಯಾಯ ಸಂಜಯ. ಒಮ್ಮೆ ಕರ್ಣ ಭೀಮರಿಗೆ ನಡೆದ ಯುದ್ಧದಲ್ಲಿ ಕರ್ಣನು ಭೀಮನನ್ನು ವಧಿಸಿಬಿಡಬಹುದಾಗಿದ್ದಿತು. ಆದರೆ ಆ ಸಮಯದಲ್ಲಿ ಕರ್ಣನು ಭೀಮನ ವಧೆ ಮಾಡದೆ ಚುಚ್ಚು ಮಾತುಗಳಿಂದ ಅವನನ್ನು ಮೂದಲಿಸಿ ಧನುಸ್ಸಿನ ತುದಿಯಿಂದ ತಿವಿದು ಪ್ರಾಣ ಸಹಿತವಾಗಿ ಬಿಟ್ಟನು. ಆ ವಾರ್ತೆಯನ್ನು ಕೇಳಿದ ನಂತರ ನನಗೆ ಜಯದ ಆಸೆಯು ಉಳಿಯಲಿಲ್ಲ. ಸಂಜಯ, ಯದಾ ದ್ರೋಣ ಕೃತವರ್ಮ ಕೃಪಶ್ಚ ಕರ್ಣೋ ದ್ರೋಣಿರ್ ಮದ್ರರಾಜಶ್ಚ ಶೂರಃ ಅಮರ್ಷಯ ಸೈಂಧವ ವಧ್ಯಮಾನಂ ತದಾನಾಶಂಸೆ ವಿಜಯಾಯ ಸಂಜಯ. ದ್ರೋಣ, ಕೃತವರ್ಮ, ಕೃಪ, ಕರ್ಣ, ಅಶ್ವತ್ಥಾಮ, ಶೂರನಾದ ಶಲ್ಯ ಇವರುಗಳು ಯಾವಾಗ ಜಯದ್ರಥನ ವಧೆಗೆ ತಕ್ಕ ಪ್ರತೀಕಾರ ಮಾಡಲಿಲ್ಲವೋ, ಅಂದರೆ ಆ ವಧೆಯನ್ನು ತಡೆಯಲಾರದೆ ಹೋದರು, ಆಗಲೇ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ದೇವರಾಜೇನ ದತ್ತಾಂ ದಿವ್ಯಾಂ ಶಕ್ತಿಂ ವ್ಯಂಸಿತಾಂ ವಾಧವೇನ ಘಟೋತ್ಕಚೆ ರಾಕ್ಷಸೆ ಘೋರ ರೂಪೆ ತದಾನಾಶಂಸೆ ವಿಜಯಾಯ ಸಂಜಯ. ಅರ್ಜುನನನ್ನು ಸಂಹರಿಸುವ ಸಲುವಾಗಿಯೇ
ಕರ್ಣನು ದೇವರಾಜನಿಂದ ದಿವ್ಯವಾದ ಶಕ್ತಿಯಾಯುಧವನ್ನು ಪಡೆದುಕೊಂಡಿದ್ದನು. ಆದರೆ ಶ್ರೀಕೃಷ್ಣನು ಆ ದಿವ್ಯ ಶಕ್ತಿಯನ್ನು ಘೋರ ರೂಪಿಯಾದ ಮಾಯಾವಿಯಾದ ಘಟೋತ್ಕಚ ರಾಕ್ಷಸನ ಮೇಲೆ ಪ್ರಯೋಗಿಸುವಂತೆ ಸನ್ನಾಹ ಮಾಡಿಬಿಟ್ಟನು. ಆ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ಇಟ್ಟುಕೊಳ್ಳಲಿಲ್ಲ. ಯದಾಶ್ರೋಷಂ ಕರ್ಣ ಘಟೋತ್ಕಚಾಭ್ಯಾಂ ಯುದ್ಧೇ ಮುಕ್ತಾಂ ಸೂತಪುತ್ರೇಣ ಶಕ್ತಿಂ ಯಯಾವದ್ಯ ಸಮರೇ ಸವ್ಯಸಾಚಿ ತದಾನಾಶಂಸೆ ವಿಜಯಾಯ ಸಂಜಯ. ಯಾವ ದಿವ್ಯ ಶಕ್ತಿಯು ಕಿರೀಟಿಯ ವಧೆಗಾಗಿಯೇ ಮೀಸಲಾಗಿದ್ದಿತೋ ಅಂತಹ ದಿವ್ಯ ಶಕ್ತಿಯನ್ನು ಕರ್ಣನು ಘಟೋತ್ಕಚನೊಡನೆ ಮಾಡಿದ ಯುದ್ಧದಲ್ಲಿ ಆ ರಾಕ್ಷಸನ ಮೇಲೆ ಪ್ರಯೋಗಿಸಿಬಿಟ್ಟನು. ಆ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೋಷಂ ದ್ರೋಣಮಾಚಾರ್ಯಮೇಕಂ ದೃಷ್ಟದ್ಯುಮ್ನೇನಾಭ್ಯತಿಕ್ರಮ್ಯ ಧರ್ಮ್ಯಂ ದೃಷ್ಟದ್ಯುಮ್ನೇನಾಭ್ಯತಿಕ್ರಮ್ಯ ಧರ್ಮಂ ರಥೋಪಸ್ಥೆ ಪ್ರಾಯ ಗತಂ ವಿಶಸ್ಥಂ ತದಾನಾಶಂಸೆ ವಿಜಯಾಯ ಸಂಜಯ. ಮಗನು ಸತ್ತನು ಎಂಬ ವಾರ್ತೆಯನ್ನು ಕೇಳಿ ದ್ರೋಣರು ದುಃಖಿತರಾಗಿ ಶಸ್ತ್ರಸನ್ಯಾಸ ಮಾಡಿ ರಥದ ಮೇಲೆಯೇ ಪ್ರಾಯೋಪವೇಶ ಮಾಡಿದರು. ಆ ಸಮಯದಲ್ಲಿ ದೃಷ್ಟದ್ಯುಮ್ನನು ವೀರ ಧರ್ಮವನ್ನೇ ಅತಿಕ್ರಮಿಸಿ ರಥವನ್ನು ಹತ್ತಿ ದ್ರೋಣರನ್ನು ಸಂಹರಿಸಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೋಷಂ ದ್ರೋಣಿನ ದ್ವೈರತಸ್ಥಂ ಮಾದ್ರೀಸುತಂ ನಕುಲಂ ಲೋಕಮಧ್ಯೆ ಸಮಂ ಯುದ್ಧೆ ಮಂಡಲೇಭ್ಯಶ್ಚರಂತಂ ತದಾನಾಶಂಸೆ ವಿಜಯಾಯ ಸಂಜಯ. ಏಕಾಕಿಯಾಗಿ ರಥದಲ್ಲಿ ಕುಳಿತು ಮಹಾವೀರರನ್ನು ಎದುರಿಸುತ್ತಾ ರಣರಂಗದಲ್ಲಿ ತಿರುಗಾಡುತ್ತಿದ್ದ ನಕುಲನು ಯುದ್ಧದಲ್ಲಿ ಅಶ್ವತ್ಥಾಮನಿಗೆ ಸಮನಾಗಿ ಯುದ್ಧ ಮಾಡುತ್ತಿರುವನೆಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾ ದ್ರೋಣೇ ನಿಹತೆ ದ್ರೋಣಪುತ್ರೋ ನಾರಾಯಣಂ ದಿವ್ಯಮಸ್ತ್ರಂ ವಿಕುರ್ವನ್ ನೈಷಾಮಂತಂ ಗತವಾನ್ ಪಾಂಡವಾನಾಂ ತದಾನಾಶಂಸೆ ವಿಜಯಾಯ ಸಂಜಯ. ದ್ರೋಣರ ಸಂಹಾರವಾಯಿತು. ಕುಪಿತನಾದ ದ್ರೋಣಪುತ್ರನು ಪಾಂಡವರ ಸಂಹಾರಾರ್ಥವಾಗಿ ದಿವ್ಯವಾದ ನಾರಾಯಣಾಸ್ತ್ರವನ್ನೇ ಪ್ರಯೋಗಿಸಿದನು. ಆ ದಿವ್ಯಾಸ್ತ್ರ ಪ್ರಯೋಗದಿಂದಲೂ ಪಾಂಡವರನ್ನು ಧ್ವಂಸಗೊಳಿಸಲು ಸಾಧ್ಯವಾಗಲಿಲ್ಲ. ಆ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೋಷಂ ಭೀಮಸೇನೇನ ಪೀತಂ ರಕ್ತಂ ಭ್ರಾತುರ್ಯುಧಿ ದುಶ್ಯಾಸನಸ್ಯ ನಿವಾರಿತಂ ನಾಣ್ಯತಮೇನ ಭೀಮಂ ತದಾನಾಶಂಸೆ ವಿಜಯಾಯ ಸಂಜಯ. ಯುದ್ಧದಲ್ಲಿ ಭೀಮನು ತಮ್ಮನಾದ ದುಶ್ಯಾಸನನ ರಕ್ತಪಾನ ಮಾಡುತ್ತಿದ್ದರೂ ಯಾರೊಬ್ಬರೂ ಆ ಘೋರ ಕೃತ್ಯವನ್ನು ತಡೆಯುವ ಧೈರ್ಯ ಮಾಡಲಿಲ್ಲವೆಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೋಷಂ ಕರ್ಣಮತ್ಯಂತ ಶೂರಂ ಹತಂ ಪಾರ್ಥೇನಾಹವೇಶ್ವ ಪ್ರದೃಶ್ಯಂ ತಸ್ಮಿನ್ ಭ್ರಾತॄಣಾಂ ವಿಗ್ರಹೇ ದೇವಗುಹ್ಯೆ ತದಾನಾಶಂಸೆ ವಿಜಯಾಯ ಸಂಜಯ. ಅಣ್ಣ ತಮ್ಮಂದಿರಲ್ಲಿಯೇ ಪರಸ್ಪರವಾಗಿ ಯುದ್ಧ ನಡೆದುದು ದೇವ ರಹಸ್ಯವೇ ಆಗಿದ್ದಿತು. ಸಂಜಯ, ಈ ಮಹಾಯುದ್ಧದಲ್ಲಿ ಅಪ್ರತಿಮ ಪರಾಕ್ರಮಿಯಾದ ಮಹಾಶೂರನಾದ ಕರ್ಣನು ಅರ್ಜುನನಿಂದ ಹತನಾದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ದ್ರೋಣಪುತ್ರಂಚ ಶೂರಂ ದುಶ್ಯಾಸನಂ ಕೃತಬರ್ಮಾಣಮಗ್ರಂ ಯುಧಿಷ್ಠಿರಂ ಧರ್ಮರಾಜಂ ಜಯಂತಂ ತದಾನಾಶಂಸೆ ವಿಜಯಾಯ ಸಂಜಯ. ಧರ್ಮರಾಜನಾದ ಯುಧಿಷ್ಠಿರನು ದ್ರೋಣಪುತ್ರನಾದ ಶೂರನಾದ ಅಶ್ವತ್ಥಾಮನನ್ನು ದಂಡಿಸಲಾಗದ ಕಡುಗಲೆಯಾದ ಉಗ್ರವೀರ್ಯನಾದ ಕೃತಪರ್ಮನನ್ನು ಜಯಿಸಿದನು ಎಂದು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಬಿಟ್ಟೆನು. ಯದಾಶ್ರೌಷಂ ನಿಹತಂ ಮದ್ರರಾಜಂ ರಣೇಶೂರಂ ಧರ್ಮರಾಜೇನ ಸೂತ ತದಾ ಸಂಗ್ರಾಮೇ ಸ್ಪರ್ಧತೆ ಯಸ್ತು ಕೃಷ್ಣಂ ತದಾನಾಶಂಸೆ ವಿಜಯಾಯ ಸಂಜಯ. ಮದ್ರರಾಜನಾದ ಶಲ್ಯನು ಅತುಲ ಪರಾಕ್ರಮಿಯು. ಯುದ್ಧದಲ್ಲಿ ಅವನು ಶ್ರೀಕೃಷ್ಣನೊಡನೆಯೇ ಸ್ಪರ್ಧಿಸುತ್ತಿದ್ದನು. ಅಂತಹ ರಣಧೀರನನ್ನು ಧರ್ಮರಾಜನು ಸಂಹರಿಸಿದನು ಎಂದು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ಇಟ್ಟುಕೊಳ್ಳಲಿಲ್ಲ. ಯದಾಶ್ರೌಷಂ ಕಲಹೋದ್ಯೂತ ಮೂಲಂ ಮಾಯಾಬಲಂ ಸೌಬಲಂ ಪಾಂಡವೇನ ಹತಂ ಸಂಗ್ರಾಮೇ ಸಹದೇವೇನ ಪಾಪಂ ತದಾನಾಶಂಸೆ ವಿಜಯಾಯ ಸಂಜಯ. ಸಂಜಯ, ಪಾಂಡವರೊಡನೆ ಕಲಹಕ್ಕೂ ಮತ್ತು ಜೂಜಿಗೂ ಶಕುನಿಯೇ ಮೂಲ ಕಾರಣ. ಆ ಪಾಪಿಯ ಅಪಾರವಾದ ಮಾಯಾಬಲವನ್ನು ಪಾಂಡವ ಕನಿಷ್ಠನಾದ ಸಹದೇವನು ಧ್ವಂಸಗೊಳಿಸಿ ಅಂತಹ ಮಾಯಾಬಲವುಳ್ಳ ಶಕುನಿಯನ್ನು ಕೊಂದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ಬಿಟ್ಟೆನು. ಯದಾಶ್ರೋಷಂ ಶ್ರಾಂತಮೇಕಂ ಶಯಾನಂ ಹೃದಂ ಗತ್ವಾ ಸ್ತಂಭಯಿತ್ವಾ ತದಂಬಃ ದುರ್ಯೋಧನಂ ವಿರಥಂ ಭಗ್ನಶಕ್ತಿಂ ತದಾನಾಶಂಸೆ ವಿಜಯಾಯ ಸಂಜಯ. ಯುದ್ಧ ಮಾಡುತ್ತಿದ್ದಾಗ ದುರ್ಯೋಧನನ ರಥ ಅಶ್ವಗಳೆಲ್ಲವೂ ಭಗ್ನವಾಗಿ ಹೋದವು.
ದುರ್ಯೋಧನನು ಶಕ್ತಿಗೊಂದಿದ್ದನು. ಬಹಳ ಬಳಲಿದ್ದ ಅವನು ಸರೋವರವೊಂದಕ್ಕೆ ಹೋಗಿ ಜಲಸ್ತಂಭನ ಮಾಡಿ ಸರೋವರದ ತಳದಲ್ಲಿ ಮಲಗಿದನು ಎಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಪಾಂಡವಾಸ್ತಿಷ್ಟಮಾನ ಗತ್ವಾ ಹೃದಯ ವಾಸುದೇವೇನ ಸಾರ್ಧಂ ಅಮರ್ಷಣಂ ದರ್ಶಯತ ಸುತಂ ಮೇ ತದಾನಾಶಂಸೆ ವಿಜಯಾಯ ಸಂಜಯ. ಸರೋವರದಲ್ಲಿ ಮಲಗಿದ್ದ ನನ್ನ ಮಗನನ್ನು ಪಾಂಡವರು ಬಿಡಲಿಲ್ಲ. ವಾಸುದೇವ ಸಮೇತರಾಗಿ ಅವರು ಸರೋವರದ ಸಮೀಪಕ್ಕೆ ಹೋಗಿ ಮಹಾಕೋಪಿಷ್ಠನಾದ ದುರಭಿಮಾನಿಯಾದ ನನ್ನ ಮಗನನ್ನು ಅಸಖ್ಯವಾದ ಮಾತುಗಳಿಂದ ಯುದ್ಧಕ್ಕೆ ಪ್ರಚೋದಿಸಿದರು ಎಂಬ ಸಮಾಚಾರವನ್ನು ಕೇಳಿದ ನಂತರ ನಾನು ಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ವಿವಿಧಾಂಶ್ಚಿತ್ರಮಾರ್ಗಾನ್ ಗದಾಯುದ್ಧೆ ಮಂಡಲ ಶಶ್ಚರಂತಂ ಮಿಥ್ಯಾಹತಂ ವಾಸುದೇವಸ್ಯ ಬುದ್ಧ್ಯಾ ತದಾನಾಶಂಸೆ ವಿಜಯಾಯ ಸಂಜಯ. ನನ್ನ ಮಗನು ಸರೋವರದಿಂದ ಹೊರಬಂದು ಭೀಮನೊಡನೆ ನಾನಾ ವಿಧವಾದ ವರಸೆಗಳನ್ನು ಪ್ರದರ್ಶಿಸುತ್ತಾ ಬಹು ನಿಪುಣತೆಯಿಂದ ಗದಾಯುದ್ಧ ಮಾಡುತ್ತಿದ್ದಾಗ ವಾಸುದೇವನ ಪ್ರೇರಣೆಯಿಂದ ಭೀಮಸೇನನು ಯುದ್ಧ ಮರ್ಯಾದೆಯನ್ನು ಮೀರಿ ನನ್ನ ಮಗನ ತೊಡೆಗೆ ಪ್ರಹರಿಸಿ ಅವನನ್ನು ಕೊಂದನೆಂಬ ವಾರ್ತೆಯನ್ನು ಕೇಳಿದ ನಂತರ ನನಗೆ ವಿಜಯದ ಆಸೆಯು ಉಳಿಯಲಿಲ್ಲ. ಯದಾಶ್ರೌಷಂ ದ್ರೋಣಪುತ್ರಾದಿಭಿಸ್ತೈರ್ ಹತಾನ್ ಪಾಂಚಾಲ ದ್ರೌಪದೇಯಾಂಚ ಸುಪ್ತಾಂ ಕೃತಂ ಬೀಭತ್ಸಮಯಶಸ್ಯಂ ಚ ಕರ್ಮ ತದಾನಾಶಂಸೆ ವಿಜಯಾಯ ಸಂಜಯ. ನನ್ನ ಮಗನು ಹಸುವನ್ನು ನೀಗುತ್ತಿರುವಾಗ ಅಶ್ವತ್ಥಾಮನು ಬಂದು ನನ್ನ ಮಗನ ಮುಂದೆ ಪಾಂಡವರ ತಲೆಗಳನ್ನು ತುಂಡರಿಸಿ ತರುವುದಾಗಿ ಪ್ರತಿಜ್ಞೆ ಮಾಡಿ ತಮ್ಮ ಜೊತೆಯವರೊಡನೆ ಹೋಗಿ ಮಲಗಿದ್ದ ಪಾಂಚಾಲರನ್ನು ದ್ರೌಪದಿಯ ಮಕ್ಕಳನ್ನು ಕೊಂದು ಭಯಾನಕವೂ ಅಯಶಸ್ಕರವೂ ಆದ ಕಾರ್ಯವನ್ನು ಮಾಡಿದನೆಂಬ ವಾರ್ತೆಯನ್ನು ಕೇಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ಭೀಮಸೇನಾನುಯಾತೇನ್ ಅಶ್ವತ್ಥಾಮಾಂ ಪರಮಾಸ್ತ್ರಂ ಪ್ರಯುಕ್ತಂ ಕ್ರುದ್ಧೇನೈಷಿಕವಂ ಅವಧೀನ್ ಗರ್ಭಂ ತದಾನಾಶಂಸೆ ವಿಜಯಾಯ ಸಂಜಯ. ಅಶ್ವತ್ಥಾಮನ ಕ್ರೂರ ವರ್ತನೆಯಿಂದ ಕುಪಿತನಾದ ಭೀಮಸೇನನು ಅವನ ಬೆನ್ನಟ್ಟಿ ಹೋಗುತ್ತಿರುವಾಗ ಮತ್ತೂ ಕುಪಿತನಾದ ಅಶ್ವತ್ಥಾಮನ ಪಾಂಡವರ ವಂಶವನ್ನೇ ನಿರ್ವಂಶವನ್ನಾಗಿ ಮಾಡುವ ಅಭಿಲಾಷೆಯಿಂದ ಉತ್ತರಿಯ ಗರ್ಭವನ್ನೇ ಲಕ್ಷ್ಯವನ್ನಾಗಿಟ್ಟುಕೊಂಡು ಐಶೀಕವೆಂಬ ಮಹಾಸ್ತ್ರವನ್ನು ಪ್ರಯೋಗಿಸಿದನೆಂಬ ವಾರ್ತೆಯನ್ನು ಕೇಳಿದ ನಂತರ ನನಗೆ ವಿಜಯದ ಆಸೆಯು ಉಳಿಯಲಿಲ್ಲ. ಯದಾಶ್ರೌಷಂ ಬ್ರಹ್ಮಶಿರೋರ್ಜುನೇನ ಸ್ವಸ್ತೀತ್ಯುಕ್ತ್ವಾ ಸಮಸ್ತ್ರೇಣ ಶಾಂತಂ ಅಶ್ವತ್ಥಾಮ್ನಾಂ ಮಣಿರತ್ನಂಚ ದತ್ತಂ ತದಾನಾಶಂಸೆ ವಿಜಯಾಯ ಸಂಜಯ. ಆದರೆ ಸಂಜಯ, ಪಾಂಡವರ ವಂಶದ ವಿನಾಶಕ್ಕಾಗಿ ಗರ್ಭಕ್ಕೆ ಲಕ್ಷ್ಯವಿಟ್ಟು ಅಶ್ವತ್ಥಾಮನ ಐಶೀಕವನ್ನು ಪ್ರಯೋಗಿಸಿದ್ದರೂ ಅವನ ಆಶಯವು ಫಲಿಸಲಿಲ್ಲ. ಮರುಕ್ಷಣದಲ್ಲಿಯೇ ಅರ್ಜುನನು ಸ್ವಸ್ತ್ಯಸ್ಥು ಎಂದು ಹೇಳಿ ಪ್ರತ್ಯಸ್ತ್ರವನ್ನು ಬಿಟ್ಟು ಅಶ್ವತ್ಥಾಮನು ಬಿಟ್ಟಿದ್ದ ಬ್ರಹ್ಮಶಿರಸ್ಸನ್ನು ಶಾಂತಗೊಳಿಸಿದನು. ಅರ್ಜುನನು ಪ್ರಯೋಗಿಸಿದ ಮಹಾಸ್ತ್ರವು ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಶಾಂತಗೊಳಿಸಿತಲ್ಲದೆ ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೋಯಿತು. ಅಶ್ವತ್ಥಾಮನು ತನ್ನ ಮಹಾಶಕ್ತಿಗೆ ಕಾರಣವಾಗಿದ್ದ ಮಣಿರತ್ನವನ್ನು ಕೊಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಆ ವಾರ್ತೆಯನ್ನು ತಿಳಿದ ನಂತರ ನಾನು ವಿಜಯದ ಆಸೆಯನ್ನು ತೊರೆದೆನು. ಯದಾಶ್ರೌಷಂ ದ್ರೋಣಪುತ್ರೇಣ ಗರ್ಭೋ ವೈರಾಟ್ಯ ವೈ ಪಾತ್ಯಮಾನೆ ಮಹಾಸ್ತ್ರೈಃ ದ್ವೈಪಾಯನ ಕೇಶವೋ ದ್ರೋಣಪುತ್ರಂ ಪರಸ್ಪರೇಣಾಭಿಶಾಪೈ ಶಶಾಪ. ಅಶ್ವತ್ಥಾಮನು ಮಹಾಸ್ತ್ರಗಳ ಪ್ರಯೋಗದಿಂದ ವಿರಾಟನ ಮಗಳಾದ ಉತ್ತರೆಯ ಗರ್ಭವನ್ನು ಧ್ವಂಸಗೊಳಿಸಲು ಯತ್ನಿಸಿದಾಗ ಕೃಷ್ಣದ್ವೈಪಾಯನ ವ್ಯಾಸರು ಮತ್ತು ಭಗವಾನ್ ಶ್ರೀಕೃಷ್ಣನು ದ್ರೋಣಪುತ್ರನನ್ನು ಶಪಿಸಿಬಿಟ್ಟರು. ಇಲ್ಲಿಗೆ ನನ್ನ ಜಯದ ಆಸೆಯು ಸಂಪೂರ್ಣವಾಗಿ ಪರಿಸಮಾಪ್ತಿ ಹೊಂದಿತು. ಸಂಜಯ, ಶೋಚ್ಯ ಗಾಂಧಾರಿ ಪುತ್ರಪೌತ್ರೈರ್ವಿಹೀನ ತಥಾ ಬಂಧುಭಿಃ ಪಿತೃಭಿರ್ಭ್ರಾತೃಭಿಶ್ಚ ಕೃತಂ ಕಾರ್ಯಂ ದುಷ್ಕರಂ ಪಾಂಡವೇಯೈಃ ಪ್ರಾಪ್ತಂ ರಾಜ್ಯಮಸಪತ್ನಂ ಪುನಸ್ಥೈಃ. ಸಂಜಯ, ಈ ಸಮಯದಲ್ಲಿ ಪುತ್ರಪೌತ್ರರಿಂದಲೂ ಬಂಧುಗಳಿಂದಲೂ ವಿಹೀನಲಾಗಿರುವ ಗಾಂಧಾರಿಯ ಸ್ಥಿತಿಯಂತೂ ಅತ್ಯಂತ ಶೋಚನೀಯವೂ ಮತ್ತು ಅವರ್ಣನೀಯವೂ ಆಗಿದೆ. ಪಾಂಡುಪುತ್ರರಿಂದ ಬಹು ದುಷ್ಕರವಾದ ಕಾರ್ಯವೇ ಮಾಡಲ್ಪಟ್ಟಿತು ಮತ್ತು ಅವರು ದಾಯಾದರಿಂದ ರಹಿತವಾದ ನಿಷ್ಕಂಟಕವಾದ ರಾಜ್ಯವನ್ನು ಪಡೆದುಕೊಂಡರು. ಕಷ್ಟಂ ಯುದ್ಧೇ ದಶಶೇಷ ಶ್ರುತಾಮೇ ತ್ರಯೋಸ್ಮಾಕಂ ಪಾಂಡವಾನಾಂಚ ಸಪ್ತ ಯೂನ ವಿಂಶತಿರಹತ ಅಕ್ಷೌಹಿಣೀನಾಂ ತಸ್ಮಿನ್ ಸಂಗ್ರಾಮೇ ಭೈರವೇ ಕ್ಷತ್ರಿಯಾಣಾಂ. ಸಂಜಯ,
ಈ ವಿರಹ ದುಃಖವನ್ನು ಸಹಿಸಲು ನನಗೆ ನಿಶ್ಚಯವಾಗಿಯೂ ಬಹಳ ಕಷ್ಟವಾಗಿದೆ. ಈ ಘೋರ ಯುದ್ಧದ ಕಡೆಯಲ್ಲಿ ಕೇವಲ 10 ಮಂದಿ ಮಾತ್ರವೇ ಉಳಿದುಕೊಂಡರೆಂದು ಕೇಳಿದನು. ಪಾಂಡವರೈವರು, ಕೃಷ್ಣ ಮತ್ತು ಸಾತ್ಯಕಿ, ಇವರು ಪಾಂಡವರ ಕಡೆಯಲ್ಲಿ ಉಳಿದುಕೊಂಡ 7 ಮಂದಿ. ಕೃಪಾಚಾರ್ಯ, ಅಶ್ವತ್ಥಾಮ ಮತ್ತು ಕೃತವರ್ಮ ನಮ್ಮ ಕಡೆಯವರಾಗಿ ಉಳಿದುಕೊಂಡರು. 18 ಅಕ್ಷೌಹಿಣಿ ಸೈನ್ಯವು ಈ ಭೀಕರ ಸಂಗ್ರಾಮದಲ್ಲಿ ವಿನಾಶ ಹೊಂದಿತು. ಈ ದುರ್ವಾರ್ತೆಯನ್ನು ಕೇಳಿ ನನ್ನ ಸುತ್ತಲೂ ಅಂಧಕಾರವು ಕವಿದಂತಾಗಿದೆ. ನನ್ನ ಹೃದಯವನ್ನು ಮೋಹವು ಆವರಿಸಿಬಿಟ್ಟಿದೆ. ಪ್ರಜ್ಞೆಯು ನಿಮಿಷ ನಿಮಿಷಕ್ಕೂ ಮಸುಕಾಗುತ್ತಿದೆ. ಮನಸ್ಸು ಬಹುವಾಗಿ ವಿಹ್ವಲಗೊಂಡಿದೆ. ಸೋತಿಗಳು ಮುಂದುವರೆದು ಹೇಳುತ್ತಾರೆ, ರಾಜನಿಗೆ ಏನು ಮಾಡಬೇಕೆಂದು ತೋರುತ್ತಿರಲಿಲ್ಲ. ಕ್ಷಣ ಕ್ಷಣಕ್ಕೂ ಪ್ರಜ್ಞಾಹೀನನಾಗಿ ನೆಲದ ಮೇಲೆ ಬೀಳುತ್ತಿದ್ದನು. ಒಡನೆಯ ಎದ್ದು ಗಟ್ಟಿಯಾಗಿ ರೋಧಿಸುತ್ತಿದ್ದನು. ನಿಟ್ಟುಸಿರು ಬಿಡುತ್ತಾ ಹೇಳುತ್ತಿದ್ದನು, ಸಂಜಯ, ನಾನಿನ್ನು ಬದುಕಿರಲಾರೆ, ಪ್ರಾಣ ಬಿಡುತ್ತೇನೆ. ಏಕೆ ಜೀವಿಸಲಿ? ನಾನು ಜೀವಿಸಿರುವುದರಿಂದ ಕಿಂಚಿತ್ ಫಲವನ್ನು ಕಾಣಲಾರನು. ಇವೇ ಮುಂತಾಗಿ ಹೇಳಿಕೊಂಡು ದುಃಖಿಸುತ್ತಿದ್ದ, ಬಹುದೀನನಾಗಿದ್ದ, ನಾಗರ ಹಾವಿನಂತೆ ಬಾರಿ ಬಾರಿಗೂ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದ ಧೃತರಾಷ್ಟ್ರನನ್ನು ಕುರಿತು ಧೀಮಂತನಾದ ಸಂಜಯನು ಮಹಾರ್ಥಯುಕ್ತವಾದ ಈ ಮಾತುಗಳನ್ನು ಹೇಳಿದನು. ಮಹಾರಾಜ, ಮಹರ್ಷಿಗಳಾದ ವ್ಯಾಸರ ಮತ್ತು ದೇವರ್ಷಿಗಳಾದ ನಾರದರ ಮುಖಾರವಿಂದದಿಂದ ನೀನು ಉತ್ಸಾಹಶಾಲಿಗಳಾದ ಮಹಾಬಲಿಷ್ಠರಾದ ರಾಜರ ಅನೇಕಾನೇಕ ಸುಚರಿತೆಗಳನ್ನು ಕೇಳಿರುವೆ. ಉತ್ತಮೋತ್ತಮವಾದ ರಾಜವಂಶಗಳಲ್ಲಿ ಹುಟ್ಟಿ ಸರ್ವಗುಣ ಪರಿಪೂರ್ಣರಾಗಿ ಸಕಲ ವಿಧವಾದ ಶಸ್ತ್ರಾಸ್ತ್ರಗಳನ್ನು ತಿಳಿದವರಾಗಿ ಪರಾಕ್ರಮದಲ್ಲಿ ಇಂದ್ರನಿಗೆ ಸಮಾನರೆಂಬ ಖ್ಯಾತಿಯನ್ನು ಪಡೆದು ಧರ್ಮ ಮೂಲವಾಗಿಯೇ ಈ ಪೃಥ್ವಿಯೆಲ್ಲವನ್ನು ಜಯಿಸಿ ಅನೇಕಾನೇಕ ಯಜ್ಞಯಾಗಾದಿಗಳನ್ನು ಮಾಡಿದ ಬ್ರಾಹ್ಮಣರಿಗೆ ಯಥೇಚ್ಛವಾದ ದಾನದಕ್ಷಿಣೆಗಳನ್ನು ಕೊಟ್ಟು ಈ ಲೋಕದಲ್ಲಿ ಶುಭ ಯಶಸ್ಸನ್ನು ಪಡೆದು ಕಾಲವಶರಾದ ಅನೇಕರ ಸುಚರಿತಗಳನ್ನು ನೀನು ಕೇಳಿರುವೆ. ಮಹಾರಥನಾದ ವೀರನಾದ ಶೈಬ್ಯ, ಜಯಶಾಲಿಗಳಲ್ಲಿ ಶ್ರೇಷ್ಠನಾದ ಸಂಜಯ, ಸುಹೋತ್ರ, ರಂತಿದೇವ, ಕಾಕ್ಷೀವಂತ, ಔಷಿಜ, ಬಾಹ್ಲೀಕ, ದಮನ, ಚೈದ್ಯ, ಶರ್ಯಾತಿ, ಅಪರಾಜಿತನಾದ ನಲ, ಶತ್ರುಘಾತಿಯಾದ ವಿಶ್ವಾಮಿತ್ರ, ಮಹಾಬಲಿಷ್ಠನಾದ ಅಂಬರೀಷ, ಮರುತ್ತ, ಮನು, ಇಕ್ಷ್ವಾಕು, ಗಯ, ಭರತ, ದಶರಥ ಪುತ್ರನಾದ ಶ್ರೀರಾಮ, ಶಶಬಿಂದು, ಭಗೀರಥ, ಮಹಾಭಾಗ್ಯಶಾಲಿಯಾದ ಕೃತವೀರ್ಯ, ಜನಮೇಜಯ ಮತ್ತು ಶುಭಕರ್ಮನಾದ ದೇವತೆಗಳಿಂದಲೇ ಯಜ್ಞ ಮಾಡಿಸಲ್ಪಟ್ಟ ತನ್ನ ರಾಷ್ಟ್ರವನ್ನು ವೇದಿಕೆಯ ಆಕಾರವನ್ನಾಗಿ ಪರಿವರ್ತಿಸಿ ಚೈತ್ಯಗಳಿಂದಲೂ ಯೂಪಸ್ತಂಭಗಳಿಂದಲೂ ತುಂಬಿಬಿಟ್ಟಿದ್ದ ಯಯಾತಿ, ಈ 24 ಮಂದಿ ರಾಜರ ಶುಭಚರಿತಗಳನ್ನು ದೇವರ್ಷಿಗಳಾದ ನಾರದರು ಹಿಂದೆ ಪುತ್ರಶೋಕದಿಂದಲೇ ಬಹಳ ವಿಷಣ್ಣನಾಗಿದ್ದ ಶ್ವೈತ್ಯ ರಾಜನಿಗೆ ಹೇಳಿದರು. ಅವರಿಗಿಂತಲೂ ಮೊದಲು ಅನೇಕಾನೇಕ ಬಲಿಷ್ಠರಾದ, ಗುಣಸಂಪನ್ನರಾದ, ಮಹಾರಥರಾದ, ಮಹಾತ್ಮರಾದ ರಾಜರು ಈ ಪೃಥ್ವಿಯನ್ನು ಆಳಿ ಕೀರ್ತಿಯನ್ನು ಗಳಿಸಿ ಪರಂಧಾಮವನ್ನೈದಿರುವರು. ಪುರು, ಕುರು, ಯದು, ಶೂರ, ಮಹಾತೇಜಸ್ವಿಯಾದ ವಿಶ್ವಗಶ್ವ, ಅಣುಹ, ಯುವನಾಶ್ವ, ಕಕುಸ್ತ, ಪರಾಕ್ರಮಿಯಾದ ರಘು, ವಿಜಯ, ವೀತಿಹೋತ್ರ, ಅಂಗ, ಭವ, ಶ್ವೇತ, ಬೃಹದ್ಗುರು, ಉಶೀನರ, ಶತರಥ, ಕಂಕ, ದುಲಿದುಹ, ಧ್ರುವ, ದಂಬೋದ್ಭವ, ಪರ, ವೇನ, ಸಗರ, ಸಂಕೃತಿ, ನಿಮಿ, ಅಜೇಯ, ಪರಶು, ಪುಂಡ್ರ, ಶಂಭು, ಪಾಪರಹಿತನಾದ ದೇವಾವೃಧ, ದೇವಾಹ್ವಯ, ಸುಪ್ರತೀಕ, ಬೃಹದ್ರಥ, ಉತ್ಸಾಹಶಾಲಿಯೂ ವಿನಯಶೀಲನೂ ಆದ ಸುಕ್ರತು, ನಿಷಧರಾಜನಾದ ನಲ, ಸತ್ಯವ್ರತ, ಶಾಂತ, ಭಯ, ಸುಮಿತ್ರ, ಸುಬಲ, ಪ್ರಭು, ಜಾನುಜಂಘ, ಅನರಣ್ಯ, ಅರ್ಕ, ಪ್ರಿಯಭೃತ್ಯ, ಶುಚಿವ್ರತ, ಬಲಬಂಧು, ನಿರಾಮರ್ದ, ಕೇತುಶೃಂಗ, ಬೃಹದ್ಬಲ, ದೃಷ್ಟಕೇತು, ಬೃಹತ್ಕೇತು, ದೀಪ್ತಕೇತು, ನಿರಾಮಯ, ಅವೀಕ್ಷಿತ್, ಚಪಲ, ಧೂರ್ತ, ಕೃತಬಂಧು, ದೃಢೇಶುದಿ, ಪುರಾಣ ಪ್ರಸಿದ್ಧನಾದ ಪ್ರತ್ಯಂಗ, ಪರಾಹ ಮತ್ತು ಶ್ರುತಿ ಇವರೆಲ್ಲರೂ ಕೀರ್ತಿವಂತರಾಗಿ ಈ ಪೃಥ್ವಿಯಲ್ಲಿ ಚಿರಕಾಲವಿದ್ದು ಪರಂಧಾಮವನ್ನೈದಿದರು. ಇವರುಗಳು ಮಾತ್ರವೇ ಅಲ್ಲ ಮಹಾರಾಜ, ಇವರಂತೆ ನೂರಾರು ಸಾವಿರಾರು ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಬುದ್ಧಿವಂತರಾದ, ಮಹಾಬಲರಾದ, ಮಹಾತ್ಮರಾದ, ಗುಣಸಂಪನ್ನರಾದ ರಾಜರು ನಿನ್ನ ಮಕ್ಕಳಂತೆಯೇ ವಿಪುಲವಾದ ಸುಖೋಪಭೋಗಗಳನ್ನು ಬಿಟ್ಟು ಪರಂಧಾಮವನ್ನೈದಿರುವರು. ಅವರ ದಿವ್ಯ ಕರ್ಮಗಳು ಪರಾಕ್ರಮ, ತ್ಯಾಗ, ಮಹಾತ್ಮ್ಯ, ಆಸ್ತಿಕ್ಯ, ಸತ್ಯನಿಷ್ಠೆ, ಪರಿಶುದ್ಧತೆ, ದಯೆ, ಸರಳತೆ ಇವೇ ಮೊದಲಾದ ಸದ್ಗುಣಗಳು ವಿದ್ವಾಂಸರಾದ ಪ್ರಾಚೀನ ಕವಿಗಳಿಂದ ವರ್ಣಿತವಾಗಿವೆ. ಇಂತಹ ಸಮಸ್ತ ಸಂಪತ್ತಿನಿಂದಲೂ ಪೂರ್ಣರಾಗಿಯೂ ಸದ್ಗುಣ ಸಂಪನ್ನರಾಗಿಯೂ ಇದ್ದ ರಾಜರೆಲ್ಲರೂ ನಿಧನ ಹೊಂದಿರುವರು. ನಿನ್ನ ಪುತ್ರರಾದರೂ ಸದ್ಗುಣಿಗಳಾಗಿರಲಿಲ್ಲ. ದುರಾತ್ಮರಾಗಿದ್ದರು, ಕೋಪದಿಂದಲೇ ಉರಿದು ಹೋಗುತ್ತಿದ್ದರು, ಲುಬ್ಧರಾಗಿದ್ದರು, ದುರ್ವೃತ್ತರಾಗಿದ್ದರು. ಇಂತಹವರ ವಿಷಯವಾಗಿ
ನೀನು ಶೋಕಿಸುವ ಕಾರಣವಿಲ್ಲ. ನೀನು ಗುರುಜನರಿಂದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವೆ, ನಿನಗೆ ಧಾರಣಾ ಶಕ್ತಿ ಇದೆ, ಬುದ್ಧಿವಂತನಾಗಿರುವೆ, ಪ್ರಾಜ್ಞರಾದವರು ನಿನ್ನನ್ನು ಆದರಿಸುತ್ತಾರೆ. ಯೇಷಾಂ ಶಾಸ್ತ್ರಾನುಗ ಬುದ್ಧಿರ್ನತೆ ಮುಖ್ಯಂತಿ ಭಾರತ. ಯಾರ ಬುದ್ಧಿಯು ಶಾಸ್ತ್ರವನ್ನು ಅನುಸರಿಸಿರುತ್ತದೆಯೋ ಅಂತಹವರು ಕ್ರೋಧ ಮೋಹಗಳಿಂದ ಭ್ರಾಂತರಾಗುವುದಿಲ್ಲ. ಪಾಂಡವರ ವಿಷಯದಲ್ಲಿ ನೀನು ದಯಾರಹಿತನಾಗಿದ್ದುದು, ನಿನ್ನ ಮಕ್ಕಳ ವಿಷಯದಲ್ಲಿ ಪಕ್ಷಪಾತ ತೋರಿದುದು ನಿನ್ನ ಆತ್ಮಕ್ಕೆ ವಿದಿತವಾಗಿಯೇ ಇದೆ. ಹೀಗಿರುವಾಗ ನೀನು ಪುತ್ರರ ಮರಣದ ವಿಷಯದಲ್ಲಿ ಹೆಚ್ಚು ವ್ಯಾಕುಲಗೊಳ್ಳುವುದು ಖಂಡಿತವಾಗಿಯೂ ಯುಕ್ತವಲ್ಲ. ಭವಿತವ್ಯಂ ತಥಾ ತಚ್ಚ ನಾನು ಶೋಚಿತುಮರ್ಹಸಿ ದೈವಂ ಪ್ರಜ್ಞಾ ವಿಶೇಷೇಣ ಕೋ ನಿವರ್ತಿತುಮರ್ಹತಿ. ಹೇಗಾಗಬೇಕಾಗಿದ್ದಿತೋ ಹಾಗೆಯೇ ಆಗಿರುವುದು ಮಹಾರಾಜ. ಆದುದರಿಂದ ನೀನು ಯೋಚಿಸುವ ಕಾರಣವಿಲ್ಲ. ವಿಶೇಷವಾದ ಬುದ್ಧಿವಂತಿಕೆಯಿಂದಲೂ ವಿಧಿ ನಿಯಮವನ್ನು ಬದಲಾಯಿಸಲು ಸಮರ್ಥನಾದವನು ಯಾವನಿದ್ದಾನೆ? ವಿಧಾತೃವಿಹಿತಂ ಮಾರ್ಗಂ ನ ಕಶ್ಚಿದತಿವರ್ತತೆ ಕಾಲಮೂಲಮಿದಂ ಸರ್ವಂ ಭಾವಾಭಾವವು ಸುಖಾಸುಖೆ. ಬ್ರಹ್ಮನಿಂದ ವಿಧಾಯಕವಾಗಿರುವ ಮಾರ್ಗವಿದು ಮಹಾರಾಜ. ಇದನ್ನು ಮೀರಲು ಯಾರಿಂದಲೂ ಸಾಧ್ಯವಾಗಲಾರದು. ಹುಟ್ಟು ಸಾವು ಸುಖ ದುಃಖ ಎಲ್ಲಕ್ಕೂ ಕಾಲವೇ ಮೂಲವಾಗಿರುತ್ತದೆ. ಕಾಲ ಸೃಜತಿ ಭೂತಾನಿ ಕಾಲ ಸಂಹರತೆ ಪ್ರಜಾಃ ಸಂಹರಂತಂ ಪ್ರಜಾಃ ಕಾಲಂ ಕಾಲ ಶಮಯತೆ ಪುನಃ. ಕಾಲವೇ ಪ್ರಪಂಚದ ಪ್ರಾಣಿಗಳೆಲ್ಲವನ್ನೂ ಸೃಷ್ಟಿಸುತ್ತದೆ, ಅದೇ ಹುಟ್ಟಿದ ಪ್ರಾಣಿಗಳೆಲ್ಲವನ್ನೂ ಸಂಹರಿಸುತ್ತದೆ. ಪ್ರಜಾಸಂಹಾರಕವಾದ ಆ ಕಾಲವನ್ನು ಮಹಾಕಾಲನೆಂದು ಕರೆಯಿಸಿಕೊಳ್ಳುವ ಕಾಲಾತೀತನಾದ ಪರಮಾತ್ಮನು ಶಾಂತಗೊಳಿಸುತ್ತಾನೆ. ಕಾಲೋ ಹಿ ಕುರುತೆ ಭಾವಾನ್ ಸರ್ವಲೋಕೆ ಶುಭಾಶುಭ ಕಾಲ ಸಂಕ್ಷಿಪತೆ ಸರ್ವ ಪ್ರಜಾ ವಿಸೃಜತೆ ಪುನಃ. ಕಾಲವು ಸರ್ವಲೋಕಗಳಲ್ಲಿಯೂ ಶುಭಾಶುಭ ಫಲಗಳನ್ನು ಕೊಡುತ್ತದೆ, ಸಕಲ ವಸ್ತುಗಳನ್ನು ನುಂಗಿ ಹಾಕುತ್ತದೆ. ಪುನಃ ತಾನು ನುಂಗಿ ಹಾಕಿದ ಪ್ರಾಣಿಗಳನ್ನು ಸೃಷ್ಟಿಯ ರೂಪದಿಂದ ಹೊರಗೆ ಹಾಕುತ್ತದೆ. ಕಾಲ ಸುಪ್ತೇಷು ಜಾಗರ್ತಿ ಕಾಲೋ ಹಿ ದುರತಿಕ್ರಮ ಕಾಲ ಸರ್ವೇಷು ಭೂತೇಷು ಚರತ್ಯ ವಿಧೃತ ಸಮಃ ಅತೀತಾನಾಗತ ಭಾವ ಏಚ ವರ್ತಂತಿ ಸಾಂಪ್ರತಂ ತಾನ್ ಕಾಲ ನಿರ್ಮಿತಾನ್ ಬುದ್ಧ್ವಾ ನ ಸಂಜ್ಞಾಂ ಹಾತುಮರ್ಹಸಿ. ಪ್ರಪಂಚದ ಸಕಲ ಪ್ರಾಣಿಗಳು ಮಲಗಿ ನಿದ್ರೆ ಹೋಗುತ್ತಿರುವಾಗಲೂ ಕಾಲವು ಎಚ್ಚರವಾಗಿಯೇ ಇರುತ್ತದೆ. ಆದುದರಿಂದ ಕಾಲವನ್ನು ಮೀರಿ ಯಾರಿಂದಲೂ ನಡೆಯುವ ಸಾಧ್ಯತೆಯಿಲ್ಲ. ಕಾಲವು ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಯಾವ ವಿಧವಾದ ತಾರತಮ್ಯವಾಗಲಿ ಆಲಸ್ಯವಾಗಲಿ ಇಲ್ಲದಂತೆ ನಡೆದುಕೊಳ್ಳುತ್ತದೆ. ಹಿಂದೆ ಆಗಿ ಹೋದುದು, ಮುಂದೆ ಆಗುವುದು, ಈಗ ಇರುವುದು ಎಲ್ಲವೂ ಕಾಲ ನಿರ್ಮಿತವಾದುದು ಎಂದು ನಿಶ್ಚಯಿಸು. ಜ್ಞಾನ ಶೂನ್ಯನಾಗಬೇಡ, ಅದರಿಂದಾಗಿ ದುಃಖಿಸಬೇಡ. ಸಂಜಯನು ಇವೇ ಮುಂತಾದ ಮಾತುಗಳಿಂದ ಪುತ್ರಶೋಕ ಪೀಡಿತನಾಗಿದ್ದ ಜನಾಧಿಪನಾದ ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿದನು. ಈ ಇತಿಹಾಸವನ್ನೇ ಆಧಾರವನ್ನಾಗಿಟ್ಟುಕೊಂಡು ಉಪನಿಷತ್ ಸ್ವರೂಪವಾದ ಪುಣ್ಯಮಯವಾದ ಮಹಾಭಾರತದ ಕಥೆಯನ್ನು ಕೃಷ್ಣದ್ವೈಪಾಯನರು ರಚಿಸಿದರು. ವಿದ್ವಜ್ಜನರಿಂದಲೂ ಮತ್ತು ಕವಿಶ್ರೇಷ್ಠರಿಂದಲೂ ಈ ಲೋಕದಲ್ಲಿ ಪುರಾಣ ಪ್ರವಚನ ಸಮಯಗಳಲ್ಲಿ ಈ ಮಹಾಭಾರತ ಕಥೆಯು ಹೇಳಲ್ಪಡುತ್ತದೆ. ಭಾರತಾಧ್ಯಯನಂ ಪುಣ್ಯಮಪಿ ಪಾದಮಧೀಯತಃ ಶ್ರದ್ಧಾಧಾನಸ್ಯ ಪೂಯಂತೆ ಸರ್ವಪಾಪಾನ್ಯಶೇಷತಃ. ಮಹಾಭಾರತವು ಅತಿಶಯ ಪುಣ್ಯದಾಯಕವೂ ಆಗಿದೆ. ಇದರ ಒಂದು ಶ್ಲೋಕದ ಅಥವಾ ಒಂದು ಶ್ಲೋಕಪಾದದ ಪಠನದಿಂದ ಮತ್ತು ಶ್ರವಣದಿಂದ ಮಾನವರು ಸಕಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ಮಹರ್ಷಿಗಳೇ, ಇದಕ್ಕೆ ಕಾರಣವು ಈ ರೀತಿಯಾಗಿದೆ. ದೇವರ್ಷಯೋ ಹ್ಯತ್ರ ತಥಾ ಬ್ರಹ್ಮರ್ಷಯೋ ಮಲಾಹ ಕೀರ್ತ್ಯಂತೆ ಶುಭಕರ್ಮಾಣಸ್ತಥಾ ಯಕ್ಷ ಮಹೋರಗಾಹ. ಶುಭಕರ್ಮರಾದ ದೇವತೆಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಯಕ್ಷ ನಾಗರು ಈ ಮಹಾಭಾರತದಲ್ಲಿ ಕೀರ್ತಿತರಾಗಿದ್ದಾರೆ. ಈ ಪುಣ್ಯ ಪುರುಷರ ಚರಿತ್ರೆಗಳು ಅಲ್ಲಲ್ಲಿ ಹೇಳಲ್ಪಡುತ್ತವೆ. ಅದಕ್ಕಿಂತಲೂ ಮಿಗಿಲಾಗಿ ಭಗವಾನ್ ವಾಸುದೇವಶ್ಚ ಕೀರ್ತ್ಯತೇತ್ರ ಸನಾತನಃ ಸಹಿ ಸತ್ಯಮೃತಂ ಚೈವ ಪವಿತ್ರಂ ಪುಣ್ಯಮೇವ ಚ ಶಾಶ್ವತಂ ಬ್ರಹ್ಮ ಪರಮಂ ಧ್ರುವಂ ಜ್ಯೋತಿಃ ಸನಾತನಂ ಯಸ್ಯ ದಿವ್ಯಾನಿ ಕರ್ಮಾಣಿ ಕಥಯಂತೆ ಮನೀಷಿಣಃ. ಇಲ್ಲಿ ವಾಸುದೇವನ ಸದ್ಗುಣಗಳು ಕೀರ್ತಿತವಾಗಿವೆ. ವಾಸುದೇವನಾದರೂ ನಿತ್ಯನು, ನಿರ್ವಿಕಾರನು, ನಿರಾಮಯನು, ನಿತ್ಯ ಶುದ್ಧನು, ನಿತ್ಯ ಬುದ್ಧನು,
ಪರಬ್ರಹ್ಮನು, ಜರಾಮರಣರಹಿತನು, ಆಧ್ಯಾತ್ಮನೂ ಆಗಿರುವನು. ಇಂತಹ ಮಹಾತ್ಮನಾದ ಶ್ರೀಕೃಷ್ಣನ ಗುಣಗಳನ್ನು ಮಹಾಭಾರತದಲ್ಲಿ ಹೊಗಳಿರುತ್ತದೆ. ಅಸತ್ಯ ಸದಸಚ್ಚೈವ ಯಸ್ಮಾದ್ವಿಶ್ವಂ ಪ್ರವರ್ತತೆ ಸಂತತಿಶ್ಚ ಪ್ರವೃತ್ತಿಶ್ಚ ಜನ್ಮ ಮೃತ್ಯುರ್ ಪುನರ್ಭವಾಹ. ಯಾವ ಪರಮಾತ್ಮನಿಂದ ವ್ಯಕ್ತವಾದ, ಅವ್ಯಕ್ತವಾದ ಮತ್ತು ವ್ಯಕ್ತಾವ್ಯಕ್ತವಾದ ಚರಾಚರ ವಸ್ತುಗಳು ಮತ್ತು ಈ ವಿಶ್ವವು ಪ್ರವರ್ತಿತವಾಗಿವೆಯೋ ಮತ್ತು ಯಾವುದರಿಂದ ಸಂತತಿ ಪ್ರವೃತ್ತಿ ಅಂದರೆ ಕರ್ತವ್ಯ ಮತ್ತು ಕರ್ಮ, ಜನ್ಮ ಮೃತ್ಯು ಪುನರ್ಜನ್ಮಗಳು ಉಂಟಾಗುತ್ತವೆಯೋ ಅಂತಹ ಕೃಷ್ಣ ಪರಮಾತ್ಮನ ಗುಣಗಳನ್ನೇ ಈ ಮಹಾಭಾರತದಲ್ಲಿ ವಿಶದೀಕರಿಸಲಾಗಿದೆ. ಅಧ್ಯಾತ್ಮಂ ಶ್ರೂಯತೆ ಯಚ್ಚ ಪಂಚಭೂತ ಗುಣಾತ್ಮಕಂ ಅವ್ಯಕ್ತಾದಿ ಪರಂ ಯಚ್ಚ ಸಯೇವ ಪರಗೀಯತೆ. ಪೃಥ್ವಿ, ಆಪ್, ತೇಜಸ್ಸು, ವಾಯು, ಆಕಾಶ ಎಂಬ ಪಂಚಭೂತಗಳನ್ನು, ಸತ್ವ ರಜಸ್ ತಮೋಗುಣಗಳನ್ನು ಒಳಗೊಂಡ ಆತ್ಮನನ್ನು ಕುರಿತ ಯಾವ ವಿಷಯಗಳಿವೆಯೋ ಅವುಗಳೆಲ್ಲವನ್ನು ಇಲ್ಲಿ ವಿವರಿಸಿ ಹೇಳಲಾಗಿದೆ. ಮೂಲ ಪ್ರಕೃತಿಯೇ ಮೊದಲಾದವುಗಳಿಗೂ ಶ್ರೇಷ್ಠವಾದ ಪರಬ್ರಹ್ಮ ವಸ್ತುವಿನ ವಿಷಯವಾಗಿಯೂ ಬಹಳ ಚೆನ್ನಾಗಿ ಇಲ್ಲಿ ನಿರೂಪಣೆ ಮಾಡಲಾಗಿದೆ. ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಕಾಣುವಂತೆ ಮಹರ್ಷಿಗಳು ತಪೋಧ್ಯಾನಗಳಿಂದ ಪರಮಾತ್ಮನನ್ನು ತಮ್ಮಲ್ಲಿಯೇ ಕಂಡುಕೊಳ್ಳುತ್ತಾರೆ. ಮಹರ್ಷಿಗಳೇ, ಮೊದಲನೆಯ ಈ ಅನುಕ್ರಮಣಿಕಾಧ್ಯಾಯದ ಪಾರಾಯಣವು ಬಹಳ ಪುಣ್ಯಪ್ರದವಾದುದು. ಶ್ರದ್ಧಾಧಾನ ಸದಾಯುಕ್ತ ಸದಾ ಧರ್ಮ ಪರಾಯಣ ಅಸೇವನಿಂ ಮಮಧ್ಯಾಯಂ ನರಃ ಪಾಪಾತ್ ಪ್ರಮುಚ್ಯತೆ. ಸದಾ ಧರ್ಮಪರಾಯಣನಾಗಿದ್ದು ಶ್ರದ್ಧಾವಂತನಾಗಿ ಈ ಅಧ್ಯಾಯವನ್ನು ಪಾರಾಯಣ ಮಾಡುವವನು ಸಕಲ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಅನುಕ್ರಮಣಿಕಾಧ್ಯಾಯಂ ಭಾರತಸ್ಯೇಮಾಧಿತಃ ಆಸ್ತಿಕ ಸತತಂ ಶೃಣ್ವನ್ ನಕೃಚ್ಛೇಷ್ವಮಸೀದತಿ ಉಭೇ ಸಂಧ್ಯೆ ಜಪನ್ ಕಿಂಚಿತ್ ಸದ್ಯೋ ಮುಚ್ಚೇತ ಕಿಲ್ಬಿಷಾತ್ ಅನುಕ್ರಮಣ್ಯ ಯಾವತ್ ಸ್ಯಾತ್ ಅಹ್ನಾ ರಾತ್ರ್ಯ ಚ ಸಂಚಿತಂ. ಭಾರತದ ಈ ಅನುಕ್ರಮಣಿಕಾಧ್ಯಾಯವನ್ನು ಮೊದಲಿನಿಂದಲೂ ಸತತವಾಗಿ ಕೇಳುವ ಆಸ್ತಿಕನು ಯಾವ ವಿಧವಾದ ಕಷ್ಟಗಳಿಗೂ ಸಿಲುಕಿಕೊಳ್ಳುವುದಿಲ್ಲ. ಯಾವನು ಈ ಅನುಕ್ರಮಣಿಕಾಧ್ಯಾಯದ ಸ್ವಲ್ಪ ಭಾಗವನ್ನಾದರೂ ಬೆಳಿಗ್ಗೆ, ಸಂಜೆ ಮತ್ತು ಮಧ್ಯಾಹ್ನ ಸಮಯಗಳಲ್ಲಿ ಪಾರಾಯಣ ಮಾಡುತ್ತಾನೆಯೋ ಅವನು ರಾತ್ರಿಯಲ್ಲಿ ಮತ್ತು ಹಗಲಿನಲ್ಲಿ ಮಾಡುವ ಪಾಪಗಳಿಂದ ಸಂಪೂರ್ಣವಾಗಿ ವಿಮುಕ್ತನಾಗುತ್ತಾನೆ. ಭಾರತಸ್ಯ ವಪುರ್ಹ್ಯೇತತ್ ಸತ್ಯಂ ಚ ಮೃತಮೇವ ಚ ನವನೀತಂ ಯಥಾ ದದ್ನೋ ದ್ವಿಪದಾಂ ಬ್ರಾಹ್ಮಣೋ ಯಥಾ ಆರಣ್ಯಕಂಚ ವೇದೇಭ್ಯ ಔಷಧೀಭ್ಯೋ ಮೃತಂ ಯಥಾ ಹೃದಾನಾಮುದತಿ ಶ್ರೇಷ್ಠೋ ಗೋರ್ವರಿಷ್ಠ ಚತುಷ್ಪದಾಂ ಅಥೈತಾನಿತಿಹಾಸಾನಾಂ ತಥಾ ಭಾರತ ಮುಚ್ಯತೆ. ಅನುಕ್ರಮಣಿಕಾಧ್ಯಾಯವು ಭಾರತದ ಶರೀರವಿದ್ದಂತೆ. ಇದು ಸತ್ಯವಾದುದು ಮತ್ತು ಅಮೃತಪ್ರಾಯವಾದುದು. ಬೆಣ್ಣೆಯು ಮೊಸರಿನ ಸಾರವಾಗಿರುವಂತೆ, ಮನುಷ್ಯರಲ್ಲಿ ಬ್ರಾಹ್ಮಣನು ಶ್ರೇಷ್ಠನಾಗಿರುವಂತೆ, ವೇದಗಳಲ್ಲಿ ಉಪನಿಷತ್ತುಗಳಂತೆ, ಔಷಧಗಳಲ್ಲಿನ ಅಮೃತದಂತೆ ಮಹಾಭಾರತದಲ್ಲಿ ಅನುಕ್ರಮಣಿಕಾಧ್ಯಾಯವು ಶ್ರೇಷ್ಠವಾದುದು. ಸರೋವರಗಳಲ್ಲಿ ಸಮುದ್ರವು ಶ್ರೇಷ್ಠವಾಗಿರುವಂತೆ, ಚತುಷ್ಪಾದ ಪ್ರಾಣಿಗಳಲ್ಲಿ ಹಸುವು ಶ್ರೇಷ್ಠವಾಗಿರುವಂತೆ ಇತಿಹಾಸಗಳಲ್ಲಿ ಭಾರತವು ಶ್ರೇಷ್ಠವಾದುದು. ಯಶ್ಚೈನಾಂ ಶ್ರಾವಯೇಚ್ಛ್ರಾಧ್ಯೈ ಬ್ರಾಹ್ಮಣಾನ್ ಪಾದಮಂತತಃ ಅಕ್ಷಯ್ಯಮನ್ನಪಾನಂ ವೈ ಪಿತೃಂಸ್ತಸ್ಯೋಪತಿಷ್ಯಸೆ. ಶ್ರಾದ್ದದಲ್ಲಿ, ಬ್ರಾಹ್ಮಣ ಭೋಜನ ಕಾಲದಲ್ಲಿ ಈ ಅಧ್ಯಾಯವನ್ನು ಅಥವಾ ಒಂದು ಶ್ಲೋಕವನ್ನಾದರೂ ಆಮಂತ್ರಿತ ಬ್ರಾಹ್ಮಣರ ಸಮ್ಮುಖದಲ್ಲಿ ಯಾವನು ಪಠಿಸುವನೋ ಅಂತಹವನ ಪಿತೃಗಳು ಅಕ್ಷಯವಾದ ಅನ್ನಪಾನಗಳನ್ನು ಪಡೆಯುತ್ತಾರೆ. ಅತಿ ರಹಸ್ಯವಾಗಿರುವ ವೇದಾರ್ಥಗಳನ್ನು ತಿಳಿಯಲು ಇತಿಹಾಸ ಪುರಾಣಗಳ ಅಧ್ಯಯನವು ಬಹು ಮುಖ್ಯವಾದುದು. ಋಷಿ ಸತ್ತಮರೇ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇತ್ ಬಿಭೇತ್ಯಲ್ಪ ಶ್ರುತಾದ್ವೇದೋ ಮಾಮಯಂ ಪ್ರಹರಿಷ್ಯತಿ. ಇತಿಹಾಸ ಪುರಾಣಗಳ ಮೂಲಕವಾಗಿ ವೇದಗಳಲ್ಲಿರುವ ರಹಸ್ಯಾರ್ಥಗಳನ್ನು ವಿಸ್ತರಿಸಿ ಪ್ರಕಟಪಡಿಸಬೇಕು. ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡದೇ ಇರತಕ್ಕ ಅಲ್ಪ ವಿದ್ಯಾವಂತನೊಬ್ಬನು ವೇದವನ್ನು ಅರ್ಥ ಮಾಡಲು ಹೋಗಿ ಅಪಾರ್ಥ ಮಾಡುವುದರ ಮೂಲಕ ತನ್ನನ್ನು ಧ್ವಂಸ ಮಾಡಿಬಿಡುವನೆಂದು ವೇದವು ಭಯಪಡುತ್ತದೆ. ಆದುದರಿಂದ ವೇದಾರ್ಥವನ್ನು ತಿಳಿಯಲು ಇಚ್ಛಿಸುವವರು ಪುರಾಣೇತಿಹಾಸಗಳ ಅಧ್ಯಯನವನ್ನು ಮಾಡಲೇಬೇಕು. ಕಾರ್ಷ್ಣಂ ವೇದಮಿಮಂ ವಿದ್ವಾನ್ ವ್ಯವಯಥಾತ್ಮಯತ್ವಾರ್ಥಮಶ್ನುತೆ
ಕೃಷ್ಣದ್ವೈಪಾಯನ ಪ್ರಣೀತವಾದ ಈ ವೇದವನ್ನು ಮತ್ತೊಬ್ಬರಿಗೆ ಹೇಳಿದ್ದೇ ಆದರೆ ಶ್ರಾವಕನು ಸಕಲ ಮನೋವಾಂಛಿತಗಳನ್ನು ಪಡೆದುಕೊಳ್ಳುತ್ತಾನೆ. ಮಹಾಭಾರತದ ಶ್ರವಣ ಪಠನಗಳಿಂದ ಭ್ರೂಣಹತ್ಯಾದಿ ಮಹಾಪಾಪಗಳು ವಿನಾಶ ಹೊಂದುತ್ತವೆ. ಯಾವನು ಈ ಅನುಕ್ರಮಣಿಕಾಧ್ಯಾಯವನ್ನು ಪರ್ವಕಾಲಗಳಲ್ಲಿ ಪಠನ ಮಾಡುತ್ತಾನೆಯೋ ಅಂತಹವನಿಗೆ ಮಹಾಭಾರತವನ್ನೇ ಪೂರ್ಣ ಪಾಠ ಮಾಡಿದ ಫಲವುಂಟಾಗುವುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಋಷಿಪ್ರೋಕ್ತವಾದ ಈ ಮಹಾಭಾರತವನ್ನು ಯಾವನು ಶ್ರದ್ಧಾಭಕ್ತಿ ಸಮನ್ವಿತನಾಗಿ ಕೇಳುತ್ತಾನೆಯೋ ಅಂತಹವನು ದೀರ್ಘಾಯುಷ್ಮಂತನಾಗಿ ಕೀರ್ತಿಮಂತನಾಗಿ ಈ ಭೂಮಿಯಲ್ಲಿ ಬಾಳಿ ಮರಣಾನಂತರದಲ್ಲಿ ಸ್ವರ್ಗವನ್ನು ಪಡೆದುಕೊಳ್ಳುತ್ತಾನೆ. ಮಹಾಭಾರತವು ವೇದಗಳಿಗಿಂತಲೂ ಮಹತ್ವಪೂರ್ಣವಾದುದೆಂದು ದೇವತೆಗಳು ನಿಶ್ಚಯಿಸಿದ್ದಾರೆ. ಏಕತಶ್ಚತುರೋ ವೇದಾನ್ ಭಾರತಂ ಚೈತದೇಕತಃ ಪುರಾ ಕಿಲ ಸುರೈ ಸರ್ವೈ ಸಮೇತ್ಯ ತುಲಯಧೃತಂ ಚತುರ್ಭ್ಯಃ ಸರಹಸ್ಯೇಭ್ಯೋ ವೇದೇಭ್ಯೋ ಹ್ಯಧಿಕಂ ಯಥಾ ತದಾ ಪ್ರಭೃತಿ ಲೋಕೇಸ್ಮಿನ್ ಮಹಾಭಾರತಮುಚ್ಯತೆ ಮಹತ್ವೇ ಚ ಗುರುತ್ವೇ ಚ ಧ್ರೀಯಮಾಣಂ ಯತೋಧಿಕಂ. ಹಿಂದೆ ದೇವತೆಗಳು 4 ವೇದಗಳನ್ನು ಮತ್ತು ಭಾರತವನ್ನು ತೂಗಲು ತಕ್ಕಡಿಯೊಂದನ್ನು ಕಲ್ಪಿಸಿ ಅವುಗಳನ್ನು ಬೇರೆ ಬೇರೆ ತಟ್ಟೆಗಳಲ್ಲಿಟ್ಟು ತೂಗಲಾಗಿ ರಹಸ್ಯಗಳಿಂದ ಕೂಡಿರುವ 4 ವೇದಗಳಿಗಿಂತಲೂ ಭಾರತವನ್ನಿಟ್ಟಿದ್ದ ತಟ್ಟೆಯೇ ಭಾರದಿಂದಾಗಿ ಕೆಳಗೆ ನಿಂತಿತು. ಅಂದಿನಿಂದ ಇದಕ್ಕೆ ಮಹಾಭಾರತವೆಂದೇ ಹೆಸರಾಯಿತು. ಮಹತ್ವದಿಂದಲೂ ಗೌರವದಿಂದಲೂ ಮತ್ತು ಭಾರದಿಂದಲೂ ಇದು ವೇದಗಳಿಗಿಂತಲೂ ಅಧಿಕವಾಯಿತು. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಅತಿ ಮಹತ್ವದಿಂದ ಕೂಡಿರುವ ವಿಷಯಗಳ ಸಂಗ್ರಹವಿರುವುದರಿಂದಲೂ ಮತ್ತು ಗ್ರಂಥವು 1,00,000 ಶ್ಲೋಕಗಳನ್ನು ಒಳಗೊಂಡಿದ್ದು ಭಾರವಾಗಿರುವುದರಿಂದಲೂ ಇದನ್ನು ಮಹಾಭಾರತವೆಂದು ಕರೆದಿದ್ದಾರೆ. ಈ ರೀತಿ ಈ ಗ್ರಂಥದ ನಿರ್ವಚನವನ್ನು ಯಾವನು ತಿಳಿಯುತ್ತಾನೆಯೋ ಅವನು ಸರ್ವ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ಆದುದರಿಂದ ಇಂತಹ ಮಹಿಮಾನ್ವಿತವಾದ ಮಹಾಭಾರತವನ್ನು ಯಾರು ಓದುವರೋ ಯಾರು ಕೇಳುವರೋ ಅವರು ತಮ್ಮ ನಡೆನುಡಿಗಳಲ್ಲಿ ಪರಿಶುದ್ಧರಾಗುವರಲ್ಲದೆ ಜ್ಞಾನಿಗಳು ವಿಜ್ಞಾನಿಗಳು ಪಾಪರಹಿತರು ಆಗುವರು. ಮಹರ್ಷಿಗಳೇ, ಈ ಮಹಾಭಾರತವನ್ನು ಶುದ್ಧಾಂತರಂಗರಾಗಿ ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕು. ಚಿತ್ತೈಕಾಗ್ರತೆಯಿಂದ ಸತ್ಸಂಕಲ್ಪದಿಂದ ಮಾಡದ ಯಾವ ಕಾರ್ಯವೂ ವ್ಯರ್ಥವೇ ಸರಿ. ತಪೋ ನ ಕಲ್ಕೋಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂ ನ ಕಲ್ಕ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಆತ್ಮೋದ್ಧಾರಕ್ಕಾಗಿ ತಪಸ್ಸನ್ನು ಮಾಡುವುದು ದೋಷವೆನಿಸುವುದಿಲ್ಲ. ತತ್ವಜ್ಞಾನವನ್ನು ತಿಳಿದುಕೊಳ್ಳಲು ಮಾಡುವ ಶಾಸ್ತ್ರಗಳ ಅಧ್ಯಯನವು ದೋಷವೆನಿಸುವುದಿಲ್ಲ. ಸ್ವಾಭಾವಿಕವಾದ ವೇದೋಕ್ತ ವಿಧಿಗಳನ್ನು ಔಪಾಸನಾ ಅಗ್ನಿಹೋತ್ರ ವೈಶ್ವದೇವಾದಿಗಳನ್ನು ಆಚರಿಸುವುದು ದೋಷವೆನಿಸುವುದಿಲ್ಲ. ಕಷ್ಟಪಟ್ಟು ಧನವನ್ನು ಆರ್ಜಿಸುವುದು ದೋಷವೆನಿಸುವುದಿಲ್ಲ. ಆದರೆ ಈ ಎಲ್ಲ ಕ್ರಿಯೆಗಳನ್ನು ಅಂದರೆ ತಪಸ್ಸು, ಅಧ್ಯಯನ, ವೇದವಿಹಿತ ಕರ್ಮ, ವಿತ್ತ ಸಂಚಯನಗಳನ್ನು ಬೇರೆಯ ಉದ್ದೇಶದಿಂದ ಮಾಡಿದರೆ ದೋಷಪೂರ್ಣವಾಗುತ್ತದೆ. ಅರ್ಥಾತ್ ದುಷ್ಟವಾದ ಸಂಕಲ್ಪದಿಂದ ತಪಸ್ಸನ್ನು ಮಾಡುವುದು ದೋಷವೆನಿಸುತ್ತದೆ. ಶಾಸ್ತ್ರಾಧ್ಯಯನವನ್ನು ಪ್ರತಿಷ್ಠೆಯ ಸಾಧನೆಗಾಗಿಯೇ ಮಾಡುವುದು ದೋಷವೆನಿಸುತ್ತದೆ. ವೇದವಿಹಿತ ಕರ್ಮಗಳನ್ನು ಮಾಡಿದರೂ ಸಂಕಲ್ಪವು ಕುತ್ಸಿತವಾಗಿದ್ದರೆ ದೋಷವೆನಿಸುತ್ತದೆ. ಕಷ್ಟಪಟ್ಟು ಧನಾರ್ಜನೆಯನ್ನು ಮಾಡುವಾಗಲೂ ದುರ್ವೃತ್ತಿಯಿಂದ ಮಾಡುವ ಧನಾರ್ಜನೆಯು ದೋಷವೆನಿಸುತ್ತದೆ. ಹಾಗೆಯೇ ಮಹಾಭಾರತವನ್ನು ಅಧ್ಯಯನ ಮಾಡುವಾಗಲೂ ಏಕಾಗ್ರತೆಯಿಂದ ಇರಬೇಕಲ್ಲದೆ ಭಾವನೆಯು ಪರಿಶುದ್ಧವಾಗಿರಬೇಕು. ಹಾಗಿದ್ದು ಮಹಾಭಾರತವನ್ನು ಶ್ರವಣ ಮಾಡಿದರೆ ಮಹಾ ಫಲದಾಯಕವಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.